ಓಂ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಈ ಕೃಷ್ಣಾವತಾರದಲ್ಲಿ ಈಗ ಬಾಲಕೃಷ್ಣನಾಗಿ ಬಾಲರೂಪದಲ್ಲಿದ್ದರೂ ಕೂಡ ಅವನು ಯಾರು? ಅವನ ಅಂತಃಸತ್ವ ಎಂತಹದ್ದು? ಅವನು ಪುರುಷೋತ್ತಮ ವಿಷ್ಣು. ಅವನು ವ್ಯಾಪಕತ್ವಾತ್ ವಿಷ್ಣು ಜಿಷ್ಣು. ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ದೈತ್ಯರು ಯಾವ ರೂಪದಲ್ಲಾದರೂ ಬರಲಿ, ಅವರು ಇನ್ನೇನೇ ಕಾಮರೂಪಿಗಳಾಗಿ ಯಾವ ವಿಧದಲ್ಲಾದರೂ ಬರಲಿ, ಎಲ್ಲರನ್ನು ಇವನು ಜಯಿಸಿದನೋ ಹೊರತು ಇವನನ್ನು ಸ್ವಲ್ಪ ಕೂಡ ತಾಗಲಿಕ್ಕೆ ಕೂಡ ಯಾರಿಗೂ ಸಾಧ್ಯವೇ ಆಗಲಿಲ್ಲ. ಮೊಟ್ಟ ಮೊದಲಿಗೆ ಪೂತನೆ ಬಂದ್ಲು. ಎಳೆ ಮಗುವಿಗೆ ಹಾಲು ಕೊಡುವ ನೆಪದಲ್ಲಿ ಸುಂದರಿಯಂತೆ ಬಂದ್ಲು, ಅವಳ ಹತವಾಯಿತು. ಶಕಟ ರೂಪದಲ್ಲಿ ಬಂದ, ಅವನ ಹತನಾದ. ಸುಳಿಗಾಳಿಯ ರೂಪದಲ್ಲಿ ಬಂದ, ಅವನದಾಯಿತು. ವತ್ಸಾಸುರ ಅವನು ಕರುವಿನ ರೂಪದಲ್ಲಿ ಬಂದರೂ ಕೂಡ ಗೋಪಾಲಕನಾಗಿದ್ದಂತಹ ಕೃಷ್ಣ ಆ ಕರುವಿನ ರೂಪದಲ್ಲಿದ್ದಂತಹ ರಾಕ್ಷಸನ ಸಂಹಾರ ಮಾಡಿದ. ನಂತರ ಬಕಾಸುರ ಸಂಹಾರ ಆಯಿತು. ಹೀಗೆ ಅನೇಕ ರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಬಕಾಸುರ ಸಂಹಾರವಾಯಿತು. ಈಗ ನಡುವೆ ಬಂದು ಆನಂದವಾಗಿ ಗೊಲ್ಲ ಬಾಲಕರ ಜೊತೆಯಲ್ಲಿ ಭಗವಂತ ಕಾಡಿನಲ್ಲಿ ವನಭೋಜನ ಮಾಡಲಿಕ್ಕೆ ಅಪೇಕ್ಷೆ ಪಡ್ತಾನೆ. ಪ್ರೀತಿಯಿಂದ ಕೊಟ್ಟಂಥ ತಂಗಳ ಅನ್ನ ಅವನಿಗೆ ಪ್ರಿಯವಾಗುತ್ತೆ ಯಜ್ಞಾಶನಕ್ಕಿಂತ. ಯಜ್ಞದಲ್ಲಿ ಅರ್ಪಿಸ್ತಕ್ಕಂಥ ಹವಿಸ್ಸಿಗಿಂತ ಕೂಡ ಅವನಿಗೆ ಈ ಪ್ರೀತಿಯಾಗಿ ಗೆಳೆಯರ ಜೊತೆಯಲ್ಲಿ ಆನಂದವಾಗಿ ಆಡ್ತಾ ಆಡ್ತಾ ಅವರು ನೀಡಿದಂಥ ಆ ತಂಗಳು ಕದನ್ನ ತುತ್ತು ಅದು ಪ್ರಿಯವಾಗುತ್ತೆ ಭಕ್ತ ಪರಾಧೀನನಾದಂತಹ ಆ ಭಗವಂತನಿಗೆ. ಇನ್ನು ಮುಂದೆ ಬರ್ತಕ್ಕಂತಹ ಅಧ್ಯಾಯದ ಒಂದು ಶೀರ್ಷಿಕೆ ಶ್ರೀಕೃಷ್ಣುಡು ಗೋಪಕುಲತೋ ಬಂತಿ ಚಲ್ದುಲು ಗುಡುವ ವನಮುನ ಕೇಗುಟ. అంత నొక్క నాడు రామకృష్ణులు గాంతారంబున బంతి చలుదులు గుడువ నుద్యోగించి ప్రొద్దున లేచి గ్రద్దనందమ ఇంటి లేంగ కదుపులను కదలించి ಸುರಂಗಂಬುಲು ಕುಶುಂಗಂಬುಲು ಪೂರಿಂಚಿನ ವಿನಿ. ಅಷ್ಟರಲ್ಲಿ ಒಂದು ದಿವಸ ಬಲರಾಮಕೃಷ್ಣರಿಗೆ ವನಭೋಜನ ಮಾಡಬೇಕು. ಕಾಂತಾರ ಅಂತಂದರೆ ವನ, ಕಾಡು. ಕಾಡಿನಲ್ಲಿ ಬಂತಿ ಚಲುದುಲು ಗುಡುವ ಅಂತಂದರೆ ಬಂತಿ ಅಂತಂದರೆ ಎಲ್ಲ ಪ್ರಿಪೇರ್ ಮಾಡಿ ಕಟ್ಕೊಂಡು ಹೋಗಿರ್ತಕ್ಕಂಥದ್ದು, ಬುತ್ತಿ ಕಟ್ಕೊಂಡು ಹೋಗ್ತಕ್ಕಂತಹ ಆ ಅನ್ನವನ್ನು ಊಟ ಮಾಡ್ತಕ್ಕಂತಹ ಒಂದು ಆಸೆ ಆಯಿತು. ಪ್ರೊದ್ದುನಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಎದ್ದು ಗ್ರದ್ದನಂ ತಮ್ಮ ಇಂಟಿ ಲೇಗ ಕದುಪುಲ ಕದಲಿಂಚಿ ತಮ್ಮ ಮನೆಯ ಎಳೆಯ ಕರುಗಳನ್ನೆಲ್ಲ ಹೊರಡಿಸ್ಕೊಂಡ್ರು. ಎಲ್ಲದಕ್ಕೂ ಮೈ ಚಪ್ಪರಿಸಿ ನಡೀರಿ ಕಾಡಿಗೆ ಹೋಗಿ ಮೇಕೊಂಬರಿವ್ರಂತೆ ಅಂತ ಎಲ್ಲ ಕರುಗಳಿಗೂ ಕೂಡ ಮೈ ಸವರಿ ಬೆನ್ನು ಚಪ್ಪರಿಸಿ ಹೊರಡಿಸಿದ್ರು. ಸುರಂಗಂಬುಲು ಕುಶೃಂಗಂಬುಲು ಪೂರಿಂಚಿನ ವಿನಿ. ಶೃಂಗಂಬುಲು ಅಂದರೆ ಅವ್ರದ್ದು ಕೊಂಬು ಕಹಳೆ, ಅದನ್ನು ಊದಿದ್ರು. ಎಲ್ಲರೂ ಬನ್ನಿ, ನಮ್ಮ ಹಿಂದೆ ಯಾರ್ಯಾರು ಪೈಡ್ ಬರುತ್ತಾನಲ್ಲ ಅವನ ಹಿಂದೆ ಎಲ್ಲರೂ ಹೋಗಬೇಕು ಅಂತ. ಕೃಷ್ಣ ಬಲರಾಮರು ಎಳೆಗರುಗಳನ್ನು ಹೊಡ್ಕೊಂಡು ಕಾಡಿಗೆ ಹೊರಟರು ಅಂದರೆ ಹಿಂದೆನೇ ಎಲ್ಲ ಗೋಪಾಲ ಬಾಲಕರು ತಮ್ಮ ಕರುಗಳನ್ನು ಹೊಡ್ಕೊಂಡು ಅವ್ರ ಹಿಂದೆನೇ ಹೊರಡ್ತಕ್ಕಂಥದ್ದು. ಅವರು ಹೊರಡಲಿ ಅನ್ನತಕ್ಕಂಥ ಸೂಚನೆ ಈ ಕೊಂಬು ವಾದ್ಯವನ್ನು ಊದಿದ್ರು. ಮೇಲುಕನಿ ಸಂಭ್ರಂಭನ ಗೋಪಡಿಂಬಕುಲು చెలిది కావుడులు మూపుల వహించి సజ్జంబులగు కజ్జంబులు గట్టికొని పదత్రాణ వేత్ర దండధరులై లెక్కలకు వెక్కసంబైన తమ క్రేపు కదుపులం జప్పడించి ರೊಪ್ಪಕೊನುಚುನ್ ಗಾನನಂಬು ಸೊಚ್ಚಿ. ಎಷ್ಟು ಅವರು ಇವರ ಒಂದು ಕರೆಯನ್ನು ಕೇಳಿದ ತಕ್ಷಣ ದಡಬಡಿಸಿ ಎದ್ರು. ಸಂಭ್ರಮವನ್ನು ಸಂಭ್ರಮವಾಗಿ ಗೋಪಡಿಂಬಕುಲು, ಡಿಂಬಕ ಅಂತಂದರೆ ಆ ಗೋಪ ಬಾಲಕರು ಅವರೆಲ್ಲರೂ ಕೂಡ ಚಳಿದಿ ಕಾವುಡಲು ಮೂಪುಲ ವಹಿಂಚಿ. ಅನ್ನ ಯಾವಾಗಲೂ ಕಲಿಸ್ಬಿಟ್ರೆ ವಿಪರೀತ ಭಾರ ಇರುತ್ತೆ, ಎಷ್ಟೊಂದು ಹೊತ್ಕೊಂಡು ಹೋಗಬೇಕಲ್ಲ, ಅವರು ಬೆಳಗ್ಗಿಂದ ಸಂಜೆವರೆಗೂ ಇರಬೇಕಲ್ಲ ಪಾಪ. ಊಟ ಮಾಡಬೇಕಾದ್ರೆ ಎಲ್ಲ ಕಲಸಿ ಕಾವಡಿ ಮಾಡಿ ಮೂಪುಲ ಅಂತಂದರೆ ಭುಜಗಳ ಮೇಲೆ ಹೊತ್ಕೊಂಡು ಸಜ್ಜಂಬುಲಗು ಕಜ್ಜಂಬುಲು ಗಟ್ಟಿಕೊನಿ. ಸಜ್ಜಂಬುಲಗು ಆಗಲೇ ತಾಯಿರು ಮಾಡಿ ಈಗ ಬೆಳಗಿನ ತಂಗಳು ಕಟ್ಕೊಂಡು ಹೋಗ್ತಾ ಇದ್ದಾರೆ ಮಿಕ್ಕಿದ್ದ ಅನ್ನನ. ಇನ್ನು ಮನೆಯಲ್ಲಿ ಪ್ರಾತರಾಶನಕ್ಕೆ ಮಾಡಬೇಕು, ಆದರೆ ಅದಕ್ಕೆ ಮುಂಚೆ ತಾಯಂದರು ಸಜ್ಜಂಬುಲಗು ಅಂದರೆ ಮಾಡಿ ಇಟ್ಟಿರ್ತಾರೆ ಎಳೆ ಮಕ್ಕಳು ತಿನ್ನೋಕ್ಕೆ.
ಈಗಿನ ಹಾಗೆ ಹೊರಗಡೆ ತಿಂಡಿ ಏನು ಕೊಳ್ತಿರ್ಲಿಲ್ವಲ್ಲ. ಹಾಗೆಲ್ಲ ಮಾಡಿ ಕಜ್ಜಾಯಗಳು, ಚಕ್ಕಲಿ, ಕೋಡ್ಬಳೆ, ನಿಪ್ಪಟ್ಟು ಈ ರೀತಿಯದ್ದೆಲ್ಲ ನಾವೆಳೆ ಮಕ್ಕಳಲ್ಲಿ ಕೂಡ ಎಲ್ಲ ಮಾಡಿ ಪಾಪ ಡಬ್ಬಗಳಲ್ಲಿ ಇಟ್ಟಿರೋರು ತಾಯಂದ್ರವ್ರಿಗೆ ಅತ್ಯುತ್ಸಾಹ. ತಾಯಂದರಿಗೆ ಮಕ್ಕಳಿಗೆ ಒಂದು ತಿಂಡಿ ಮುಗೀತು ಅಂದರೆ ಅಷ್ಟರೊಳಗೆ ಕಡಲೆಪುರಿ, ಒಗ್ಗರಣೆನೋ ಏನೋ ಒಂದು ಮಕ್ಕಳು ಬಾಯಾಡಲಿಕ್ಕೆ ಸಂಜೆ ಶಾಲೆಯಿಂದ ಬಂದ ತಕ್ಷಣ ತಿನ್ನಲಿಕ್ಕೆ ಇರಬೇಕು ಮಕ್ಕಳಿಗೆ ಅಂತ. ಆ ರೀತಿಯಾಗಿ ಸಜ್ಜಂಬುಲಗು ಕಜ್ಜಂಬುಲು ಗಟ್ಟಿಕೊನಿ. ಮುಂಚೆ ತಯಾರು ಮಾಡಿಟ್ಟಿದ್ದಂತಹ ಕಜ್ಜಾಯ ಮತ್ತು ಚಕ್ಕಲಿ ಈ ರೀತಿಯದ್ದೆಲ್ಲ ಅದನ್ನು ಕಟ್ಕೊಂಡ್ರು. ಪದತ್ರಾಣ, ಎಲ್ಲರೂ ಪದತ್ರಾಣ ಅಂದರೆ ಚಪ್ಪಲಿಗಳು ಧರಿಸ್ಕೊಂಡು ಪಾದರಕ್ಷೆಗಳನ್ನು ಧರಿಸ್ಕೊಂಡ್ರು. ವೇತ್ರ ದಂಡ ಧರುಲೈ, ಯಾವುದಾದ್ರೂ ಕ್ರೂರ ಮೃಗ ಬಂದ್ರೇನೋ ಬೇರೆ ಏನಾದ್ರೂ ಊರ್ಕೊಂಡು ನಡಿಬೇಕು ದಾಟಬೇಕು ಅಂತಂದ್ರೇನೋ ಎಲ್ಲ ಒಂದು ಕೈಯಲ್ಲಿ ಒಂದೊಂದು ಬೆತ್ತದ ಕೋಲುಗಳನ್ನು ಹಿಡಿದು ಲೆಕ್ಕಲಕ್ಕೂ ವೆಕ್ಕಸಂಬೈನ, ಲೆಕ್ಕ ಮಾಡಲಿಕ್ಕೆ ಎಣಿಸಕ್ಕೆ ದುಸ್ಸಾಧ್ಯವಾದಂಥ, ವೆಕ್ಕಸ ಅಂದರೆ ದುಸ್ಸಾಧ್ಯ, ಅಷ್ಟು ಗೋಸಂಪತ್ತು ಅವ್ರದ್ದು. ತಮ್ಮ ತಮ್ಮ ಕ್ರೇಪು ಕದುಪುಲಂ, ಕ್ರೇಪುಲು ಅಂದರೆ ಕರುಗಳು, ಅವುಗಳ ಗುಂಪುಗಳನ್ನು ಜಪ್ಪುಡಿಂಚಿ ಎಲ್ಲದಕ್ಕೂ ಬೆನ್ನು ಸವರಿ ಚಪ್ಪರಿಸಿ, ಬೆನ್ನು ಚಪ್ಪರಿಸಿ ರೊಪ್ಪು ಕೊನುಚು. ರೊಪ್ಪು ಕೊನೋದು ಅಂದರೆ ಹೇ 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 ಅಂತ ಶಬ್ದ ಮಾಡ್ತಾರಲ್ಲ, ಅರ್ಚ್ಕೊಳ್ಳೋದು, ನಡಿ 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 ಹೇ ಹೇ ಟ್ರ ಅಂತೆಲ್ಲ ಶಬ್ದ ಮಾಡ್ತಾರಲ್ಲ, ಆ ರೀತಿ ರೊಪ್ಪು ಕೊನುಚು ಕೂಗುತ್ತಾ ಗಾನನಂಬು ಸೊಚ್ಚಿ ಕಾಡಿಗೆ ಬಂದರು. ಬಂದವರು ಬೆಳಗ್ಗೆ ಎದ್ದೇ ಅವರು ಸಹಜವಾಗಿ ಧರಿಸಿರತಕ್ಕಂತಹ ಕಾಂಚನ ಭೂಷಣಾದಿಗಳನ್ನು ಧರಿಸ್ಕೊಂಡಿದ್ರು. ಆದರೂ ಕೂಡ ಪ್ರಕೃತಿ ಪ್ರಿಯರು, ಸಹಜಾಲಂಕಾರದ ಮೇಲೆ ಅತ್ಯಂತ ಪ್ರೀತಿ ಇದ್ದಂತಹ ಅವರೆಲ್ಲ ಏನು ಮಾಡಿದ್ರು ನೋಡಿ. ಕಾಂಚನ ಮಣಿ ಪುಂಜ ಗುಂಜಾದಿ ಭೂಷಣ ಭೂಷಿತುಲಯ್ಯುನೋ, ಎಲ್ಲ ಮಕ್ಕಳಿಗೂ ಕುತ್ತಿಗೆಯಲ್ಲಿ ಒಂದೆಳೆ ಸರ, ಕಿವಿಗಳಿಗೆ 10 ಕಡುಕುಗಳು, ಮತ್ತು ಕೈಗೆ ಕಡಗಗಳ ಥರದ್ದು ಎಲ್ಲ ಹಾಕ್ಕೊಂಡಿದ್ರು. ಆದರೂ ಕೂಡ ಫಲ ಕುಸುಮ ಕೋರಕ ಪಲ್ಲವ ಬಲ್ಲರುಲ ತೊಡವುಲಗ ನೀಡುಕೊನಿ, ಫಲ ಹಣ್ಣುಗಳು ಪುಟ್ಟ ಪುಟ್ಟ ಹಣ್ಣುಗಳು ಯಾವುದಾದ್ರೂ ಗುತ್ತಿ ಗುತ್ತಿ ಹಾಗೇನೆ ಕಿವಿಗೆ ಸಿಕ್ಕಿಸ್ಕೊಳ್ಳೋದು ಅಥವಾ ಜುಟ್ಟು ಕಟ್ಕೊಳ್ಳೋದು. ಕುಸುಮ ಕೋರಕ ಹೂವುಗಳು, ಮೊಗ್ಗುಗಳು, ಪಲ್ಲವ ಯಾವುದಾದ್ರೂ ಚಿಗುರುಗಳು, ಗುತ್ತಿ ಅಂತ ಹೇಳ್ತೀವಿ. ಆ ವಲ್ಲರುಲು ಅಂದರೆ ಗುತ್ತಿ, ಗುತ್ತಿಯಾಗಿ ಹಾಗೆ ಕಿತ್ಕೊಂಡು ಮುಡ್ಕೊಳ್ಳತಕ್ಕಂತಹದ್ದು. ದೊಡವುಲಗ ನೀಡುಕೊನಿ, ತೊಡವುಲು ಅಂದರೆ ಆಭರಣಗಳಾಗಿ ಆ ಪ್ರಾಕೃತಿಕವಾದಂತಹ ಹಸಿರಿನ ಅಲಂಕಾರಗಳನ್ನು ಎಲ್ಲರೂ ತಾವು ಕೂಡ ಆನಂದವಾಗಿ ಒಳ್ಳೆ ಗಿಡ ಮರಗಳನ್ನು ಮಾತಾಡಿಸ್ತಾ ಒಂದು ಗುತ್ತಿ ಹೂವು ಕಂಡ್ರೆ ಕಿತ್ತು ಜುಟ್ಟಿಗೆ ಮುಡ್ಕೊಳ್ಳೋದು. ಕೊಮ್ಮುಲಿಮ್ಮುಗ ಪೂರಿಂಚುಚು, ಕೊಮ್ಮುಲು ಅಂದರೆ ಕೊಂಬು ಕಹಳೆ ವಾದ್ಯಗಳನ್ನು ಇಮ್ಮುಗ ಪೂರಿಂಚುಚು ಇಂಪಾಗಿ ನುಡಿಸ್ತಾ ಇದ್ದಾರೆ. ಏನು ಸಂಭ್ರಮವಾಗಿ ಕರುಗಳನ್ನು ಹೊಡ್ಕೊಂಡು ಪಾದರಜ ಹೇಳ್ತಾ ಇದೆ, ಗೋಧೂಳಿ ಹೇಳ್ತಾ ಇದೆ, ಕರ್ಕೊಂಡು ಹೊರಟಿದ್ದಾರೆ. ಪೂರಿಂಚುಚು ವೇಣು ಉಲುದುಚುನ್ ತುಮ್ಮೆದಲಂಗೂಡಿ ಪಾಡುಚು. ಪ್ರಕೃತಿಯನ್ನು ಅನುಕರಿಸ್ತಕ್ಕಂತಹದ್ದು ಜಾಸ್ತಿ. ಸಹಜವಾಗಿ ಪ್ರಕೃತಿಯಲ್ಲೇ ಬೆಳೆದಂಥ ಮಕ್ಕಳು ಯಾವುದೋ ಒಂದು ಪಕ್ಷಿ ಕೋಗಿಲೆ ಕೂದರೆ ಇವರು ಕೂಡ ಕೂವು ಅಂತ ಕೂಗ್ತಾರೆ. ತುಮ್ಮೆದಲಂಗೂಡಿ ಪಾಡುಚು, ಭ್ರಮರಗಳು ದುಂಬಿಗಳು ಗುಯ್ ಅಂತ ಇದ್ರೆ ಇವರು ಕೂಡ ಗುಯ್ ಅಂದ್ಕೊಂಡು ಹೊರಟಿದ್ದಾರೆ. ಹುಡುಗರು ಎಲ್ಲ ಹುಡುಗ ಬುದ್ಧಿ. ಮಯೂರಂಬಲ ತೋಡಂ ಗೂಡಿ ಆಡುಚು, ನವಿಲು ವಯ್ಯಾರವಾಗಿ ಆಡ್ತಾ ಇದ್ರೆ ತಾವು ಕೂಡ ಹೀಗೆ ಆಡ್ಕೊಂಡೇ ಆ ಕಾನನ ದಾರಿ ಸವಿಸ್ತಾರೆ. ಡಿಂಕಂಬುಲಂ ಕಲಸಿ ಕೂಯುಚು, ಎಲ್ಲ ಬೇರೆ ಬೇರೆ ಪಿಕ ಶುಕ ಯಾವುದಾದ್ರೂ ಪಕ್ಷಿ ಕೂಗಿದ್ರೆ ಅದ್ರ ಜೊತೆಗೆ ಇವರು ಅದೇ ಥರ ಅನುಕರಿಸಿ ಕೂಗ್ತಕ್ಕಂಥದ್ದು. ಶುಕಂಬುಲ ಜೇರಿ ರೊದಲು ಸೇಯುಚು, ರೊದಲು ಅಂದರೂ ಕೂಡ ಧ್ವನಿ. ಆ ಗಿಣಿಗಳ ಕೂಗ್ತಾ ಇದ್ರೆ, ಗಿಣಿಗಳು ಧ್ವನಿ ಮಾಡ್ತಾ ಇದ್ರೆ ಶುಕ ಪಿಕಾಲಾಪ ಅಂತಾರೆ. ಆಲಾಪಗಳನ್ನು ಮಾಡ್ತಾ ಇದ್ರೆ ಇವರು ಕೂಡ ರೊದಲು ಸೇಯುಚು. ಮುಲುಗಲಂ ನೀಡಲ ಬಾರುಚು, ಮೇಲ್ಗಡೆ ಪಕ್ಷಿಗಳು ಹಾರ್ತಾ ಇರುತ್ತೆ. ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ಪಕ್ಷಿಗಳು ತಮ್ಮ ಆಹಾರವನ್ನು ಹುಡುಕೊಂಡು ಹೊರಟಿರುತ್ತವೆ. ಬುಲುಗುಲು ಅಂತಾರೆ. ಆ ಬುಲುಗುಲು ಮೇಲೆ ಹಾರ್ತಾ ಇದ್ರೆ ಅದ್ರ ಕೆಳಗಡೆ ಅದರ ನೆರಳು ಬೀಳುತ್ತಲ್ಲ, ನೀಡಲಂ ಬಾರುಚು, ಅದರ ನೆರಳಲ್ಲೇ ಪಕ್ಷಿ ಎಷ್ಟು ವೇಗವಾಗಿ ಹೋಗುತ್ತಲ್ಲ, ನೆರಳು ಅಷ್ಟು ವೇಗವಾಗಿ ಸಂಚಾರ ಆಗುತ್ತೆ. ಅದರ ನೆರಳಲ್ಲಿ ಇವರು ಸೊಟ್ಟಾಗಿ ಅದೆಲ್ಲಿ ನೆರಳು ಬೀಳುತ್ತೋ ಅಲ್ಲಿ ಓಡ್ತಾ ಇರೋದು. ಸರಾಳಂಬುಲಗು ವಾಗುಲಗಳ ಚುಚು, ಸರಾಳಂಬುಲಗು, ಸರಾಳ ಅಂತಂದರೆ ಆರಾಮಾಗಿ ಚಿಕ್ಕದ ಒಂದು ಝರಿ ಥರ ಹರಿತಾ ಇದ್ರೆ ಅದರನ್ನೇ ಸರಾಳಂಬುಲಗು ವಾಗುಲು ಗಡಚುಚು. ವಾಗುಲು ಅಂತಂದರೆ ಪುಟ್ಟ ಒಂದು ಹರಿತಾ ಇರ್ತಕ್ಕಂಥ ಝರಿಗಳು.
ಅದನ್ನೆಲ್ಲ ಆರಾಮಾಗಿ ದಾಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಶಕ್ತಿ ಉತ್ಸಾಹ ಇರುತ್ತೆ. ಅದು ಆ ಪ್ರಕೃತಿನಲ್ಲಿ ಆ ಸುಳಿಗಾಳಿ ಹಾಯಾಗಿ ಬೀಸ್ತಾ ಇರುತ್ತೆ, ಪಕ್ಷಿಗಳ ಕಲರವ ಎಲ್ಲ ಒಂದು ಅತ್ಯುತ್ಸಾಹವಾಗಿ ಹೊರಟಿದೆ. ಒಳ್ಳೆ ಸಂಭ್ರಮವಾಗಿ ಮೆರವಣಿಗೆ ಹೊರಟಿದ್ದಾರೆ. ವಾಗುಲು ಗಡಚುಚು ಮರಾಳಂಬುಲ ಚೇತ ನಡಚುಚು. ಅಲ್ಲೇ ಒಂದು ಪುಟ್ಟ ಕೊಳ ಇದ್ದು ಅಲ್ಲಿ ಹಂಸಗಳಿದ್ರೆ ಅದ್ರ ಜೊತೆಲಿ ಇವನು ಆ ನೀರ್ ಮೇಲೆ ಓಡ್ತಾರೆ. ಬಕಂಬುಲಂ ಗನಿ ನಿಲ್ಚುಚು. ಬಕಪಕ್ಷಿ ಧ್ಯಾನ ಮಾಡ್ತಾ ಒಂಟಿ ಕಾಲಲ್ಲಿ ಮೀನಿಗೋಸ್ಕರ ನಿಂತಿದ್ರೆ ಇವರು ಎಲ್ಲರೂ ಒಂದು ನಿಮಿಷ ತಾವು ಕೂಡ ಒಂಟಿ ಕಾಲಲ್ಲಿ ನಿಂತ್ಕೊಂಡ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸಾರಸಂಬುಲಂ ಜೋಸಿ ಅಲಚುಚು. ಸಾರಸಂಬುಲು ಅಂತಂದ್ರೆ ಆ ಕಮಲದ ಹೂವುಗಳ ಅರಳಿರ್ತಕ್ಕಂತಹ ನೀರಿನೊಳಗೆ ಜೋಪಿ ಅದರೊಳಗೆ ತೂರಿ ಅಲಚುಚು ತಾವು ಮುಖ ಪ್ರಕ್ಷಾಳನವೋ ಸ್ನಾನಾದಿಗಳನ್ನೇ ಮಾಡಿಕೊಂಡು ನದಿ ಜಲಂಬುಲ ದೋಂಗುಚು. ನದಿ ಜಲಗಳಲ್ಲಿ ದೋಗು ಅಂತಂದರೆ ಒದ್ದೆ ಮಾಡ್ಕೊಳ್ತಕ್ಕಂಥದ್ದು, ದೋಗುಚು ಅಂತಂದರೆ ಒದ್ದೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಎಲ್ಲರೂ ಒಂದೊಂದು ಮುಳುಗುಗಳು ಹಾಕ್ಕೊಂಡು ದೀವ ಯುಯಲೆಲ್ಲ ನೂಗುಚು. ದೀವಲು ಅಂದರೆ ತೀಗಲು ಅಂತಂತಂದರೆ ಬಳ್ಳಿಗಳು. ಹಾಗೆಲ್ಲ ಯಾರು ಉಯ್ಯಾಲೆ ಕಟ್ಟಕ್ಕೇನು ಹಗ್ಗ ಕಟ್ತಾ ಇದ್ರು, ದಪ್ಪದ ಕಾಡು ಬಳ್ಳಿಗಳು ಮರಗಳ ಮೇಲೆ ಜೊಂಪಾಗಿ ಒಳ್ಳೆ ಗಟ್ಟಿಯಾಗಿರುತ್ತೆ. ಅವು ದಪ್ಪದ ಬಳ್ಳಿಗಳು, ಆ ಬಳ್ಳಿಗಳನ್ನೇ ಉಯ್ಯಾಲೆ ಥರ ಒಂದು ಮರದಿಂದ ಒಂದು ಮರಕ್ಕೆ ಹಬ್ಬಿದ್ರೆ ಅದರಲ್ಲೇ ಉಯ್ಯಾಲೆಗಳು ಊಕ್ಕೊಳ್ಳೋದು, ಕೆಳಗಿಂದ ಮೇಲಿನವರೆಗೂ ಊಗೋದು. ಆಲದ ಮರ ಆದರೆ ಆ ಬಿಳಿಲುಗಳನ್ನೇ ಒಟ್ಟೊಟ್ಟಾಗಿ ಹಿಡ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಉಯ್ಯಾಲೆ ಆಡೋದು. ದೀವ ಯುಯ್ಯಲೆಲ್ಲ ನೂಗುಚು. ದೀವಲು ಅಂತಂದರೆ ತೀಗಲು, ಬಳ್ಳಿಗಳ ಉಯ್ಯಾಲೆಯನ್ನು ಆಡುತ್ತಾ ಬಲ್ಲಂಬುಲಂಡಾಗುಚು. ಬಲ್ಲಂಬುಲು ಅಂದರೆ ಪಲ್ಲಂಬುಲು ಅಂದರೆ ಸ್ವಲ್ಪ ತಗ್ಗು ಪ್ರದೇಶ ಇದ್ದರೆ ಅವನೊಬ್ಬ ಇನ್ನು ಹಿಂದೆ ಬರ್ತಾ ಇದ್ರೆ ಈ ಕಡೆಯಿಂದ ಆ ಕಡೆ ಕಾಣಲ್ವಲ್ಲ, ಎತ್ತರ ಹತ್ತಿ ಕೆಳಗಿಳಿಬೇಕು ಅನ್ನೋ ಕಡೆ ತಗ್ಗು ಪ್ರದೇಶದಲ್ಲಿ ಬಚ್ಚಿಟ್ಕೊಂಡ್ಬಿಡೋದು ಮುಂದೆ ಹೋದವರು. ಎಲ್ಲಿ ಹೋದ್ನಪ್ಪ ಈಗ ತಾನೇ ನನ್ನ ಗೆಳೆಯ ಮುಂದೆ ಹೋಗ್ತಿದ್ದ, ಎಲ್ಲ ಕಾಣಲಿಲ್ವಲ್ಲ ಅಂತ. ದೂರಂಬುಲಕೆ ಗುಚುಂ ಕಪುಲ ಸಂಗಡಿಂ ತರುವುಲೆಕ್ಕುಚು. ದರುವುಲೆಕ್ಕುಚು, ತರುವುಗಳು ಅಂದರೆ ಮರಗಳು. ಕಪಿಗಳು ಆಗ್ತಾನೆ ಎದ್ದು ಒಂದು ಮರದಿಂದ ಒಂದು ಮರಕ್ಕೆ ಎಗರ್ತಾ ಇರುತ್ತೆ. ಇವರು ಒಳ್ಳೆ ಪುಟವಾಗಿರುತ್ತೆ ಅವರ ಶರೀರ, ಸದೃಢವಾಗೂ ಇರುತ್ತೆ. ಮತ್ತು ಬಿಲ್ಲಿನ ಹಾಗೆ ಅವರು ಕಾಡಲ್ಲೇ ಬೆಳೆದು ಹತ್ತಿ ಇಳಿದು ಬೆಟ್ಟ ಹತ್ತಿ ಇಳಿದು ಮರಗಳು ಹತ್ತಿ ಇಳಿದು ಎಲ್ಲ ಶರೀರ ಬೇಕಾದ ಹಾಗೆ ಬಾಗ್ತಿರುತ್ತೆ. ಕಪುಲ ಸಂಗಡಿನ ದರುವುಲೆಕ್ಕುಚು. ಕಪಿಗಳ ಜೊತೆಯಲ್ಲಿ ಅವರು ಕೂಡ ಮರಗಳು ಹತ್ತಿಬಿಟ್ಟು ಅವುಗಳ ಥರನೇ ಕೇಕೆ ಹಾಕ್ಕೊಂಡು ತಲೆ ಕೆರ್ಕೊಂಡು ಅವುಗಳನ್ನು ರೇಗಿಸ್ತಾ ಆ ಕೊಂಬೆಯಿಂದ ಈ ಕೊಂಬೆಗೆ ಎಗರ್ತಾ ಎಲ್ಲ ಕಪಿಚೇಷ್ಟೆಗೆ ಸಮಾನವಾಗಿ ಮಕ್ಕಳು ಆನಂದ ಉಲ್ಲಾಸಗಳಿಂದ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಫಲಂಬುಲ ಮೆಕ್ಕುಚು. ಆಗ ತಾನೇ ಹಣ್ಣಿಗೆ ಬಂದಿರತಕ್ಕಂಥ ಕಾಡು ಹಣ್ಣುಗಳು ರುಚಿಯೇ ರುಚಿ. ಯಾವುದೇ ಕೃತ್ರಿಮವಾದಂಥ ಔಷಧಿ ಆಗಲಿ ಗೊಬ್ಬರದಾಗಲಿ ಹಂಗಿಲ್ಲ, ಏನಿಲ್ಲ, ಆನಂದ ರಸ ತುಂಬಿರುತ್ತೆ ಅದರಲ್ಲಿ. ಫಲಂಬುಲ ಮೆಕ್ಕುಚು ಅಂತ ಫಲಗಳನ್ನು ಕಿತ್ಕೊಂಡು ತಿನ್ನುತ್ತಾ ರಸಂಬುಲ ಕೊಂಜೊಕ್ಕುಚು. ಆಹಾ ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಚೆನ್ನಾಗಿದೆ ಅಂತ ತಿಂದುಕೊಳ್ತಾರೆ. ಹಿಂದೆಲ್ಲ ಕಾಡಲ್ಲಿ ವಿಪರೀತವಾದಂಥ ಹಣ್ಣುಗಳು ಸಿಕ್ಕೋದು, ಕಾಡುಬಿಕ್ಕೆ ಹಣ್ಣು ಅಂತ ಸಿಕ್ಕೋದು. ಅದನ್ನು ಹೆಬ್ಬೆಟ್ಟಲ್ಲಿ ಗೋರಿನೇ ತಗೊಂಡು ತಿನ್ನಬೇಕಾಗಿತ್ತು. ನೇರಳೆ ಹಣ್ಣು, ಎಲ್ಚಿ ಹಣ್ಣು, ಕಾಡುಬಿಕ್ಕೆ ಹಣ್ಣು, ಸೀತಾಫಲದ ಹಣ್ಣುಗಳು ಯಥೇಚ್ಛವಾಗಿ ಕಪಿ ಸಂಕುಲಕ್ಕೂ ಸಿಗ್ತಾ ಇತ್ತು. ಹಸು ಕರು ಮೇಯಿಸೋರು ಕೂಡ ಅಲ್ಲೇ ತಿಂದ್ಕೊಂಡು ಬರ್ತಾಯಿದ್ರು ಧಾರಾಳವಾಗಿ. ಅವರೇನು ಬುತ್ತಿ ಕಟ್ಕೊಂಡು ಹೋಗಿರೋದು ಎಲ್ಲ ಎಷ್ಟು ಹೊತ್ತಿರ್ತಾ ಇತ್ತು ಆ ಬಿಸಿಲಿಗೆ, ಆ ವನ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡ ಹತ್ತೋದಕ್ಕೆ. ಅದರ ನಂತರ ಅವರಿಗೆಲ್ಲ ಆಧಾರ ಈ ಕಾಡು ಹಣ್ಣುಗಳೇ, ಅಷ್ಟು ಚೆನ್ನಾಗಿರ್ತಕ್ಕಂಥ. ರಸಂಬುಲ ಕುಂಜೊಕ್ಕುಚು, ಆನಂದ ರಸ. ಆ ಹಣ್ಣುಗಳನ್ನು ತಿಂದು ಆಹಾ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ತಿನ್ನೋ ಇದೊಂದು ಸ್ವಲ್ಪ ಹುಳ್ಳಿಗಿದೆ ಅಂತ ಒಬ್ರಿಗೊಬ್ರು ಕೊಟ್ಕೊಂಡು, ಎಂಜಲು ಕೂಡ ಅವರೇನು ಲೆಕ್ಕ ಮಾಡ್ತಿರಲ್ಲ, ಒಬ್ಬರ ಕೈಯಿಂದ ಒಬ್ರು ಕಿತ್ಕೊಂಡು ತಿಂದುಕೊಂಡು ಆನಂದದಲ್ಲಿ ಓಲಾಡ್ತಾ ಇದ್ದಾರೆ. ನಿಂಗಿಕಿ ನಿಕ್ಕುಚುಂ ನೀಡಲು ಸೂಚಿ ನವ್ವುಚುಂ. ಕಪಿಗಳ ಜೊತೆ ಮರದ ಮೇಲಕ್ಕೆ ಹತ್ತಿರ್ತಾರಲ್ಲ, ನಿಂಗಿ ಅಂತಂದ್ರೆ ಆಕಾಶಕ್ಕೆ ಎಗರ್ಬಿಡ್ತಾರೆ ಅನ್ನೋ ರೀತಿ ಮರಗಳ ಮೇಲಿಂದ ಎಗರೋದು. ಅವ್ರದ್ದೇ ನೆರಳು ಬೀಳ್ತಾ ಇರುತ್ತಲ್ಲ, ನೀಡಲು ಸೂಚಿ ನವ್ವುಚುಂ, ನಗ್ತಾ ಇರೋದು, ಹೇಗೇಗೋ ಕಾಣಿಸ್ತಾ ಇರುತ್ತಲ್ಲ ನೆರಳಲ್ಲಿ, ಅದನ್ನು ನೋಡಿ ನಗುತ್ತಾ. ಕೈಯಂಬುಲಕುಂ ಗಾಲುದ್ರೌಬುಚುಂ. ಕೈಯಂಬುಲಕು ಅಂತಂದರೆ ಕೈಯಾಲು ಅಂತಂದರೆ ಏನೋ ಜಗಳ, ಸುಮ್ಮನೆ ಕಾಲು ಕೆರ್ಕೊಂಡು ನಾನು ಧುಮುಕ್ತಾ ಇದ್ದೆ, ನನಗಿನ್ನ ಮೊದಲು ಇವ್ನು ಧುಮುಕಕ್ಕೆ ಹೋಗ್ಬಿಟ್ಟು ನಾನು ಕಾಲು ಕೊಟ್ಟು ಬೀಳಿಸ್ತಾ. ಅದಕ್ಕೇನು ಎಷ್ಟು ಕಾರಣ ಬೇಕು ಮಕ್ಕಳು ಜಗಳ ಆಡೋಕ್ಕೆ. ನಾನು ಧುಮುಕೋವಾಗ ಇವನು ಕೈ ತಗ್ಲಿಸ್ಬಿಟ್ಟ, ನಾನು ಬಿದ್ದುಬಿಟ್ಟೆ, ಕೈ ಗೋಚ್ಕೊಂಡ್ಬಿಡ್ತು, ನನಗಿನ್ನ ಮುಂಚೆ ನಾನು ಮುಂಚೆ ಓಡ್ತಾ ಇದ್ರೆ ಇವನು ಓಡ್ಬಿಟ್ಟ, ನನ್ನ ಬುತ್ತಿ ಕಿತ್ಕೊಂಡ.
ಬೇಕಾದಷ್ಟು ಬಾಲಕರ ಚೇಷ್ಟೆಗಳು ಏನೇನಿತ್ತೋ ಕೈಯಂಬುಲಕಂ ಕಾಲು ತ್ರವ್ವುಚು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು ಅಂತಾರಲ್ಲ, ಆ ರೀತಿಯಾಗಿ ಒಬ್ರಿಗೊಬ್ರು ಜಗಳ ಆಡುತ್ತಾ ಜಲುಂಗುಚು ಮೆಲಂಗುಚು ವ್ರಾಲುಚು ಸೋಲುಚು ಎಗರ್ಕೊಂಡು ಕುಣ್ಕೊಂಡು ದಾಪ್ಗಾಲ ಹಾಕ್ಕೊಂಡು ಕುಂಟಾಟ ಆಡಿಕೊಂಡು, ನಾನು ಕುಂಟ್ತೀನಿ ನೀನು ನೋಡು ನೋಡೋಣ ಯಾರು ಬೇಗ ಹೋಗ್ತೀವೋ, ನೀನು ನಡ್ಕೊಂಡು ಬಾ ನಾನು ಕುಂಟ್ತೀನಿ ಯಾರು ಬೇಗ ಹೋಗ್ತೀವೋ ಅಂತ ಕುಂಟವರೇ ಬೇಗ ಬೇಗ ದಾಪ್ಗಾಲ ಹಾಕ್ಕೊಂಡು ಹೋಗ್ತಾರೆ. ಓಡೋದು, ವ್ರಾಲುಚ್ಚು, ಅಲ್ಲಿ ಸಾಕಾಗ್ಬಿಟ್ಟು ಅಲ್ಲಲ್ಲೇ ಮರಗಳ ಕೆಳಗೆ ಮಲ್ಕೊಳ್ಳೋದು, ಸೋಲುಚ್ಚು ಸಂಜೆ ಒಂದು 3 ಗಂಟೆ ಆಗೋಷ್ಟೊತ್ತಿಗೋ ಅಥವಾ ಮಧ್ಯಾಹ್ನವಾಗೋಷ್ಟೊತ್ತಿಗೋ ಕೆಲವರಿಗೆ ಸ್ವಲ್ಪ ಆಯಾಸ ಆಗ್ತಾಯಿದೆ, ಬಹು ಪ್ರಕಾರಂಬುಲ ಶರೀರ ವಿಕಾರಂಬುಲು ಸೇಯುಚೂ ಮರಿಯುನು. ಈ ರೀತಿಯಾಗಿ ಬಾಲಕರು ಎಲ್ಲ ಚೇಷ್ಟೆಗಳನ್ನು ಮಾಡಿಕೊಂಡು ಕೃಷ್ಣ ಬಲರಾಮರ ಹಿಂದೆ ಆನಂದವಾಗಿ ಆ ಕಾಡುಗಳ ಒಳಕ್ಕೆ ತಮ್ಮ ತಮ್ಮ ಕರುಗಳನ್ನು ಮೇಯಿಸಲು ಹೋದರು. ಪ್ರಕೃತಿಯ ಮಡಿಲ ಮಕ್ಕಳು, ಶಿಶುಗಳು ಇವರು. ಆನಂದವಾಗಿ ಸಹಜವಾಗಿ, ಯಾವುದೇ ಶುಲ್ಕ ಇಲ್ಲ, ಯಾವುದೇ ಹೋರಾಟ ಇಲ್ಲ, ಯಾವುದೇ ಸ್ಪರ್ಧೆ ಕೂಡ ಇಲ್ಲ. ಇದೆಲ್ಲ ಸುಮ್ಮನೆ ಆಟಕ್ಕೋಸ್ಕರ ಅಷ್ಟೇ, ಏನಾದರೂ ಸ್ಪರ್ಧೆ ಕಿಂಚಿತ್ ಮಾಡಿದ್ರೆ. ಆನಂದವಾಗಿ ಪ್ರಕೃತಿ ದೇವಿಯ ಶಿಶುಗಳಾಗಿ ವಿಹಾರ ಮಾಡ್ತಾ ಇದ್ದಾರೆ ಆ ಗೊಲ್ಲ ಬಾಲಕರೆಲ್ಲರೂ ಕೂಡ. ಒಕನೊಕನಿ ಚಲ್ದಿ ಕಾವಡಿ ಡೊಕಂಡೊಕಂಡಳ ಲಾಚು ನೊಕಂಡೊಕಂಡದಿ ಬೇರೊಕಂಡೊಕನಿ ಮೊರಗೆ ಕೊನಿಚನ ಒಕಂಡೊಕಂಡದಿ ದೆಚ್ಚಿ ಇಚ್ಚು ನುರ್ವಿನಾಥ. ಈ ಮಕ್ಕಳ ಆಟ ಹೇಗಿರುತ್ತೆ ಅನ್ನತಕ್ಕಂಥದ್ದು ಎಷ್ಟು ಭಕ್ತ ಕವಿಗಳೇ ಆಗಿರ್ಬೋದು, ಅವರ ಒಂದು ಅನುಭವದ ಸಾರವನ್ನೆಲ್ಲ ಕವಿತಾ ಲಹರಿ ಹಾಗೆ ಬಂದುಬಿಡುತ್ತೆ ವರ್ಣಿಸ್ತಾ ಇದ್ದಾರೆ. ಒಕನೊಕನಿ ಚಲ್ದಿ ಕಾವಡಿ, ಯಾರೋ ಒಬ್ಬ ಹುಡುಗ ಒಂದು ಆ ತಂಗಳ ಪೆಟ್ಟಿಗೆ ತಂಗಳೆಲ್ಲ ಹೊತ್ಕೊಂಡಿರ್ತಾನಲ್ಲ ಕಾವಡಿಯಲ್ಲಿ, ಒಕಡೊಕಂಡು ಅಡಕಿಂಚಿ ದಾಚು, ಅವನ್ನ ಬೆದರಿಸ್ಬಿಟ್ಟು ಹೇ ಅಂತನೋ ಅಥವಾ ನಗಿಸ್ಬಿಟ್ಟೋ ಏನೋ ಅವನ ಗಮನವನ್ನು ಬೇರೆ ಕಡೆ ಸೆಳೆದ್ಬಿಟ್ಟೋ ಅದನ್ನು ಅದರದ್ದು ತಂದಿದ್ದಂಥ ಬುತ್ತಿನ ಕಿತ್ಕೊಂಡು ಬಚ್ಚಿಟ್ಬಿಡೋದು. ಅಡಕಿಂಚಿ, ಅಡಕಿಸೋದು ಅಂತಂದರೆ ಬೆದರಿಸೋದು. ಮೊರಗು, ಒಕಡೊಕಂಡದಿ ಬೇರೊಕೊಂಡೊಕನಿ ಮೊರಗಿ, ಇವನಿನ್ನ ಅವನ ಕೈಲಿ ಬುತ್ತಿ ಕಿತ್ಕೊಂಡ್ರೆ ಅದನ್ನು ಇನ್ನೊಬ್ಬ ಕಿತ್ಕೊಂಡ್ಬಿಟ್ಟು ಮೊರಗಿ ಅಂದರೆ ಮರೆಯಾಗಿ ಬಚ್ಚಿಟ್ಬಿಟ್ಟ. ಅವನು ಇವಂದು ಕಿತ್ಕೊಂಡು ಅವನು ಬಚ್ಚಿಡ್ತಾ ಇರತಕ್ಕಂತಹದ್ದನ್ನು ನೋಡಿದ ಇನ್ನೊಬ್ಬನು ಅವನಿಗೆ ಈ ಮೊದಲನೇವನ ಮೇಲೆ ಸ್ವಲ್ಪ ಪ್ರೀತಿ ಅಥವಾ ಅಯ್ಯೋ ಪಾಪ ಅನ್ನೋದು, ಅಥವಾ ತೀರಾ ಅಕ್ಕಪಕ್ಕದ ಮನೆಯವರ ಏನೋ ಆಪ್ಯಾಯತೆಯೋ ಸ್ನೇಹವೋ, ಅವನೇನು ಮಾಡ್ತಾ ಇದ್ದ, ಕಾನಿಚನ ಮೊರಗಿ ಕೊನಿಚನ ಅಂದರೆ ಅವನು ಬಚ್ಚಿಟ್ಟು ಬಿಟ್ಟಾಗ ಒಕೊಂಡೊಕಂಡು ದೆಚ್ಚಿ ಇಚ್ಚು ನುರ್ವಿನಾಥ, ಆ ಇನ್ನೊಬ್ಬ ಅವನ ಸ್ನೇಹಿತ ಆ ಬಚ್ಚಿಟ್ಟಿದ್ದನ್ನು ನೋಡ್ಕೊಂಬಿಟ್ಟು ತಗೋ ನೀನು ಬುತ್ತಿ ಅವನ ಅಲ್ಲಿ ಬಚ್ಚಿಟ್ಬಿಟ್ಟಿದ್ದ ನೋಡು, ಅವನು ಬಚ್ಚಿಟ್ನ ಅಂತ ಇವನು ಅವನ ಮೇಲೆ ಕೋಪದ ಕಂಡುಬಿಟ್ರೆ ಫಸ್ಟ್ ಕಿತ್ಕೊಂಡವನು ಬೇರೊಬ್ನು, ಇದೇನು ನನ್ನ ಹತ್ರ ಕಿತ್ಕೊಂಡವನು ಬೇರೊಬ್ನು ಬಚ್ಚಿಟ್ಟವನು ಬೇರೊಬ್ನು ಅನ್ಕೋಬೇಕು. ಆ ರೀತಿಯಾಗಿ 4 ಜನ ಸೇರಿಕೊಂಡು ಆನಂದವಾಗಿ ಹೋಗ್ತಾ ಇದ್ದಾರೆ. ಇನ್ನು ಬಾಲ್ಯ ಲೀಲೆಗಳು ಮುಂದುವರಿತಾ ಇದೆ. ಒಕ್ಕೊಂಡು ಮೊನ್ನೆ ಮರಿಚನ ಒಕ್ಕಡು ಬಲು ಬೊಬ್ಬ ಬೆಟ್ಟು ನುಲಿಕಿ ಪಡನ್ ಬೇರೊಕ್ಕಡು ಮಿಟ್ಟಿ ತಟಾಲುನ ನೊಕ್ಕನಿ ಕನಿದೋಯ ಮೂಯು ನೊಕ್ಕಂಡು ನಗಂಗನ್. ಒಕ್ಕಂಡು ಮುನ್ನೇ ಮರಚಿ ಜನ, ಯಾರೋ ಒಬ್ಬನ ಇನ್ನು ಪೂರ್ತಿ ನಿದ್ದೆಯಿಂದ ಎಚ್ಚರಿಕೆ ಆಗಿರ್ಲಿಲ್ವೋ ಏನೋ, ಯಾರೋ ಒಬ್ಬ ಹುಡುಗ ತನ್ನ ಪಾಠಕ್ಕೆ ತಾನು ಏನು ಸುತ್ತಿಂದ ಗಮನಿಸ್ಕೊಳ್ದಿರ ನಿಧಾನಕ್ಕೇನೋ ನಡ್ಕೊಂಡು ಹೋಗ್ತಾ ಇದ್ದಾನೆ. ಏಮಾರಿಸೋದು ಅಂತಾರಲ್ಲ, ಅಂದರೆ ತನ್ನೊಳಗೆ ತಾನು ಏನೋ ಲೆಕ್ಕ ಹಾಕ್ಕೊಂಡು ಅಥವಾ ಇನ್ನೂ ಅವನಿಗೆ ಪೂರ್ತಿ ಎಚ್ಚರಿಕೆ ಆಗದಿರ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದಿನಿಂದ ಒಬ್ಬ ಬಂದ. ಒಕ್ಕಡು ಬಲುಬೊಬ್ಬ ಪೆಟ್ಟು ನುಲಿಕಿ ಪಡನ್, ಹಿಂದ್ಲಿಂದ ಬಂದ್ಬಿಟ್ಟು ಭ್ಯಾ ಅಂತೇನೋ ಹೆದರಿಸ್ಬಿಡೋದು ಅಥವಾ ಹುಲಿ ಥರ ಗರ್ಜನೆ ಮಾಡಿಬಿಡೋದು. ಏನೋ ಒಟ್ಟಲ್ಲ ಅವನು ಬೆದು ಬಿಡಬೇಕು, ಹಾಗೆ ಮಾಡ್ದ. ಬಲು ಬೊಬ್ಬ ಪೆಟ್ಟು ಉಲಿಕಿ ಪಡನ್, ಅವನು ಬೆಚ್ಚ ಬಿದ್ದುಬಿಟ್ಟ. ಉಲಿಕಿ ಪಡೋದು ಅಂದರೆ ಬೆಚ್ಚ ಬಿದ್ದುಬಿಟ್ಟ. ವೇರೊಕ್ಕೊಂಡು ಮಿಟ್ಟಿ ತಟಾಲುನ, ಮಿಟ್ಟು ಬೀಳೋದು ಅಂದರೆ ಹೀಗೆ ಬೆದರಿ ನಡುಗು ಬಿಡೋದು. ಇನ್ನೊಬ್ಬ ಆ ಬೊಬ್ಬೆ ಕೇಳಿ ಈ ನೆಮ್ಮದಿಯಾಗಿ ಹೋಗ್ತಾ ಇದ್ದವನು ಹೆದರ್ಕೊಂಡ. ಇನ್ನೊಬ್ಬನಿಗೂ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಅವನು ಕೂಡ ಬೆಚ್ಚಿ ನಡುಗುಬಿಟ್ಟ. ಮಿಟ್ಟಿ ತಟಾಲುನ ನೊಕ್ಕನಿ ಕನುದೋಯ ಮೂಯು ನೊಕ್ಕಂಡು ನಗಂಗನ್. ಇನ್ನು ಬೇರೆ ಇನ್ನೊಂದಷ್ಟು ಜನದಲ್ಲಿ ಮುಂದೆ ಹೋಗ್ತಾ ಇದ್ದವನಿಗೆ ಹಿಂದ್ಲಿಂದ ಓಡ್ ಬಂದ್ಬಿಟ್ಟು ಕನುದೋಯು ಮೂಯನ್, ಕಣ್ಣು ಮುಚ್ಚಿಬಿಡೋದು 2 ಕೈಲು, ಯಾರು ಹೇಳು ಅಂತ.
ಕಣ್ಣು ಮುಚ್ಚಿಬಿಟ್ರೆ ಅದನ್ನ ನೋಡಿ ಇನ್ನೊಬ್ಬನ ನಗ್ತಾ ಇರ್ತಾನೆ. ಹಿಂದ್ಲಿಂದ ಬಂದು ಮುಚ್ಚಿಬಿಟ್ರೆ ಅವ್ನ ಮುಂದೆ ಹೆಜ್ಜೆ ಇಡೋಕ್ಕಾಗಲ್ಲ, ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರು ಯಾರು ಅಂದರೆ ಕೈಯೆಲ್ಲ ತಡವೋದು. ನಾವುಗಳು ಕೂಡ ಈ ಆಟ ಆಡ್ತಾಯಿದ್ವಿ. ಸುಮ್ಮನೆ ಯಾರೋ ಒಬ್ಬರು ಸ್ನೇಹಿತೆ ದೊಡ್ಡ ದೊಡ್ಡ ಶಾಲೆ ಅಂಗಳಗಳೇ ದೊಡ್ಡ ದೊಡ್ಡದಾಗಿ ಇರ್ತಾಯಿತ್ತು ಕಾಂಪೌಂಡುಗಳು. ಅಲ್ಲಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಅವ್ರೇನೋ ಓದ್ತಿದ್ರೆ ಹಿಂದಿಂದ ಹೋಗ್ಬಿಟ್ಟು ಕಣ್ಣು ಮುಚ್ಚಿಬಿಡೋದು. ಅವಾಗ ಕೈಗಳು ಸವರಿ ಆ ಬಳೆ ಇರೋದು ಅಥವಾ ಏನೋ ಅವ್ರಿಗೆ ಆ ಸ್ಪರ್ಶದಲ್ಲೇ ತಿಳ್ಕೊಂಬಿಡೋರು. ಓ ನೀನು ಮುಚ್ಚಿರೋದು ಅಂತ ಅವ್ರವ್ರ ಹೆಸರು ಹೇಳ್ಬಿಡೋದು. ಇದೆಲ್ಲ ಬಾಲ್ಯದ ಸಹಜ ಆಟಗಳು. ಈಗಿನ ಮಕ್ಕಳು ಈ ಎಲ್ಲ ಸಹಜ ಆಟಗಳಿಂದ ಆಮೋದ ಪ್ರಮೋದಗಳಿಂದ ವಂಚಿತರಾಗ್ತಾ ಇದ್ದಾರೆ. ಏನಿದ್ರು ಒಬ್ರಿಗೊಬ್ರು ಟಿ ವಿ ಮುಂದೆ ಕೂತ್ಕೋ ಅಥವಾ ಕೈಯಲ್ಲಿ ಫೋನು ಅಥವಾ ಐಪ್ಯಾಡು ಈ ರೀತಿಯಾಗಿ ಆಗೋಗ್ಬಿಡ್ತಾ ಇದೆ. ಇದೆಲ್ಲ ಸಹಜವಾಗಿ ಆನಂದ ಪಡ್ತಾ ಇದ್ದಾರೆ ಗೋಪಬಾಲಕರು. ಒಕ್ಕಂಡು ಮುನ್ನೆ ಮರಚಿಚನ ನೊಕ್ಕಂಡು ಬಲುಬೊಬ್ಬ ಪೆಟ್ಟು ನುಲಿಕಿ ಪಡನ್ ಬೇರೊಕ್ಕಡು ಮಿಟ್ಟಿ ತಟಾಲುನ ನೊಕ್ಕನಿಕನು ದೋಯ ಮೂಯು ನೊಕ್ಕಂಡು ನಗಂಗನ್. ಕಣ್ಣು ಮುಚ್ಚಿಬಿಟ್ರೆ ಇನ್ನೊಬ್ಬನ ಅದನ್ನ ನೋಡಿ ನಗ್ತಿರೋದು. ಓ ಇವನು ಗೊತ್ತಾಗಲ್ಲ ಯಾರು ಕಣ್ಣು ಮುಚ್ಚಿದ್ರು ಅಂತ. ಬೇಕಾದ್ರೆ ಆ ದೂರದಿಂದ ನೋಡು ನಾನು ಅನ್ನೋದು. ಇಲ್ಲಿ ಕಣ್ಣು ಮುಚ್ಚಿರೋನು ಬೇರೆ, ಅಲ್ಲಿ ಕೂಗ್ತಿರೋನು ಬೇರೆ. ಆ ರೀತಿಯಾಗೆಲ್ಲ ಆನಂದಿಸ್ತಾ ಇದ್ದಾರೆ ಗೋಪಬಾಲಕರು. ತೀಪುಗಲ ಕಜ್ಜ ಮನ್ಯುಂಡು ಕೋಪಿಂಪಗ ನೊಡಿಸಿ పుచ్చుకొనిత్రోపాడంబైపడి అది ఎదిగొని ఒక్కడు క్రేపులలో నిట్టు నಟ್ಟುಗಿ ಕುರಿಂಚುಂಡ್ರುಪ. ಇನ್ನ ರಾಜನಾದಂತಹ ರಾಜನಿಗೆ ಇನ್ನು ಹೇಳ್ತಾನೇ ಇದ್ದಾರೆ. ಗೋಪಾಲಕರ ಆಟವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನಿಗೆ. ತೀಪು ಎಲ್ಲ ಕಜ್ಜಮು, ಕಜ್ಜಾಯ ತಿಂಡಿ ಎಲ್ಲ ತೊಗೊಂಡು ಹೋಗಿದ್ರಲ್ಲ, ಸಿಹಿಯಾಗಿ ಮಧುರವಾದ ರುಚಿಯಾದ ಕಜ್ಜಾಯವನ್ನು ಒಬ್ಬನಿಗೆಲ್ಲೋ ನಡೆದು ಹಶ್ವಾಯ್ತೇನೋ ತನ್ನ ಬುತ್ತಿಯಿಂದ ತೆಕ್ಕೊಂಡ. ತಿನ್ನೋಣ ಅಂತ ಕೈಯಲ್ಲಿ ಇಟ್ಕೊಂಡು ಕಚ್ಕೊಂಡು ಹೋಗ್ತಾ ಇದ್ದ. ತೀಪುಗಲ ಕಜ್ಜಮು ಅನ್ಯುಡುಗು, ಬೇರೆ ಒಬ್ಬ ಬಂದು ಕಿತ್ಕೊಂಡು ಹೋಗ್ಬಿಟ್ಟ. ಅವನಿಗಾಗಲೇ ಅಯ್ಯೋ ನನ್ನ ಕೈಲಿದ್ದು ಕಿತ್ಕೊಂಡಲ್ಲ ಅಂತ ಅವನಿಗಾಗಲೇ ಕೋಪ ಬರ್ತಾ ಇದೆ. ಕೋಪಿಂಪಗ ಒಡಿಸಿ పుచ్చుకొనిత్రోపాడంబైపడి అది ಗೋನಿ ಒಕ್ಕಡು. ಒಬ್ಬನ ತಿಂತಾ ಇದ್ದವನ ಹತ್ರ ಕಿತ್ಕೊಂಡವನೊಬ್ಬನು ಅದನ್ನು ಒಡಿಸಿ ಪುಚ್ಚುకొని ಅದನ್ನ ಓಡೋ ಘಬರಾರ್ ಅಂತ ಅವನ ಹತ್ರ ಕಿತ್ಕೊಂಡ್ಬಿಟ್ಟು ತ್ರೋಪಾಡಂಬೈಪಡಿ, ಅವನ್ನ ತ್ರೋಪಾಡೋದು ಅಂದರೆ ನೂಕ್ಬಿಡೋದು. ಸ್ವಲ್ಪ ಪುಷ್ ಮಾಡಿಬಿಟ್ಟು ಅವನ್ನ ದೂರಕ್ಕೆ ನೂಕ್ಬಿಟ್ಟು ಅವನ ಕೈಲಿದ್ದನ್ನು ಇನ್ನೊಬ್ಬನ ಕಿತ್ಕೊಂಡು ಅವನು ಇನ್ನು ನಡ್ಸ್ಕೊಂಬರ್ತಾರಲ್ಲ, ಇಬ್ಬರು ಅಡ್ಸ್ಕೊಂಬರ್ತಾರೆ. ತಾನು ತಿಂತಾ ಇದ್ದವನು ನಡ್ಸ್ಕೊಂಬರ್ತಾನೆ, ಅದನ್ನು ಮೊದಲು ಕಿತ್ಕೊಂಡು ಅವನು ನಡ್ಸ್ಕೊಂಬರ್ತಾನಲ್ಲ. ಅವಾಗ ಏನು ಮಾಡ್ದ, ಮಂದೆ ಹೋಗ್ತಾ ಇತ್ತು, ಕರುಗಳ ಮಂದೆ. ಅದರ ಮಧ್ಯೆ ಕ್ರೇಪುಲೆಲೋ ನಿಟ್ಟು ನಟ್ಟುಂಗಿ ಕರಿಂಚುಂಡ್ರುಪ. ಕರುಗಳ ಮಧ್ಯೆ ನಡುವೆ ತೂರ್ಕೊಂಡು ಒಳ್ಳೆ ಅಲ್ಲಿ ತೂರಿ ಇಲ್ಲಿ ತೂರಿ ಅವ್ರಿಗೆ, ಯಾಕೆ ಪಾಪ ಕರುಗಳು ಕೂಡ ನಡೀತಾ ಇರುತ್ತಲ್ಲ, ತಕ್ಷಣ ಒಬ್ರಿಗೆ ಹಿಡೀಲಿಕ್ಕಾಗಲ್ವಲ್ಲ. ಆ ರೀತಿಯಾಗಿ ಅವಳು ಸೊಂದಿನಲ್ಲಿ ಇಟ್ಟುರಟ್ಟುಂಗಿ ಕುರಿಂಚುಂಡ್ರುಪ. ಹಾಗೆ ಹಾಗೆ ಓಡ್ ಹೋಗ್ತಾ ಇದ್ದಾನೆ. ಪಾಪ ಮೊದಲು ತಿಂತಾ ಇದ್ದವರಿಗೆ ಕೋಪ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ವನಜಾಕ್ಷುಡು ಮುನ್ನರಿಗಿನ ಮುನುಪಡಗಾನತನಿ ನೇನೇ ಮುಟ್ಟೆದನನು ಚುಂಜನಿ ಮುನು ಮುಟ್ಟನಿ ವಾನಿನ್ ಮುನು ಮುಟ್ಟಿನ ಬಾಡು ನೋವು ಮೊನಸಿನರೇಂದ್ರ. ಬಾಲಬುದ್ಧಿ ಅಂದ್ರೇ ಅದೇ, ಏನೋ ಉತ್ಸಾಹ ಅವ್ರಿಗೆ. ಏನಾದರೂ ಅವರಿರೋ ಪರಿಧಿಯಲ್ಲೇ ಏನಾದರೂ ಸ್ಪರ್ಧೆ, ಏನೋ ಸಾಧಿಸೋದು, ಏನೋ ಆಟ, ನಗೋದಕ್ಕೆ ವಿನೋದಕ್ಕೆ ಯಾವುದಾದ್ರೂ ಒಂದು ಕಾರಣ. ನಮ್ಮನ್ನು ಕೂಡ ಚಿಕ್ಕ ಮಕ್ಕಳಿರುವಾಗ ವನವಿಹಾರ ಅಂತ ಕರ್ಕೊಂಡು ಹೋಗ್ತಾ ಇದ್ರು ವಾರಕ್ಕೊಂದು ದಿವಸ. ನಮ್ಮೂರು ಬೆಟ್ಟದ ಪ್ರದೇಶ, ಬೆಟ್ಟಗಳ ಮೇಲೆ ಹತ್ಕೊಳ್ಳೋಕೆ ಕರ್ಕೊಂಡು ಹೋಗೋರು. ಸುಮ್ಮನೆ ಹೋಗ್ತಾ ಇದ್ದವರು ಮೇಷ್ಟ್ರ ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣು ಮರೆ ಆದರು ಅಂದ ತಕ್ಷಣ ನೋಡ ಆ ಮೇಲ್ಗಡೆ ಬಂಡೆ ಇದೆಯಲ್ಲ, ಅದು ಹತ್ರಕ್ಕೆ ಯಾರು ಫಸ್ಟ್ ಹೋಗ್ತಾರೋ ಅಂತ ಆ ಬಂಡೆಗಳ ಮೇಲೆ ಓಡ್ಕೊಂಡು ಹತ್ತೋದು. ಭಯ ಇರಲ್ಲ, ಒಳ್ಳೆಯ ಶರೀರ ಪಟುತ್ವ ಇರುತ್ತೆ. ಶರೀರ ಹೇಗೆ ಬೇಕಾದ್ರೂ ಒಂದು ಹೆಜ್ಜೆ ಇಟ್ಟರೆ ಬ್ಯಾಲೆನ್ಸ್, ಸಮತೋಲನ ಚೆನ್ನಾಗಿರುತ್ತೆ ಓಡೋದು. ಆ ರೀತಿಯಾಗಿ ಇಲ್ಲಿ ಗೋಪಬಾಲಕರು ಏನು ಮಾಡ್ತಾ ಇದ್ದಾರೆ, ವನಜಾಕ್ಷುಡು ಮುನ್ನರಿಗಿನ. ನೋಡು ಕೃಷ್ಣ ಬಲರಾಮರು ಆದರೆ ಅಷ್ಟು ದೂರ ಹೊಟ್ಟು ಹೋಗ್ತಾ ಇದ್ದಾರೆ, ಅವರೇ ಮುಂದೆ ಹೋಗಿದ್ದಾರೆ. ಮುನುಪಡಗ ಆನತನಿ ನೇನೇ ಮುಟ್ಟೆದ ನಾನು ಚುಂಜನಿ, ನಾನು ಫಸ್ಟು ಹೋಗ್ಬಿಡ್ತೀನಿ ಕೃಷ್ಣ ಬಲರಾಮರ ಹತ್ರ, ನಾನು ಮೊದಲು ಅವ್ರಿಗೆ ಓಡೋಗಿ ಮುಟ್ತೀನಿ ಅಂತ ಹಿಂದೆ ಇದ್ದಂಥ ಒಬ್ಬ ಬಾಲಕ ಓಡಕ್ಕೆ ಪ್ರಾರಂಭ ಮಾಡ್ದ. ಆದರೆ ಮುನು ಮುಟ್ಟನಿವಾನಿನ್, ಅವನು ಓಡಿದ ತಕ್ಷಣ ಇನ್ನೊಬ್ಬನು ಅವನ ಹಿಂದೆ ಓಡ್ದ. ಮೊದಲು ನಾನು ಓಡ್ತೀನಿ ಅಂತ ಹೇಳ್ಕೊಂಡು ಓಡಿದವನು
ಕೃಷ್ಣ ಬಲರಾಮನ ಮೊದಲು ತಲುಪಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನನ್ನು ನೋಡಿ ಓಡಿದ್ನಲ್ಲ, ಅವನು ಮೊದಲು ಹೋಗ್ಬಿಟ್ಟ. ಅವನು ಮೊದಲು ಹೋಗ್ಬಿಟ್ಟ ಅಂತ ಏನು ನಾಲ್ಗೆ ಅಲ್ಲಾಡ್ಸೋದೇನು, ತಲೆ ಮೇಲೆ ಕೊಂಬಿನ ಥರ ತೋರಿಸೋದೇನು, ನೋಡ್ತೀಯಾ ನಾನೇ ಬಂದ್ಬಿಟ್ಟೆ ಅಂತ ಹೆಬ್ಬೆಟ್ಟು ಮೇಲೆತ್ತಿ ತೋರಿಸೋದೇನು. ಮುನು ಮುಟ್ಟಿನವಾಡು ನೋವು ಮನಸ್ಸಿ ನರೇಂದ್ರ. ಹೇಳ್ದವನು ಇನ್ನ ಹಿಂದೆನೇ ಇದ್ದಾನೆ. ಅವನು ಹೇಳಿದ್ನಲ್ಲ ಅಂತ ಅವನಿಗಿಂತ ವೇಗವಾಗಿ ಓಡಿದವನು ಕೃಷ್ಣ ಬಲರಾಮರನ್ನ ಮುಟ್ಟಿ, ನೋಡ್ದ್ಯಾ ನಾನೇ ಗೆದ್ದೆ ಅಂತ ಅವನ್ನ ಛೇಡಿಸ್ತಾ ಇದ್ದಾನೆ. ಇದನ್ನೆಲ್ಲ ಕೂಡ ಶುಕ ಮಹರ್ಷಿಗಳು ಪರೀಕ್ಷಿತ್ ನರೇಂದ್ರನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳು ಎಷ್ಟು ಚೆನ್ನಾಗಿ ಕೃಷ್ಣ ಬಲರಾಮರ ಜೊತೆ ಆನಂದವಾಗಿ ಆಡ್ತಾ ಇದ್ರು ಅಂತ. ಇವ್ವಿಧಂಬುನ ఎన్నడునైన యోగి విభులెవ్వని పాద పరాగమింతయున్ గన్నులన్ గానరట్టి హరింగొంగిట జేర్చుచున్ జట్టబట్టుచున్ దంచున్ గ్రుద్దుచున్ నగుచున్ దద్దయుం బైపడి కూడియాడుచున్ మన్నన సేయు వల్లవ కుమారుల భాగ్యములింతయొప్పునే. ಹೇ ಮಹಾರಾಜ, ಎಷ್ಟೋ ತಪಸ್ಸುಗಳನ್ನು ಮಾಡಿ ಜಪ ಹೋಮಾದಿಗಳನ್ನು ಮಾಡಿ ಯೋಗಿಗಳಂತೆ ಅವನಿಗಾಗಿ ಕಾಯ್ತಾ ಇರತಕ್ಕಂತಹ ಯೋಗಿ ವಿಭುಗಳು ಅವರು ಕೂಡ ಎನ್ನುಡೈನ ಯೋಗಿ ವಿಭುಲು ಎವ್ವನಿ ಪಾದ ಪರಾಗಮಿಂತೆಯೂ ಗನ್ನುಲಂಗಾನರೋ. ಅವನ ಪಾದ ಧೂಳಿ ಕಂಡ್ರೆ ಸಾಕು, ಅವನು ಒಮ್ಮೆ ಅಲ್ಲಿ ಆವಿರ್ಭವಿಸಿದರೆ ಪೂರ್ತಿ ಮೂರ್ತಿ ದರ್ಶನವಾಗದೇ ಇದ್ದರೆ ಬೇಡ, ಅವನ ಪಾದ ಪರಾಗ ಕಂಡ್ರೆ ಸಾಕು ಅಂತ ತಪ್ಪಿಸಿ ಹೋಗ್ತಾ ಇದ್ದಾರೆ. ಅಂತಹವ್ರಿಗೆ ಆಟ ಆಡಿಸ್ತಾ ಇದ್ದಾನೆ, ಯಾರಿಗೂ ಇನ್ನೂ ದೊರಕಿಲ್ಲ ಅಂತಹ ಹರಿಯನ್ನ. ಪಾದ ಪರಾಗ ಮಿಂತೆಯೂ ಗನ್ನುಲಂ ಗಾನರೋ ಅಟ್ಟಿ ಹರಿನ್ ಅಂತ ಹರಿ ಈ ಗೋಪಬಾಲಕರಿಗೆ ಕೊಟ್ಟಂತಹ ಭಾಗ್ಯ ಎಂತಹದ್ದು. ಅವನನ್ನು ಗೋಂಗಿಟ ಚೇರ್ಚುಚುಂ, ಅವರನ್ನು ಆಲಂಗಿಸ್ಕೊಳ್ತಾ ಇದ್ದಾರೆ, ಪ್ರೇಮದಿಂದ ಬಿಗಿದಪ್ಪಿಕೊಳ್ತಾ ಇದ್ದಾರೆ ಹುಡುಗರು. ಅವನಿಗೆದ್ದ ಅಂದರೆ ಓಡ್ ಬಂದು ಎಲ್ಲರೂ ಅವನ ಭುಜಕ್ಕೆ ನೇತಾಡಿ ಅವನ್ನ ಅಪ್ಕೊಳ್ತಕ್ಕಂಥವ್ರೆ. ಚೆಟ್ಟಂಬಟ್ಟು ಚುಂ, ಅವನ ಕೈ ಹಿಡ್ಕೊಂಡು ಅವನು ಹೋಗ್ತಾ ಇರುವಾಗ ಉಯ್ಯಾಲೆ ಆಡಿಕೊಂಡು ಕೈ ತೂಗ್ತಾ ಹೋಗ್ತಾರಲ್ಲ ಮಕ್ಕಳು, ಆ ರೀತಿ ತೂಗ್ತಾ ಆಡುತ್ತಾ ಅವನ್ನ ಚಟ್ಟಬಟ್ಟು ಚುನ್, ಅವನ ಕೈ ಹಿಡ್ಕೊಂಡು ದನ್ನುಚು ಗೃದ್ದುಚುನ್, ಏನೋ ಆಟ ಆಡುವಾಗ ಒದೆಯೋದು, ಅವನ್ನ ಗುದ್ದೋದು, ನಗುಚುನ್ ದದ್ದಯುನ್, ಅವನ್ನ ಆಡ್ಕೊಳ್ಳೋದು, ಅವನ್ನ ಹಾಸ್ಯ ಮಾಡ್ತಕ್ಕಂಥದ್ದು, ಕೃಷ್ಣ ಬಲರಾಮರನ್ನ ಹಾಸ್ಯ ಮಾಡಿ ಅವ್ರ ಜೊತೆಗೆ ತಾವು ನಗತಕ್ಕಂಥದ್ದು. ಬೈಪಡಿ ಕೂಡಿ ಆಡುಚುನ್, ಅವನ ಮೇಲೆ ಬಿದ್ದು ಕೂಸುಮರಿ ಅಂತ ಮಾಡ್ತಾ ಇದ್ರು, ಬೆನ್ನ ಮೇಲೆ ಹೊತ್ಕೊಂಡು ಹೋಗತಕ್ಕಂತಹದ್ದು ಆಟಗಳೆಲ್ಲ ಆಡ್ತಾರಲ್ಲ ಆ ರೀತಿ ಅವನ ಬೆನ್ನ ಮೇಲೆ ಕೂತ್ಕೊಂಡು ಪೈಪಡಿ ಅಂದರೆ ಅವನ ಮೇಲೆ ಬಿದ್ದು ಕೂಡಿ ಆಡುಚುನ್ ಮನ್ನನ ಸೇಯು, ಅವನನ್ನು ಯಾವಾಗಲೂ ಅವರನ್ನು ಕಂಡ್ರೆ ಅವ್ರಿಗೆ ಗೌರವ ಪ್ರೀತಿ ಆದರಗಳು ಇಂತಹದ್ದು ಅಂತ ಭಾವನೆ ಇಲ್ಲ, ಅವನೇ ಅವರ ಸರ್ವಸ್ವ. ಅಂತಹ ವಲ್ಲಭ ಕುಮಾರುಲ ಭಾಗ್ಯಮುಲಿಂತ ಯೊಪ್ಪುನೆ, ಅಂತಹ ಗೋಪ ಬಾಲಕರ ಭಾಗ್ಯ ಎಂತಹದ್ದು ಅದು ಅಂತ ಹೇಳ್ತಾ ಇದ್ದಾರೆ. ನಂದ ಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ ಅಂದದ ಕಳ ಚಂದ ಕರುಗಳ ಮಂದೆಯಲ್ಲಿ ಸುಂದರಾಂಗದ ಸುಂದರಿಯರ ಹಿಂದೂ ಮುಂದಿನಲ್ಲಿ ಚಂದದ ಗೋಪ ಬಾಲರ ವೃಂದದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಈ ಗೋಕುಲದಲ್ಲಿ ಆ ಗೋಪ ಬಾಲರ ಹಿಂದೆ ಮುಂದೆ ಅವರ ಜೊತೆಯಲ್ಲಾಡಿ ಅವರ ಮೈ ಮೇಲೆ ಬಿದ್ದು ಅವರೊಡನೆ ಕಾಡು ಮೇಡೆಲ್ಲ ಸುತ್ತಿ ಅಷ್ಟು ಭಕ್ತವತ್ಸಲನಾಗಿ ಎಂತೆಂಥ ಮಹಾ ಮಹಿಮರಾದಂತಹ ಯೋಗಿಗಳ ಕೈಗೆ ಕೂಡ ದೊರಕದೇ ಇರತಕ್ಕಂತಹ ಶ್ರೀಹರಿ ಈ ಕೃಷ್ಣಾವತಾರದಲ್ಲಿ ಆ ಗೋಪಾಲಕರಿಗೆ ಗೊಲ್ಲಭಾಮೆಯರಿಗೆ ಗೋಪಾಲಕ ಬಾಲಕರಿಗೆ ಕೊಟ್ಟಂತಹ ಹಸುಗಳಿಗೆ ಕರುಗಳಿಗೆ ಅಲ್ಲಿರ್ತಕ್ಕಂತಹ ನೆಲಕ್ಕೆ ಯಮುನೆಗೆ ಎಲ್ಲ ಭಾಗ್ಯ ಬಹುಭಾಗ್ಯ. ಅದನ್ನ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದಂತ ಮಹದ್ಭಾಗ್ಯ.
విందులకును బ్రహ్మ సుఖానందంబై భక్తగణమునకు దైవతమై మందులకు బాలుడగు హరి పొందుంగనిరి గొల్లలిట్టి పుణ్యులు ಗಲರೆ. ಈ ಗೊಲ್ಲ ಬಾಲಕರು ಅದು ಏನು ಪುಣ್ಯ ಮಾಡಿದ್ದಾರೆ, ಈ ಗೋಕುಲ ನಿವಾಸಿಗಳೆಲ್ಲರೂ ಕೂಡ ಎಲ್ಲವೂ ಕೂಡ ಏನು ಪುಣ್ಯ ಮಾಡಿದ್ದಾರೆ, ಚರಾಚರಗಳೆಲ್ಲವೂ ಕೂಡ ಪುಣ್ಯ ಮಾಡಿದೆ. ಆ ಕೃಷ್ಣ ನಡೆಯಾಡಿದ ಭೂಮಿ ಅಂತ ಇವತ್ತಿಗೂ ಕೂಡ ಅಲ್ಲಿ ಮಥುರೆಯಲ್ಲಿ ಮತ್ತು ಗೋಕುಲದಲ್ಲಿ ಆ ಮಣ್ಣನ್ನು ಎತ್ತಿ ನೆತ್ತಿ ಮೇಲೆ ಹಾಕ್ಕೊಳ್ತಕ್ಕಂತಹ ಭಕ್ತರ ಆ ಒಂದು ಭಕ್ತಿ ಪಾರವಶ್ಯ ಕಾಣಬಹುದು ನಾವು. ಯಾವ ಬಂಡೆ ಮೇಲೆ ಕೂತು ಅವನು ಕೊಳಲುವುದನ್ನೋ, ಯಾವ ನವಿಲಿನ ಮೈದಡವಿ ಕೈಗೆ ಸಿಕ್ಕದೆ, ಯಾವ ನವಿಲಿನ ಗರಿಯನ್ನು ತನ್ನ ಶಿರಸ್ಸಿನಲ್ಲಿ ಧರಿಸಿದ್ನೋ, ಯಾವ ಹೂವು ತೆಗೆದು ತಾನು ಅಲಂಕರಿಸ್ಕೊಂಡ್ನೋ, ಎಲ್ಲವೂ ಪುಣ್ಯ ಮಾಡಿದೆ. ಅವರದಿನ್ನೆಷ್ಟು ಪುಣ್ಯ ಮಾಡಿರಬಹುದು. ವಿಂದುಲಕುನು ಬ್ರಹ್ಮ ಸುಖಾನಂದಂಬೈ. ಈ ಶ್ರೀಹರಿ ಯಾರು? ಅವನು ವಿಂದುಲು ಅಂತಂದರೆ ನಿತ್ಯಾನಿತ್ಯ ವಿವೇಕ ಇರ್ತಕ್ಕಂತಹ ಜ್ಞಾನಿಗಳು. ಆ ವೈರಾಗ್ಯದಿಂದ ತಪಸ್ಸು ಮಾಡ್ತಕ್ಕಂತಹ ಜ್ಞಾನಿಗಳ ಪಾಲಿಗೆ ಇವನು ಬ್ರಹ್ಮ ಸುಖಾನಂದವನ್ನು ನೀಡ್ತಕ್ಕಂಥ ಪರಬ್ರಹ್ಮ ಸ್ವರೂಪಿ. ಭಕ್ತಗಣಮುನಕ್ಕೂ ದೈವತಮೈ. ಭಕ್ತರು ಭಕ್ತಿಯಿಂದ ಅರ್ಚಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ, ಪೂಜಿಸ್ತಕ್ಕಂಥ, ಸೇವಿಸತಕ್ಕಂತಹ, ಅವನಿಗಾಗಿ ತಮ್ಮ ಜೀವನದ ಎಲ್ಲ ಆಸೆಗಳು ಇನ್ಯಾರೂ ಇಲ್ಲ, ಆ ಭಗವಂತ ಒಬ್ಬನೇ ಭಕ್ತರಿಗೆ. ಆ ರೀತಿಯಾಗಿ ಭಕ್ತರ ಪಾಲಿಗೆ ದೇವರಾಗಿ ಮಂದುಲಕ್ಕೂ ಬಾಲುಡಗುಹರಿ. ಮಂದುಲು ಅಂತಂದರೆ ಈ ಗೊಲ್ಲರಿಗೆಲ್ಲರಿಗೂ ಕೂಡ ಪುಟ್ಟ ಹುಡುಗ ಅವ್ರಿವ್ರ ಮನೇಲಿ ಬೆಣ್ಣೆ ಕದ್ದು, ಸೀರೆ ಸೆಳೆದು, ಅವರ ಮನೆಗಳ ನೀರು ತಗೊಂಡು ಹೋಗುವಾಗ ಬಿಂದಿಗೆಗೆ ಕಲ್ಲು ಬೀರಿ ತೂತ ಮಾಡಿ ಅದರಲ್ಲಿ ನೀರು ಚೆಲ್ಲಿ ಈ ರೀತಿ ಕೀಟಲೆ ಮಾಡ್ತಕ್ಕಂತಹ ಬಾಲಕೃಷ್ಣ ರೂಪದಲ್ಲಿ ಹರಿ ಅವರು ಅವನ ಜೊತೆಯಲ್ಲಿ ಒಡನಾಡಿದ್ರಲ್ಲ, ಗೊಲ್ಲಲ್ಲಿ ಇಟ್ಟಿ ಪುಣ್ಯುಲುಗಲರೆ. ಅವರಿನ್ನೆಷ್ಟು ಪುಣ್ಯ ಮಾಡಿರ್ಬೋದು ಅವರು, ಅಂತಹ ಪುಣ್ಯಾತ್ಮರಿನ್ನೆಲ್ಲಾದರೂ ಇದ್ದಾರಾ ಅಂತ. ಆ ಶ್ರೀಹರಿ ಯಾವಾಗಲೂ ಅಷ್ಟೇ ಪರಮಪ್ರಿಯರಾದಂಥ ಅರ್ಜುನನಿಗೆ ಸಖನಾದ, ಅವನ ರಥದಲ್ಲಿ ಸಾರಥಿಯಂತೆ. ಆ ಧೂಳು ಯುದ್ಧ ಭೂಮಿಯಲ್ಲಿ ಅವನು ರಥ ನಡೆಸ್ಬೇಕಾದ್ರೆ ಆ ಕುದುರೆಗಳ ಕುರುಪುಟದ ಧೂಳೆಲ್ಲ ಅವನ ಮೈ ಮೇಲೆಲ್ಲ ಇರುತ್ತೆ. ಆ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂದಾಗೆ ಅರ್ಜುನನ ಕುದುರೆಗಳಿಗೆ ಕಂಡೂಯತಿ ಅಂತ ಹೇಳ್ತಾರೆ. ಆ ಧೂಳು ಕುದುರೆಗಳ ಮೈ ಮೇಲೆ ಬಿದ್ದುಬಿಟ್ಟಿದ್ರೆ ಪಾಪ ಮೈ ನವೆ ಆಗುತ್ತೆ ಅಂತ ಅವರು ಮೈ ತೊಳೆದು, ಕುದುರೆಗಳನ್ನು ತೊಳೆದು ಪಾಂಡವರ ಮನೆಯಲ್ಲಿ ಅವರ ಕುದುರೆಗಳಿಗೆ ಮೈ ಕೆರಿತಾನೆ, ನವೆ ಹೋಗ್ಲಾಡಿಸ್ತಾನೆ. ದ್ರೌಪದಿಗೆ ಅಕ್ಷಯ ಕೊಟ್ಟಂತಹ ದೇವರಾದ. ಎಷ್ಟು ಜನರಿಗೆ ಅವನು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರನ ಭಕ್ತರಿಗೆ ಹರ, ಹರಿಯ ಭಕ್ತರಿಗೆ ಹರಿ. ನರರೇನು ಭಾವಿಸಿದರದರಂತೆ ತೋರುವನು ಅಂದ ಹಾಗೆ ಯಶೋದೆಗೆ ಮಡಿಲಲ್ಲೇ ಆಡ್ತಕ್ಕಂಥ ಮುದ್ದು ಮಗುವಾದ. ಗೊಲ್ಲಭಾಮೆಯರಿಗೆಲ್ಲ ಪ್ರಿಯತಮನಾದ. ರಾಧಿಕೆಗೋ ಅತ್ಯಂತ ಜೀವ ಪ್ರಾಣಪ್ರಿಯನಾದ. ಈ ರೀತಿಯಾಗಿ ಅವರವರ ಭಾವಕ್ಕೆ ಸರಿಯಾಗಿ ಅವರಿಗೆ ತೋರಿದಂತಹ ಭಗವಂತ ಅವರೆಲ್ಲ ಏನು ಪುಣ್ಯ ಮಾಡಿದರು, ಅದಿನ್ನೆಷ್ಟು ಪೂರ್ವ ಪುಣ್ಯ ರಾಶಿ. ಆ ಪೂರ್ವ ಪುಣ್ಯ ರಾಶಿ ಎಲ್ಲ ಕೊಟ್ಟು ಈ ಒಂದು ಫಲವನ್ನು, ಬ್ರಹ್ಮಾನಂದ ಫಲವನ್ನು ಅನುಭವಿಸ್ತಾ ಇದ್ದಾರೆ ಯೋಗಿಗಳಿಗಿಂತ ಹೆಚ್ಚಾಗಿ. అని పలికి శుకయోగీంద్రుడు మరియునిట్లనియే. అమరులమృతపానంబుననమరిన వారయ్యో నినేషాటుని పంచత్వమును కునెదుళ్ళు సూతురు తము నమ్మకట్టి అగుండు ದರ್ಪೋದ್ಧತುಂಡೈ. ಅಮರುಲು ಅಂದರೆ ದೇವತೆಗಳು, ಅಮೃತಪಾನಂಬುನನ್ನ ಅಮರಿನವಾರಯ್ಯೋ, ಅವರು ಅಮೃತಪಾನ ಮಾಡಿಬಿಟ್ಟಿದ್ದಾರೆ. ದೇವತೆಗಳು ಅಮೃತಪಾನ ಮಾಡಿ ಅವರಿಗೆ ಮರಣ ಇಲ್ಲ, ಅವರು ಹಾಗೆ ಚಿರಂಜೀವಿಗಳು ಮತ್ತು ಸದಾಕಾಲ ಯೌವನವಂತರಾಗೇ ಇರ್ತಾರೆ. ಅಂತಹವರು ಕೂಡ ನಿಶಾಟುನಿ ಪಂಚತ್ವಮನು ಕೊನೆದುಳ್ಳು ಸೂತರು, ಅವ್ರಿಗೆ ತೊಂದರೆ ಕೊಡ್ತಾನೆ. ಅಂತಹ ಅವರಿಗೆ ಸಾವಿಲ್ಲದೆ ಇರತಕ್ಕಂತಹವ್ರಿಗೇನೆ ಅಮೃತತ್ವವನ್ನು ಹೊಂದಿರತಕ್ಕಂತಹ ದೇವತೆಗಳಿಗೆ ತೊಂದರೆ ಕೊಡ್ತಕ್ಕಂಥವ್ರು ಈ ರಾಕ್ಷಸರು. ನಿಶಾಟುನಿ ಅಂತ ಒಂದು ಪದ ಹಾಕಿದ್ದಾರೆ. ನಿಶಾಯಾಮ್ ಚರತೀತಿ ನಿಶಾಚರ ಅಂತ. ಇದು ಅದೇ ರೀತಿ ನಿಶಾಯಾಮ್ ಅಟತಿ, ಅವರಿಗೆ ರಾತ್ರಿಯಲ್ಲೇ ಅವರ ಇದು ಹೆಚ್ಚು, ಅವರಿಗೆ ಬಲ ಹೆಚ್ಚು ನಿಶಾಚರರಿಗೆ. ಅಂತಹ ನಿಶಾಟುನಿ
ಪಂಚತ್ವಮುನುಕು ಎದುಳ್ಳು ಸೂತರು. ಅಂತಹ ದೇವತೆಗಳು ಕೂಡ ಈ ಅಘಾಸುರ ಅನ್ನತಕ್ಕಂತಹ ದರ್ಪೋದ್ಧತನಾದಂಥ ರಾಕ್ಷಸನ ಪಂಚತ್ವಮುನುಕು ಅಂದರೆ ಅವನ ಮರಣಕ್ಕೆ ಎದುರು ನೋಡ್ತಾ ಇದ್ದಾರೆ. ಯಾರು ಇವು? ತಾವು ಏನೋ ಅವ್ರಿಗೇನೋ ಮರಣ ಇಲ್ಲ ನಿಜ, ಆದರೆ ಇವನು ತೊಂದರೆ ಕೊಡ್ತಾನೇ ಇದ್ರೆ ಹೇಗೆ ತೊಂದರೆ ಸಹಿಸ್ಕೊಳ್ಳೋದು? ಅಷ್ಟು ದುಷ್ಟ ರಾಕ್ಷಸ ಅವನು ಅಘಾಸುರ. ಅವನ ಹೆಸರೇ ಅಘಾಸುರ. ಅಘ ಅಂದ್ರೇ ಪಾಪ, ಪಾಪದ ರಾಶಿ ಅವನು. ತಾವು ನಮ್ಮಕ ಎಟ್ಟಿ ಅಘುಂಡು ದರ್ಪೋದ್ಧತುಂಡೈ. ಅಂತಹ ಅಘಾಸುರ ದರ್ಪೋದ್ಧತನಾಗಿ ದೇವತೆಗಳಿಗೂ ಕಾಟ ಕೊಟ್ಕೊಂಡಿದ್ದಾನೆ. ಅವನು ಮುಂದೆ ಈಗ ಬಂದು ಕೃಷ್ಣನಿಗೆ ಏನು ತೊಂದರೆ ಕೊಡ್ತಾನೆ ಅನ್ನತಕ್ಕಂಥದ್ದನ್ನು ಮುಂದೆ ವಿವರಿಸ್ತಾ ಹೋಗ್ತಾರೆ ಶುಕಯೋಗೀಂದ್ರರು. బకునికి తమ్ముడుగావున బక మరణము తెలిసి కంసు పంపున గోపాలక బాలురతో గూడను బక వైరిని దృంతుననుచున్ బటు ರೋಷಮುನನ್. ಆ ಕಂಸಾಸುರ ಒಬ್ಬರಾದ್ಮೇಲೆ ಒಬ್ಬ ರಾಕ್ಷಸರನ್ನ ಕಳಿಸ್ತಾ ಇದ್ದಾನೆ ಗೋಕುಲಕ್ಕೆ. ಕೃಷ್ಣ ಬಲರಾಮರಿದ್ರೆ ಅವ್ರನ್ನ ಕೊಂದುಬಿಟ್ಟು ಬಂದುಬಿಡಿ ಅಂತ ಅವನಿಗಾಗಲೇ ಅನುಮಾನ ಬಂದಿದೆ. ಕೊಲ್ಲಲಿಕ್ಕೆ ಅಂತ ಒಬ್ಬರಾದ್ಮೇಲೆ ಸರತಿಯ ಸಾಲಿನ ಕಟ್ಟಿ ಕಳಿಸ್ತಾ ಇದ್ದಾನೆ. ಕಳಿಸಿದ ನಂತರ ಅವನು ಗೂಢಾಚಾರರು ಹೇಗಾದರೂ ಇದ್ದೇ ಇರ್ತಾರೆ. ಹೋದಂಥ ರಾಕ್ಷಸ ಕಾರ್ಯ ಏನಾಯಿತು? ಆ ಮಕ್ಕಳನ್ನ ಹತ ಮಾಡಿದ್ನ ಏನು ಅಂತ. ಆದರೆ ಒಂದಾದ್ಮೇಲೆ ಅವನಿಗೆ ವಾರ್ತೆ ಬರ್ತಾ ಇರ್ತಕ್ಕಂಥದ್ದೇನು? ತೃಣಾವರ್ತ ಅವನು ಹೋದ, ಶಕಟಾಸುರ ಅವನ ಭಂಜನವಾಯಿತು, ಪೂತನೆ ಮೊದಲೇ ಪ್ರಾಣ ಬಿಟ್ಲು, ಅವನ ಪ್ರಾಣಗಳನ್ನು ಕೂಡ ಹೀರಾಕ್ಬಿಟ್ಟ ಎಳೆ ಮಗು ಕೃಷ್ಣ. ಏನಿದು ಈ ತರಹ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಈಗ ಅವನು ಆ ಅಘಾಸುರನ್ನ ಕಂಸು ಪಂಪುನ ಬಕುನಿಕಿ ತಮ್ಮುಡುಗ ಅವನು ಬಕಾಸುರ, ಬಕ ಪಕ್ಷಿ ರೂಪದಲ್ಲಿ ಬಂದಂಥ ಬಕಾಸುರ ಸಂಹಾರ ಮಾಡಿದ್ನಲ್ಲ ಕೃಷ್ಣ, ಅವನಿಗೆ ತಮ್ಮ ಈ ಅಘಾಸುರ. ಅಣ್ಣನ ಕೊಂದಂತಹ ಕೃಷ್ಣನ ಮೇಲೆ ಕೋಪ, ಸಹಜವಾಗಿ ಅವನಿಗೆ ವೈರ ಇದೆ. ಆದ್ದರಿಂದ ಆ ಬಕ ಮರಣ ಯಾವಾಗ ಕಂಸನಿಗೆ ತಿಳಿದು ಬಂತೋ ಅವನು ಅವನ ತಮ್ಮನಾದಂಥ ಈ ಅಘಾಸುರನ್ನೇ ಈ ಸರ್ತಿ ಆರಿಸ್ಕೊಂಡ. ನೀನು ಹೋಗು, ಹೇಗಿದ್ರು ಅವನು ಕೋಪನೂ ಇರುತ್ತೆ, ರೋಷ ಇರುತ್ತೆ, ಅಣ್ಣನ ಕೊಂದವನ ಮೇಲೆ ತೀರಿಸ್ಕೊಂಡು ಹೇಗಾದರೂ ಮಾಡಿ ಮುಗಿಸ್ ಬರ್ತಾನೆ ಅಂತ ಪಾಪ ಕಂಸನ ದುರಾಲೋಚನೆ ಪಾಪ. ಬಕುನಿಕಿನ್ ತಮ್ಮನುಗಾವುನ, ಅವನು ಬಕಾಸುರನ ತಮ್ಮನಾದ್ದರಿಂದ ಬಕ ಮರಣಮು ದೆಲಿಸಿ ಕಂಸ ಪಂಪುನ ಗೋಪಾಲಕ ಬಾಲರತೋಂಗೂಡನು ಬಕ ವೈರಿನಿದ್ರುಂತುನು. ಕಂಸಾಸುರ ಅವನ್ನ ಆರಿಸಿ ಕಳಿಸ್ತಾ ಗೋಪಾಲಕ ಬಾಲುರತೋಗೂಡುನು. ಯಾರವನು ಬಕವೈರಿ? ಆ ಬಕ ನಮ್ಮಣ್ಣನಾದಂಥ ಬಕನನ್ನು ಕೊಂದಿದ್ದಾನ, ಅವನನ್ನು ಅವರ ಜೊತೆಯಲ್ಲಿರ್ತಕ್ಕಂಥ ಬಾಲಕರು, ಗೊಲ್ಲ ಬಾಲಕರ ಜೊತೆಯಲ್ಲಿ ಆ ಬಕವೈರಿ ನಿಂದ್ರುಂತು, ಅವನ್ನು ಕೂಡ ನಾನು ನಿರ್ಮೂಲ ಮಾಡಿಬಿಟ್ಟು ಬರ್ತೀನಿ ಅಂತಂದುಬಿಟ್ಟು ಅನುಚುನ್ ಪಟು ರೋಷಮುನನ್. ಅವನಿಗೆ ವಿಪರೀತವಾದಂಥ ಕೋಪ, ರೋಷ, ಸೇಡು, ತನ್ನಣ್ಣನನ್ನು ಕೊಂದಂತಹವನ ಮೇಲೆ ಸೇಡು ತೀರಿಸ್ಕೋಬೇಕು. ಯಾವ್ಯಾವ ದುರ್ಗುಣಗಳು ಬೇಕೋ ರಾಕ್ಷಸತ್ವಕ್ಕೆ ಎಲ್ಲವೂ ಕೂಡ ಇದೆ. ಈಗ ಅವನು ಹೊರಟಿದ್ದಾನೆ, ಕೃಷ್ಣನ ಮುಗಿಸ್ಬಿಡ್ತೀನಿ ಅಂತ ಕನಸು ಕಟ್ಕೊಂಡು ಪಟು ರೋಷದಿಂದ ಹೊರಟಿದ್ದಾನೆ ಆ ಅಘಾಸುರ. ಬಾಲುರು ಪ್ರಾಣಂಬುಲು ಗೋಪಾಲುರಕು ಮದಗ್ರಜಾತು ಪ್ರಾಣಮುಮಾರಿ ಬಾಲುರಂಜಂಪಿನಂತೆ ಚಾಲುನು ಗೋಪಾಲುರೆಲ್ಲ ಸಮಸಿನವಾರಲ್. ಆ ದುಷ್ಟನಾದಂತಹ ಅಘಾಸುರನ ಆಲೋಚನೆ ಹೇಗಿದೆ ನೋಡಿ. ಬಾಲುರು ಪ್ರಾಣಂಬುಲು ಗೋಪಾಲುರಕು, ಈ ಗೋಪಾಲಕರಿಗೆಲ್ಲರಿಗೂ ಕೂಡ ಈ ಕೃಷ್ಣ ಬಲರಾಮರೇ ಅವರಿಗೆ ಪ್ರಾಣ. ಮದಗ್ರಜಾತು ಪ್ರಾಣಮು ಮಾರಿ ಬಾಲುರಂಜಂಪಿನಂತೆಯೇ ಚಾಲುನು. ಅಂದರೆ ನಮ್ಮ ಮದಗ್ರಜಾತು ಅಂದರೆ ನನ್ನ ಅಣ್ಣನಾದಂಥ ಬಕಾಸುರನನ್ನು ಕೊಂದು ಬಿಟ್ಟಿದ್ದಾನಲ್ಲ, ಅದಕ್ಕೆ ಬದಲಾಗಿ ಈ ಬಾಲುರಂಜಂಪಿನಂತೆಯೇ ಚಾಲನು, ಈ ಕೃಷ್ಣ ಬಲರಾಮರಿಬ್ಬರನ್ನು ಕೊಂದು ಬಿಟ್ರೆ ಅಷ್ಟೇ ಸಾಕು. ಗೋಪಾಲರೆಲ್ಲ ಸಮಸಿನವಾರಲ್ಲಿ, ಆ ಗೋಪಾಲಕರಿಗೆಲ್ಲರಿಗೂ ಅವರಲ್ಲಿರ್ತಕ್ಕಂಥ ಶಕ್ತಿ ಉಡುಗಿ ಹೋಗುತ್ತೆ. ಅವ್ರಿಗಿನ್ನ ಚೈತನ್ಯವೇ ಇರಲ್ಲ, ಅವರಿಗೆ ಅವರ ಚೈತನ್ಯವೇ ಇವನು. ಅವರಿಬ್ಬರನ್ನ ಕೊಂದರೆ ಸಾಕು ಕೃಷ್ಣ ಬಲರಾಮನ್ನ ಅಂತ ದುಷ್ಟಾಲೋಚನೆ ಮಾಡಿಕೊಂಡು ಬರ್ತಾ ಇದ್ದಾನೆ ಆ ಅಘಾಸುರ. అని నిశ్చయించి యోజనంబు నిడుపును మహాపర్వతంబు పొడవును గొండ దుదల మీరిన కోరలును
మిన్ను దన్ని పన్నిన నల్ల మొగిళ్ళ పెళ్ళుగల పెదవులను విలంబులకు నగ్గలంబైన ఎగుళ్ళ సందులను నందకార బంధురంభైన వదనాంతరాళంబును దావానల జ్వాలాభీలంబైన దృష్టి జాలంబును వేడిమికి నివాసంబులైన యుచ్ఛ్వాస నిశ్వాసంబులను మెరయ నేల నాలుకలు పరచుకుని ఘోరంబున జగరాకారంబున. ಆ ಅಘಾಸುರ ತಳೆದಂತಹ ಅಜಗರದ ಒಂದು ವರ್ಣನೆ ಮಾಡ್ತಾ ಇದ್ದಾರೆ. ಅವನು ಆ ಬಾಲಗೋಪಾಲಕನಾದಂತಹ ಕೃಷ್ಣನನ್ನ ಹಾಗೂ ಬಲರಾಮನನ್ನ ಕೊಲ್ಲಲು ನಿಶ್ಚಯಿಸಿದ ಅಘಾಸುರ. ಈಗ ಒಂದು ವೇಷ ಹಾಕ್ಕೊಂಡು ಬರಬೇಕಲ್ಲ ಅವನು, ಅದರಿಂದ ಏನು ಮಾಡ್ದ, ಒಂದು ಅಜಗರದ ವೇಷ ಹಾಕ್ಕೊಂಡ. ಅದೆಷ್ಟು ಭೀಕರಾಕಾರವಾಗಿತ್ತಪ್ಪ ಅಜಗರ ಅಂತಂದರೆ, ಯೋಜನಂಬು ನಿಡುಪುನು, ಒಂದು ಯೋಜನ ಅಂದರೆ ಹೆಚ್ಚು ಕಡಿಮೆ 8 ಮೈಲಿಗಳಷ್ಟು ಅಗಲ, ಮಹಾಪರ್ವತಂಬು ಪೊಡುವುನು, ಉದ್ದ ಒಂದು ಪರ್ವತದಷ್ಟು ಉದ್ದ, ಒಂಡ ದುದುಲ ಮೀರಿನ ಕೋರುಲನು, ಆ ಕಡೆ ಈ ಕಡೆ 2 ಕೋರೆ ಹಲ್ಲು ಬೇರೆ, ಅದು ಪರ್ವತ ಶಿಖರಗಳ ತರಹ ಇದೆ, ಅಷ್ಟು ದೊಡ್ಡದಾಗಿದೆ 2 ಕೋರೆಗಳು. ಮಿನ್ನು ದನ್ನಿ ಪನ್ನಿನ ನಲ್ಲ ಮೊಗಿಳ್ಳ ಪೆಲ್ಲುಗಲ ಪೆದುವುಲನು, ಅದರ ಆ ಮೇಲೆ ಕೆಳಗೆ ತುಟಿಗಳು ಹೇಗಪ್ಪ ಇದೆ ಅಂದರೆ, ಮೇಲಿನ ತುಟಿ ಆಕಾಶ, ಮಿನ್ನು ಅಂದರೆ ಆಕಾಶ, ಆಕಾಶಕ್ಕೆ ಮುಟ್ತಾ ಇದೆ, ಅಷ್ಟು ಅಗಳ ಅದರ ಬಾಯಿ. ಮೇಲಿನ ತುಟಿ ಆಕಾಶನ ದನ್ನಿ ಅಂತಂದರೆ ಅದನ್ನು ನೂಕ್ತಾ ಇದೆ, ಒದಿತಾ ಇದೆ. ಪನ್ನಿನ ಅಂತಂದರೆ ವಿಪರೀತ ದೊಡ್ಡದಾಗಿ ಹರಡಿಕೊಂಡಿರ್ತಕ್ಕಂತಹ ನಲ್ಲ ಮೊಗಿಳ್ಳ ಪೆಲ್ಲುಗಲ ಅಂತಂದರೆ ಕಪ್ಪಾದ ಕಾರ್ಮೋಡದಂತಹ ತುಂಬ ಎತ್ತರವಾಗಿರ್ತಕ್ಕಂತಹ, ಪೆಲ್ಲು ಅಂದರೆ ಆಧಿಕ್ಯ, ಪೆದವುಲನು ತುಟಿಗಳು ಅದರ್ಧ ಆಗಿದೆ. ವಿಲಂಬುಲಕು ನಗಲಂಬೈನ ಎಗುಳ್ಳ ಸಂದುಲನು, ಪರ್ವತದ ಗುಹೆಗಿಂತನೂ ಅಧಿಕವಾದಂಥ, ಅಗ್ಗಲ ಅಂದರೆ ಅಧಿಕವಾದಂತಹ ಆಗಿ ಕಾಣ್ತಾ ಇರತಕ್ಕಂತಹ ಅದರ ಬಾಯಿ, ಅಂದರೆ ಆ 2 ದವಡೆಗಳ ಅಂತ ತೆಗೆದಿದ್ರೆ ಅಷ್ಟೂ ಒಂದು ದೊಡ್ಡ ಪರ್ವತದ ಗುಹೆಯಂತೆ ಕಾಣ್ತಾ ಇದೆ. ಅಂಧಕಾರ ಬಂಧುರಂಬೈನ ವದನಾಂತರಾಳಂಬುನು, ಅದರ ಬಾಯೊಳಗೆ ಕಡುಕತ್ತಲು, ಯಾಕೆ ಅಷ್ಟು ದೊಡ್ಡದಾಗಿ ತೆರೆದಿದೆ, ಕಪ್ಪು ಮೋಡದ ಕಪ್ಪುನಷ್ಟು, ಕಾಡಿಗೆ ಕಪ್ಪುನಷ್ಟು ಇದು ತುಟಿಗಳಿದೆ, ಅದರಿಂದ ಒಳಗಡೆ ಎಲ್ಲ ಅಂಧಕಾರ ಬಂಧುರಂಬೈನ ವದನಾಂತರಾಳಂಬುನು ದಾವಾನಲ ಜ್ವಾಲ ಅಭೀಲಂಬೈನ ದೃಷ್ಟಿಜಾಲಂಬುನು, ಅದರ ಕಣ್ಣಿಂದ ಅಗ್ನಿ ಜ್ವಾಲೆಗಳು ಸುರಿತಾ ಇದೆ, ಅದರಿಂದ ಭಯಂಕರವಾಗಿದೆ, ಕಣ್ಣುಗಳಲ್ಲೇ ಕಿಡಿ ಜ್ವಾಲೆಗಳು ಉಗುಳ್ತಾ ಇದೆ, ಅದು ಕಣ್ಣಿಂದ ಸಿಡಿತಾ ಇದೆ. ವೇಡಿಮಿಕಿ ನಿವಾಸಂಬುಲೈನ ಉಚ್ಛ್ವಾಸ ನಿಶ್ವಾಸಂಬುಲನು ಮೆರೆಯ, ಅದು ಉಸಿರು ತಗೊಂಡು ಉಸಿರು ಬಿಟ್ಟರೆ ಒಳ್ಳೆ ಬಿಸಿ ಬಿಸಿ ಗಾಳಿ, ಬಿಸಿಯಾಗಿದೆ ಅದರ ಉಚ್ಛ್ವಾಸ ನಿಶ್ವಾಸಗಳು. ನೇಲ ನಾಲುಕಲು ಪರಚುకొని ಘೋರಂಬುನ ಜಗರಾಕಾರಂಬುನ, ಅದರ ನಾಲ್ಗೆಗಳನ್ನು ಕದಲಿಸ್ತಾ ನೆಲದ ಮೇಲೆ ಹಾಸಿಬಿಟ್ಟಿದೆ, ಇನ್ನೆಷ್ಟು ಅಗಲ ಇರಬಹುದು ಅದರ ನಾಲಿಗೆ. ಘೋರಂಬಗು ಅಜಗರಾಕಾರಂಬುನ, ಅಜಗರ ಅಂದರೆ ಒಂದು ದೊಡ್ಡದಾದಂಥ ಹೆಬ್ಬಾವು, ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲದಷ್ಟು ದೊಡ್ಡದಾದಂತಹ ಹೆಬ್ಬಾವಿನ ರೂಪ ತಳೆದು ಆ ರಾಕ್ಷಸ ಅಘಾಸುರ ದಾರಿಗಡ್ಡರವಾಗಿ ಮಲಗಿದ್ದಾನೆ. నిజాపిరములేక ఇప్పుడు గ్రేపుల గోపాల సుదులం కృష్ణని తోడన్ గీపెట్టంగం రింగెదనని పాపపురక్కసుండు ద్రోపన్ ಬಡಿಯುಂಡೆನ್ರುಪ. ಆ ದುಷ್ಟ ರಾಕ್ಷಸನಾದಂಥ ಅಘಾಸುರ ತನ್ನ ದುಷ್ಟ ಯೋಚನೆಗೆ ಅನುಗುಣವಾಗಿ ಈಗ ಕಾರ್ಯಗತ ಮಾಡ್ತಾ ಇದ್ದಾನೆ. ಏನು ಯೋಚನೆ ಮಾಡ್ತಾ ಇದ್ದಾನೆ? ಜಾಪಿರುಮು ಲೇಖ, ಸ್ವಲ್ಪ ಕೂಡ ನಾನು ತಡ ಮಾಡದೆ ಈಗಿಂದೀಗಲೇ ಗ್ರೇಪುಲ ಅಂದರೆ ಆ ಕರುಗಳನ್ನು, ಗೋಪಾಲ ಸುತುಲನ್ ಬೇರೆ ಗೋಪ ಬಾಲಕರನ್ನು, ಕೃಷ್ಣನಿತ ಓಡನ್ ಆ ಕೃಷ್ಣ ಬಲರಾಮ ಗೋಪಾಲ ಸುತರು ಆ ಕರುಗಳು ಎಲ್ಲವನ್ನೂ ಸೇರಿಸಿ ಗೀಪೆಟ್ಟಂಗಂ ರಿಂಗೆದನನಿ, ಅವೆಲ್ಲ ಗಿಲಗಿಲಗಿಲ ಒದ್ದಾಡಬೇಕು, ಕುಯ್ಯೋ ಮರ್ರೋ ಅನ್ಬೇಕು. ಗೀಪೆಟ್ಟಂಗ ಅಂದರೆ ಕುಯ್ಯೋ ಮರ್ರೋ ಅನ್ಬೇಕು. ಅವು
ಆ ರೀತಿಯಾಗಿ ಎಲ್ಲನೂ ನುಂಗು ಬಿಡ್ತೀನಿ, ಮೃಂಗೆದನನಿ ನುಂಗು ಬಿಡ್ತೀನಿ ಈಗ ಅಂತಂದುಬಿಟ್ಟು ಯೋಚನೆ ಮಾಡಿಕೊಂಡವನು ಪಾಪ ಪುರಕ್ಕಸುಡು ತ್ರೋವಂಬಡಿ ಉಂಡೆ ನೃಪ. ಆ ಪಾಪಿಷ್ಠನಾದಂತಹ ಅಘಾಸುರ ರಾಕ್ಷಸ ದಾರಿಯಲ್ಲಿ ಅಡ್ಡವಾಗಿ ಬಾಯಿ ತೆರ್ಕೊಂಡು ಮಲ್ಕೊಂಡಿದ್ದ. ಆ ಗೋಪಾಲಕರು ಇವರು ಎಲ್ಲ ಬರೋ ದಾರಿಯಲ್ಲೇ ಅಡ್ಡಲಾಗಿ ಬಾಯಿ ತೆಗೆದುಕೊಂಡು ಮಲ್ಕೊಂಡಿದ್ದ. ಆ ಸಮಯಂಬುನ ఒక వన్యాజగరేంద్ర మల్లదే గిరీంద్రోత్సేదమై దావపావక కీలా పరుష ప్రచండతర నిశ్వాసంబుతో ఘోర వహ్నీ కరాళతత జిహ్వతోడ మనలను హింసింప నీక్షించుచున్ వికటంబై పడి సాగి ఉన్నది పురోవీథింగనుంగొంటిరే అని ಯೊಂಡೊರುಳುಕುಂ ಜೂಪುಚು. ಆ ಜಗರ ದೊಡ್ಡ ಹೆಬ್ಬಾವು ಬಾಯಿ ತೆರ್ಕೊಂಡು ಆ ರಾಕ್ಷಸ ಹೆಬ್ಬಾವಿನ ರೂಪದಲ್ಲಿ ದಾರಿಗಡ್ಡಲಾಗಿ ಮಲಗಿದ್ದಾನೆ ಗೋಪಾಲ ಬಾಲಕರಿಗೆ. ಅವರು ಒಂಡೊರುಲು ಕುಂಜೂಪುಚು ನೋಡಿದ್ರು. ಆಗ ಅವರು ಅದನ್ನು ನೋಡಿಬಿಟ್ಟು ಒಬ್ರಿಗೊಬ್ರು ತೋರಿಸ್ತಾ ಇದ್ದಾರೆ. ಅಬ್ಬಾ ఒక ವನ್ಯಾಜಗರೇಂದ್ರಮಲ್ಲದೆ, ಅಪ್ಪಬ್ಬ ಅದು ನೋಡಿದ್ಯಾ ಎಷ್ಟು ದೊಡ್ಡದಾದಂತಹ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂತಹ ಅಜಗರ ಅಂದರೆ ದೊಡ್ಡ ಅತಿ ದೊಡ್ಡ ಆಕಾರದ ಹೆಬ್ಬಾವು. ಗಿರೀಂದ್ರೋತ್ಸೇದಮಯಿ, ಗಿರೀಂದ್ರೋತ್ಸೇದ ಅಂದರೆ ಆ ಬೆಟ್ಟಗಳನ್ನು ಮೀರಿಸುವ ಎತ್ತರದಷ್ಟು, ಅಂದರೆ ಅಷ್ಟು ದೊಡ್ಡದಾಗಿದೆ. ದಾವಪಾವಕ ಕೀಲಾ ಪರುಷ, ದಾವಪಾವಕ ಅಂತಂದರೆ ಕಾಡ್ಗಿಚ್ಚು, ಕೀಲ ಅಂತಂದರೆ ಅಗ್ನಿ ಜ್ವಾಲೆಗಳು, ಕೀಲಿ ಅಂತಂದರೆ ಅಗ್ನಿ ಜ್ವಾಲೆಗಳಿರ್ತಕ್ಕಂಥವನು. ಆ ಕಾಡ್ಗಿಚ್ಚಿನ ಜ್ವಾಲೆಗಳಂತೆ ಪ್ರಚಂಡತರ ನಿಶ್ವಾಸಂಬುತೋ, ಅಂದರೆ ಅದು ಒಂದೊಂದು ಸರ್ತಿ ಉಚ್ಛ್ವಾಸ ಒಳಗೆ ಕೆಳ್ಕೊಂಡು ನಿಶ್ವಾಸ ಹೊರಕ್ಕೆ ಬಿಟ್ಟ ತಕ್ಷಣ ಅದರ ಉಸಿರಿನೊಡನೆ ಬೆಂಕಿಯ ಜ್ವಾಲೆಗಳು ಕಿಡಿಗಳು ಈಚೆ ಬರ್ತಾ ಇದೆ. ಘೋರ ವಹ್ನಿ ಕರಾಳತತ ಜಿಹ್ವತೋಡ, ಆ ನಾಲ್ಗೆ ಹೊರಗಡೆ ಚಾಚಿದೆ, ಅದರೊಳಗಿಂದಲೂ ಕೂಡ ಘೋರ ವಹ್ನಿ ಕರಾಳತತ ಅಂತಂದರೆ ಆ ನಾಲಿಗೆಯಲ್ಲೂ ಕೂಡ ಬೆಂಕಿಯ ಜ್ವಾಲೆಗಳು ಏಳ್ತಾ ಇದೆ. ಮನಲನ್ನು ಹಿಂಸಿಂಪ ನೀಕ್ಷಿಂಚುನ್, ಇಲ್ಲಿ ನೋಡಿದ್ಯಾ ದಾರಿನಲ್ಲಿ ಮಲಗಿದೆ, ನಮ್ಮನ್ನು ಹಿಂಸೆ ಮಾಡಬೇಕು ಅಂತಲೇ ಇದಿಲ್ಲಿ ಬಂದು ಬಿದ್ದಿದೆ. ವಿಕಟಂಬೈ ಪಡಿ ಸಾಗಿ ಉನ್ನದಿ, ವಿಕಟವಾಗಿ ಅಕರಾಳ ವಿಕಾರಳವಾಗಿ ಘೋರ ರೂಪ ಧರಿಸಿ ಬೆಂಕಿಯ ಜ್ವಾಲೆಗಳನ್ನು ಉಗುಳುತ್ತಾ ಅದು ಪುರೋವೀಥಿಂಗನುಗೊಂಟಿರೆ. ನೋಡು, ನಾವು ಸಾಗ್ತಾ ಇರ್ತಕ್ಕಂತಹ ಮುಂದಿನ ದಾರಿಯಲ್ಲಿ, ನಾವು ಸಾಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ನಮಗೆ ಅಡ್ಡಲಾಗಿ ಮುಂದೆ ಇಷ್ಟು ಇದೆಯಲ್ಲ, ಇಷ್ಟು ದೊಡ್ಡ ಹೆಬ್ಬಾವು, ನೋಡಿದ್ರ ಅಲ್ಲಿ ನೋಡು ಹೇಗಿದೆ ಅಂತ ಒಬ್ರಿಗೊಬ್ಬರು ಬಾಲಕರು ಮಾತಾಡ್ಕೊಳ್ತಾ ಇದ್ದಾರೆ. ಒಂಡೊರುಳುಕಂ ಅಂತಂದರೆ ಒಬ್ಬರಿಗೊಬ್ಬರು ಹೇಳ್ತಾ ಇದ್ದಾರೆ, ಜೂಪುಚು ತೋರಿಸ್ತಾ ಇದ್ದಾರೆ. బకునించంపిన కృష్ణుడుండ మనకుం పామంచు చింతింపనేటికి రా పోదాము దాటి కాకా ఇది కౌటిల్యంబతో మృంగుడున్ బకువెంటంజనున్ కృష్ణచేత ననుచుం పద్మాక్షు నీక్షించి ఉత్సుకులై చేతులు వ్రేసి కొంచు ನಗುಚುನ್ ದುರ್ವಾರುಲೈ ಪೋವಂಗನ್. ಆ ಮಕ್ಕಳು ನೋಡಿದ್ರು ಗೋಪಾಲ ಬಾಲಕರು ಈ ಅಜಗರವನ್ನು. ಒಬ್ಬ ಏನಿದು ಹೀಗಿದೆ ಅಂತ ಒಬ್ರಿಗೊಬ್ರು ಮಾತಾಡಿಕೊಂಡ್ರು. ತಕ್ಷಣ ಅವರಿಗೆ ತಮಗೆ ಯಾವಾಗಲೂ ರಕ್ಷಕನಾಗಿರತಕ್ಕಂಥ ಆ ಕೃಷ್ಣ ಇದ್ದಾನಲ್ಲ, ನಮಗೇನು ಭಯ, ಕೃಷ್ಣ ಇದ್ದಾನೆ. ಬಕುನಿಂಜಂಪಿನ ಕೃಷ್ಣುಡುಂಡ, ಬಕಾಸುರನ ಒಂದು ಕ್ಷಣಕ್ಕೆ ಅವಲೀಲೆಯಾಗಿ ಕೊಂದಂತಹ ಕೃಷ್ಣ ಇರುವಾಗ ಮನಕುಂ ಪಾಮಂಚು ಚಿಂತಿಂಪನೇಟಿಕೆ, ಅಯ್ಯ ಇದೊಂದು ಹಾವಿಗೆ ನಾವು ಹೆದರ್ಕೋಬೇಕಾ? ಅಷ್ಟು ದೊಡ್ಡ ಪರ್ವತ ಶಿಖರಾಗ್ರ, ಒಳ್ಳೆ ಹಿಮಾಲಯದ ಶಿಖರದ ಒಂದು ಭಾಗವೇ ಬಂದುಬಿಟ್ಟಿದೇನೋ ಅನ್ನೋಷ್ಟು ದೊಡ್ಡದಾದಂತಹ ಬಕ ರಾಕ್ಷಸನ್ನ ಕೊಂದ ಕೃಷ್ಣ ಇವಾಗ ಈ ಹಾವಿಗೆ ಯೋಚನೆ ಮಾಡಬೇಕಾ ನಾವು? ಕೃಷ್ಣ ಇರೋವಾಗ ರಾ ಪೋದಾಮು ದಾಟಿ ದಾಟ್ಕೊಂಡು ಹೋದರೆ ಆಯಿತು. ಕಾಕಾ ಇದು ಕೌಟಲ್ಯಂಬತೋ ಮೃಂಗುಡನ್, ಇದೇನಾದರೂ ಆ ತರಹ ನಮ್ಮ ಮೇಲೆ ಕುಟಿಲತೆಯನ್ನು ತೋರಿಸಿ ನುಂಗುದ್ರೇನೆ ಬಕುವೆಂಟಂ ಜನು ಕೃಷ್ಣ ಚೇತ, ಕೃಷ್ಣ ಬಿಡ್ತಾನ, ಸುಮ್ಮನೆ ಬಿಡ್ತಾನ? ನಮಗೆ ತೊಂದರೆ ಕೊಡೋರನ್ನ ನಮಗೆ ರಕ್ಷಕ ಅವನು, ಆಪದ್ ಬಾಂಧವ. ಆ ಎಲ್ಲ ಆಪತ್ತುಗಳಲ್ಲೂ ಓಡಿ ಬಂದು ನಮ್ಮನ್ನು ಕಾಯ್ತಕ್ಕಂಥ ಆತ್ಮ ಸಖ ಇರೋವಾಗ ನಮಗೇನು ಭಯ? ಇದೇನಾದರೂ ನಮ್ಮನ್ನು ಮಿಂಗಬೇಕು ಅಂತ ಬಂದರೆ ಬಕುವೆಂಟನ್ ಜನುಂ ಕೃಷ್ಣ ಚೇತ, ಆ ಕೃಷ್ಣ ಇದನ್ನು ಸುಮ್ಮನೆ ಬಿಡದೆ ಬಕುನ ಹಿಂದೆ ಬಕರಾಕ್ಷಸನ್ನು ಕಳಿಸ್ದಾಗ ಅವನ ಹಿಂದೆನೇ ಇವನು ಕಳಿಸ್ತಾನೆ. ಅನುಚುನ್ ಪದ್ಮಾಕ್ಷು ನೀಕ್ಷಿಂಚಿ, ಹಿಂದೆ ಬರ್ತಾ ಇದ್ದಾನೆ ಕೃಷ್ಣ ಅಂತ ನೋಡಿಕೊಂಡ್ರು ಅವನಿದ್ದಾನೆ ಇನ್ನೇತರ ಭಯ.
ఉత్సుకులై చేతులు వ్రేసి కొంచెం ಒಬ್ರು ಕೈ ಹಿಡ್ಕೊಂಡು ಉತ್ಸಾಹದಿಂದ ಕೈಗಳನ್ನು ಉಯ್ಯಾಲೆ ತೂಗಿಸ್ತಾ ನಗುಚುನ್ ದುರ್ವಾರುಲೈ ಪೋವಂಗನ್. ಅವ್ರನ್ನ ಕೃಷ್ಣ ದೂರದಿಂದ ಬೇಡ ಬೇಡ ಅಂತ ತಡೆಯೋಣ ಅಂತ ನೋಡ್ತಾ ಇದ್ದಾನೆ, ಆದರೆ ತಡೆಯೋಕ್ಕೆ ಸಾಧ್ಯವಿಲ್ಲ ಅವ್ರನ್ನ. ಅಷ್ಟು ಉತ್ಸಾಹದಿಂದ ಅವರು ಆ ಹಾವಿರೋ ಕಡೆಗೆ ಓಡ್ ಹೋದರು. ವಾರಲಂಜೂಚಿ ಹರಿತನ ಮನಮುಂಬುನ అర్భకులెల్లంబాము దివిజాంత కుడౌట ఎరుంగరక్కట నిర్భయులై ఎదుర్కొనిరి నేంగలనంచు విమూఢులంచు ఆవిర్భవదాగ్రహత్వమున వెంతగులందమలేంగ పిండుతో దుర్భర ఘోర సర్ప ఘన తుండ బిలాంతముంజొచ్చిరందరున్. ವಾರಲಂಜೂಚಿ ಹರಿತನ ಮನಂಬುನ, ಅವರು ಮುಂದೆ ಮುಂದೆ ಸಾಗಿದ್ದನ್ನು ಕಂಡಂತಹ ಆ ಶ್ರೀಹರಿ ಬಾಲಕೃಷ್ಣ ತನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಯೋಚನೆ ಮಾಡಿಕೊಂಡ. ಅರ್ಭಕುಲೆಲ್ಲಂ ಬಾಮು ದಿವಿಜಾಂತ ಕೂಡ ಊಟ ಎರುಂಗರಕ್ಕಟ. ಅಯ್ಯಯ್ಯೋ ಅಕಟಕಟ, ಈ ಹುಡುಗರಿಗೆ, ಗೋಪಾಲ ಬಾಲಕರಿಗೆ ಈ ಹಾವಲ್ಲ, ಅದು ಘೋರ ರಕ್ಕಸ, ದಿವಿಜಾಂತಕ ಅಂದರೆ ದೇವತೆಗಳ ದೇವತೆಗಳ ವೈರಿಯಾದಂಥ ಇದು ರಾಕ್ಷಸ ಅಂತ ಇವರಿಗೆ ಗೊತ್ತಿಲ್ವಲ್ಲ. ಎರುಂಗರು ಅವ್ರಿಗೆ ಗೊತ್ತೇ ಇಲ್ವಲ್ಲ ಅಕಟ. ನಿರ್ಭಯುಲೈ ಎದುರ್ಕೊನಿರಿ, ಭಯವೇ ಇಲ್ಲದೆ ಸಾಗಿ ಮುಂದಕ್ಕೆ ಹೊಟ್ಟೋದ್ರು. ನೇಂಗಲನಂಚು, ನಾನಿದ್ದೀನಲ್ಲ ಅಂತ ಅವರಿಗೆ ಅಷ್ಟು ಒಂದು ಧೈರ್ಯ. ಅದರಿಂದ ಇವನಿಗೀಗ ಜವಾಬ್ದಾರಿ ಹೆಚ್ಚಾಯಿತು. ತತ್ಕ್ಷಣ ಕಾರ್ಯಪ್ರವೃತ್ತನಾಗಬೇಕು ಕೃಷ್ಣ ಪರಮಾತ್ಮ ಅವ್ರನ್ನ ಕಾಪಾಡಲಿಕ್ಕೆ. ಭಕ್ತರು ಅವನ್ನೇ ನಂಬ್ಕೊಂಡಿದ್ದಾರೆ ಅಂದ ತಕ್ಷಣ ಭಗವಂತನಿಗೆ ಕಷ್ಟ ಜಾಸ್ತಿ, ಅವನಿಗೆ ಜವಾಬ್ದಾರಿ ಹೆಚ್ಚು. ವಿಮೂಢುಲು, ಏನಿತ್ತ ಬುದ್ಧಿ ಇಲ್ಲದೆ ಇರೋ ಕೆಲಸ ಮಾಡ್ತಾರಲ್ಲ ಇವರು. ಅಂಚು ಆವಿರ್ಭವದ ಆಗ್ರಹತ್ವಮುನ ವೆಂತಗುಲನ್, ಅವನಿಗೆ ಈ ಇದ್ರ ಮೇಲೆ ಕೋಪ ಬಂತು. ಆವಿರ್ಭವತ್ ಆಗ್ರಹಮುನ ಅಂತ ಅಂದರೆ ಅವನಿಗೆ ತಕ್ಷಣಕ್ಕೆ ಕೋಪ ಬಂತು. ಹುಡುಗರು ಹೊಟ್ಟೋದ್ರಲ್ಲ ಅಂತ ಅವ್ರ ಮೇಲೆ ಕೊಂಚ ಕಿರಿಕಿರಿ, ಈ ಹಾವು ಇಲ್ಲಿ ಬಂದಿರೋ ತೊಂದರೆ ಕೊಡಕ್ಕೆ ಬಂದಿದೆಯಲ್ಲ ಅಂತ ಕೋಪ ಉಕ್ಕಿತು. ಆವಿರ್ಭವತ್ ಆಗ್ರಹತ್ವಮುನ ವೆಂತಗುಲನ್, ಅವರ ಹಿಂದೆ ಓಡ್ದ ಬಾಲಕರನ್ನ ರಕ್ಷಿಸೋಣ ಅಂತ ಹೋದರೆ ದಮಲೇಂಗ ಪಿಂಡುತೋ, ತಮ್ಮ ತಮ್ಮ ಅಲೇಗ ಅಂತಂತಂದರೆ ಆ ಕರುಗಳ ಮಂದೆಗಳ ಒಡನೆ ದುರ್ಭರ ಘೋರ ಸರ್ಪ ಘನ ತುಂಡ ಬಿಲಾಂತಮು ಜೊಚ್ಚಿರಂದರು. ಎಲ್ಲ ಗೋಪ ಬಾಲಕರಿಗೂ ನಿರ್ಭಯ, ಏನಾದರೆ ಏನಂತೆ, ನಮ್ಮ ಕೃಷ್ಣ ನಮ್ಮ ಬೆನ್ನ ಹಿಂದಿಗಿದ್ದಾನೆ, ಅವನು ನಮ್ಮನ್ನು ರಕ್ಷಿಸುವುದರಲ್ಲಿ ಯಾವುದೇ ಸಂಶಯ ಕಿಂಚಿತ್ತು ಕೂಡ ಇಲ್ಲ ಅಂದರು. ಬಿದ್ದಿದೆ ಹಾವು, ಬಿದ್ದರೆ ಬಿರಲಿ, ನಾವು ದಾಟ್ಕೊಂಡು ಹೊರಟೋಗೋಣ ತಂದಿದ್ದನು. ಹೋಗ್ತಾ ಇದ್ದಾರೆ ಅವರು. ತಾವು ಆ ಬಾಯಿ ಗುಹೆಯಂತೆ ಇದ್ದಂಥ ಆ ಸರ್ಪದ ಒಳಗಡೆನೆ ಹೊಟ್ಟೋದ್ರು. ದುರ್ಬರ ಘೋರ ಸರ್ಪ ಘನ ತುಂಡ ಬಿಲಾಂತಂ, ಅದರ ಬಾಯಿ ತೆಕ್ಕೊಂಡಿದೆ, ಅದು ಬಿಳದಂತೆ ಇದೆ, ಬೆಟ್ಟದ ಗುಹೆಯಂತೆ ಇರತಕ್ಕಂತಹದ್ದು. ಅದರೊಳಗೆ ಜೊಚ್ಚಿರಿ ಅಂದರು. ಎಲ್ಲರೂ ಅದರೊಳಕ್ಕೆ ಪ್ರವೇಶ ಮಾಡಿಬಿಟ್ರು. ಆ ಯವ್ವಸರಂಬುನ ವೇಳ್ಪುಲ್ಸೂಚಿ ಭಯಂಬುನೊಂದಗ್ರಸನಾವೇಶಂಬುತೋನುಜ್ವಲತ್ವ ಕಲ್ಪಾಂತೋಜ್ವಲಮಾನ ಜಿಹ್ವಾದಹನಾಕಾರಂಬುತೋಮೃಂಗೆನ್ ಅಸ್ವಲ್ಪಾಹೀಂದ್ರಮೋ ಮಾಧವಾರ್ಪಿತ ಮನೋವ್ಯಾಪಾರ ಸಂಚಾರುಲನ್ ಸ್ವಲ್ಪಾಕಾರುಲ ಶಿಕ್ಯ ಭಾರುಲನ್ ಗುಮಾರಾಭೀರುಲನ್ ಧೀರುಲನ್. ಹೀಗೆ ಈ ಗೊಲ್ಲರ ಮಕ್ಕಳೆಲ್ಲರೂ, ಗೋಪ ಬಾಲಕರೆಲ್ಲರೂ ಕೂಡ ಆ ಅಜಗರದ ಬಾಯಿಯೊಳಕ್ಕೆ ಪ್ರವೇಶ ಮಾಡಿದ್ದನ್ನು ಕಂಡರು. ಅಜಗರದ ಬಳಿಗೆ ಪ್ರವೇಶ ಮಾಡಿದ್ದನ್ನು ಕಂಡಂತಹ ವೇಳ್ಪುಲ್, ದಿವಿಯಲ್ಲಿ ವಾಸ ಮಾಡತಕ್ಕಂತಹ ದೇವತೆಗಳೆಲ್ಲರೂ ನೋಡಿದ್ರು. ವೇಳ್ಪುಲ್ ಸೂಚಿ ಭಯಂಬುನೊಂದ, ಅವ್ರಿಗೆಲ್ಲ ಭಯ ಆಯಿತು, ಇದೇನಿದು ಈ ಮಕ್ಕಳು ಹೀಗೆ ಹೋಗ್ತಾ ಇದ್ದಾರಲ್ಲ ಇಷ್ಟು ದೊಡ್ಡ ಅಜಗರದ ಬಳಿಗೆ ಅಂತ. ಗ್ರಸನಾವೇಶಂಬುತೋ ಉಜ್ವಲತ್ ಕಲ್ಪಾಂತೋಜ್ವಲ್ಯಮಾನ ಜಿಹ್ವಾ ದಹನಾಕಾರಂಬುತೋ ಮೃಂಗೆನ್. ಅದಕ್ಕೇನೋ ಅವಾಗ ರೋಷ, ಅದಕ್ಕೆ ಅದರ ಆಲೋಚನೆ, ಆ ಅಘಾಸುರನ ಆಲೋಚನೆ, ಬಾಯಿ ತೆರೆದು ಇವ್ರನ್ನೆಲ್ಲ ನುಂಗ್ಬಿಡ್ತೀನಿ ಅಂತ ತಾನೆ. ಆದ್ದರಿಂದ ಗ್ರಸನಾವೇಶಂಬುತೋ, ಆವೇಶ, ನುಂಗುಬಿಡ್ತೀನಿ ಅನ್ನತಕ್ಕಂತಹ ಆ ಒಂದು ಉತ್ಸಾಹ, ಆವೇಶದಿಂದ ಉಜ್ವಲ ಕಲ್ಪಾಂತೋಜ್ವಲ್ಯಮಾನ ಜಿಹ್ವಾ ದಹನಾಕಾರಂಬುತೋ, ಅದರ ನಾಲಿಗೆ ಹೇಗಿದೆ, ಒಳ್ಳೆ ಪ್ರಳಯ ಕಾಲದಲ್ಲಿ ಭಗ್ಗಂತ ಜ್ವಲಿಸಿ
ಜ್ವಾಲೆಗಳು, ಭಯಂಕರ ಜ್ವಾಲೆಗಳು, ಮಂ ಮಂಟ ಅಂತ ಹೇಳ್ತಾರೆ ಇದರಲ್ಲಿ, ಅಂದರೆ ಉರಿ ಹಾಕೋದು, ದಗ 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 ಉರಿತಾ ಇರತಕ್ಕಂತಹ ಬೆಂಕಿಯಂತಹ ನಾಲಿಗೆ. ಅದರ ನಾಲಿಗೆಯನ್ನು ಚಾಚಿ ಮೃಂಗೆನ್ ಮೃಂಗೆನ್ ಅಸ್ವಲ್ಪಾಹೀಂದ್ರಮು, ಅಸ್ವಲ್ಪ ಅದು, ಸ್ವಲ್ಪವಲ್ಲ ಅದು, ವಿಪರೀತ ದೊಡ್ಡದಾದಂಥ ಅಹೀಂದ್ರ. ಅಹೀಂದ್ರೆ ಸರ್ಪ. ಆ ಸರ್ಪ, ಘೋರ ಸರ್ಪ ಇವ್ರನ್ನೆಲ್ಲ ತನ್ನ ಭೀಕರೋಜ್ವಲ ಜ್ವಾಲೆಗಳನ್ನು ಬೀರ್ತಾ ಇರ್ತಕ್ಕಂಥ ನಾಲಿಗೆಯಿಂದ ಇವ್ರನ್ನೆಲ್ಲ ಬಾಳೋಕ್ಕೆ ಸೆಳ್ಕೊಂಡು ನುಂಗ್ತು. ಮಾಧವಾರ್ಪಿತ, ಯಾರನ್ನು ನುಂಗಿತ್ತು? ಮಾಧವಾರ್ಪಿತ ಮನೋವ್ಯಾಪಾರ ಸಂಚಾರುಲನ್, ಕೃಷ್ಣ ಇದ್ದಾನೆ, ನಮಗೇನು ಭಯ ಅಂತ ಅದರ ಹತ್ತಿರದವರೆಗೂ ಮಾಧವನ ಮೇಲೆ, ಆ ಭಗವಂತನ ಮೇಲೆ ತಮ್ಮ ಮನೋವ್ಯಾಪಾರಗಳನ್ನೆಲ್ಲ ನಿಲ್ಲಿಸಿರ್ತಕ್ಕಂಥ ಗೋಪಬಾಲಕರು. ಸ್ವಲ್ಪ ಆಕಾರಲ್ಲ, ಎಲ್ಲರೂ ಪಾಪ ಇನ್ನು ಚಿಕ್ಕವರು ಬಾಲಕರು. ಶಿಕ್ಯ ಭಾರುಲನ್, ಅವ್ರು ಹೊತ್ಕೊಂಡ್ಬಂದಿರೋ ಆ ಬುತ್ತಿಯ ಒಂದು ಶಿಕ್ಯ ಅಂತಂದ್ರೆ ಆ ಬುತ್ತಿಯ ಗಂಟುಗಳು, ಅವೇ ಭಾರ ಅವ್ರಿಗೆ ಪಾಪ, ಅಷ್ಟು ಪುಟ್ಟ ಹುಡುಗರು. ಕುಮಾರ ಅಭೀರುಲನ್ ಧೀರುಲನ್, ಆದರೆ ಅವರು ಧೈರ್ಯ ಮೆಚ್ಚತಕ್ಕಂಥದ್ದು. ಏನು ಧೈರ್ಯ ಅಂದರೆ, ನಮಗೆ ನಮ್ಮ ಸ್ವಾಮಿ ಕೃಷ್ಣ ಕಾಪಾಡ್ತಾನೆ ನಮ್ಮನ್ನ ಅನ್ನತಕ್ಕಂತಹ ದೃಢ ಭಕ್ತಿಯೇ ಅವರ ಧೈರ್ಯ. ಕುಮಾರ ಆಭೀರುಳನ್, ಆ ಗೊಲ್ಲ ಬಾಲಕರನ್ನ ಈ ಅಹೀಂದ್ರ, ಈ ಕಾರ್ಕೋಟಕದಂತಹ ಮಹಾಸರ್ಪ ತನ್ನ ಭೀಕರ ನಾಲಿಗೆಯನ್ನು ತೆರೆದು ನುಂಗಿತು. ಗ್ರಸನಾವೇಶಂಬುತೋನ್ ಮೃಂಗೆ, ಅದು ನುಂಗಿತು, ಎಲ್ಲನೂ ತಾನು ತನ್ನ ಬಾಯೊಳಕ್ಕೆ ನುಂಗಿಕೊಳ್ತು. ఇట్లు పెను బాము చేతం మృంగుడుపడు సంగడి కాండ్రగమింజూచి కృష్ణుడు పడుచులు లేంగలుంగలిసి పైకొని వత్తురు తొల్లి కృష్ణ మా కొడుకుల దేలరారనుచు గోపికలెల్లనూ బల్కని క్రియన్నొడివెద నేడు పన్నగము నోరికి వీరికి నొక్క లంకెగా నొడంబడ నేల చేసే విధి ಒಡಕಸೇಯಂಗದಯ್ಯ ಕ್ರೌರ್ಯಮುಲ್. ಈ ವಿಧವಾಗಿ ಆ ದೊಡ್ಡ ಅಜಗರದಿಂದ ಮಿಂಗಲ್ಪಟ್ಟಂತಹ ಅವನ ಜೊತೆಗಾರನ್ನ, ಸಂಗಡಿ ಕಾಂಡ್ರು ಅಂದರೆ ಅವನ ಜೊತೆಯಲ್ಲಿ ಆಡ್ತಾ ಇದ್ದಂಥ ಗೋಪಬಾಲಕರನ್ನು ನೋಡಿಬಿಟ್ಟು ಕೃಷ್ಣನ ಮನಸ್ಸಿನಲ್ಲಿ ಯೋಚನೆ ಬರ್ತಾ ಇದೆ. ಪಡುಚುಳು ಲೇಂಗಲು ಗಲಸಿ ಪೈಕೊನಿ ಒತ್ತುರು ತೊಲ್ಲಿ ಕೃಷ್ಣ. ಇವನು ಸಂಜೆ ಮನೆಗೆ ಹೋದ್ಮೇಲೆ, ಗೊಲ್ಲರ ಒಂದು ಬೀಡಿಗೆ ಹೋದ್ಮೇಲೆ ಏನು ಬರುತ್ತೆ ಪ್ರಶ್ನೆ ಮೊದಲು, ಏನು ಕೃಷ್ಣ ಒಬ್ಬನೇ ಬಂದೆ, ಇಷ್ಟೊತ್ತಿಗೆ ದಿನ ಕೂಡ ನಮ್ಮ ಮಕ್ಕಳು ಕರುಗಳು ಎಲ್ಲ ಒಟ್ಟಿಗೆ ಬಂದು ಸಂಜೆ ಆದರೆ ಕೋಲಾಹಲವಾಗಿ ಬರ್ತಿದ್ರಲ್ಲ, ಇವತ್ತೇನು ಪಡುಚುಲು ಲೇಂಗಲು ಕಲಸಿ ಪೈಕೊನಿ ಒತ್ತುರು ತೊಲ್ಲಿ ಕೃಷ್ಣ ಮಾ ಕಡುಕುಲು ಅದೇಲ ರಾರನುಚು ಗೋಪಿಕಲೆಲ್ಲನು ಬಲ್ಕನ್. ನಮ್ಮ ಮಕ್ಕಳೆಲ್ಲಪ್ಪ ಒಬ್ರು ಬಂದಿಲ್ವಲ್ಲ, ನೀನೊಬ್ಬನೇ ಬಂದಿದೆಯಲ್ಲ, ಅದೇಲ ರಾರು, ಯಾಕೆ ಬರಲಿಲ್ಲ ಅವರೆಲ್ಲ, ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಸಿಕ್ಕಾಕೊಂಡ್ರು, ಏನಾಯಿತು ಅಂತೆಲ್ಲ ಕೇಳ್ತಕ್ಕಂಥ ತಾಯಿರು ಕೇಳ್ತಕ್ಕಂಥ ಪ್ರಶ್ನೆಗೆ ಬಲ್ಕನ್ ಏಕ್ರಿಯನ್ನು ನೋಡಿವೆದ, ಅವ್ರಿಗೆ ಏನು ಪ್ರತ್ಯುತ್ತರ ನಾನು ಕೊಡ್ತಕ್ಕಂತಹದ್ದು? ಎಲ್ಲರನ್ನೂ ಈ ಹಾವು ನುಂಗುಬಿಡ್ತು ಅಂತ ಹೇಳಿದ್ರೆ ಒಂದು ಶೋಭಿಸುತ್ತೆ, ಅದು ಹೇಳಕ್ಕಾಗುತ್ತೆ ಹೋಗ್ಲಿ. నేడు పన్నగము నోరికి వీరికి నొక్క లంకెగా నొడంబడ నేల చేసే ವಿಧಿ ಒಡಕ ಸೇಯಂಗದಯ್ಯ ಕ್ರೌರ್ಯಮುಲ್. ಈ ವಿಧಿ ಏನು ಯಾವಾಗಲೂ ಇದೇ ರೀತಿಯಾಗಿ ಒಂದು ಕ್ರೂರ ಕೃತ್ಯವನ್ನೇ ಮಾಡ್ತಾನಲ್ಲ, ಏನಿದು ಹೀಗೆ ಮಾಡಿದ್ದಾನೆ? ಈ ದಿನ ನೇಡು, ಈ ದಿನ ಪನ್ನಗಮು ನೋರಿಕಿ, ಆ ಹಾವಿನ ಬಾಯೊಳಕ್ಕೆ ಒಕ್ಕಲಂಕೆಗ, ಒಕ್ಕಲಂಕೆ ಅಂದರೆ ಕ್ಲಿಂಗಿಂಗ್ ಟುಗೆದರ್, ಎಲ್ಲರನ್ನೂ ಒಂದಕ್ಕೊಂದು ಕೊಕ್ಕಿ ಹಾಕಿ ಎಳ್ಕೊಂಡು ಹೋದಂಗೆ, ಸೀಸ್ ಮಾಡಿ ಎಲ್ಲ ಒಟ್ಟು ಮೇಲೆ ಎತ್ಕೊಂಡು ಹೋಗ್ಬಿಟ್ರು ಅಂತಾರಲ್ಲ, ಆ ರೀತಿಯಾಗಿ ಒಕ್ಕಲಂಕೆಗ ನೊಡಂಬಡ ನೇಲ ಜೇಸ. ಯಾಕೆಲ್ಲರೂ ಒಟ್ಟಿಗೆ ಅದ್ರ ಬಾಯೊಳಕ್ಕೆ ಹೋಗೋ ಹಾಗೆ ಮಾಡಿದ್ದಾನೆ? ಈ ವಿಧಿಯ ಕ್ರೌರ್ಯ ಏನಿದು? ಇದೇನು ಇವನು ಹೀಗೆ ಮಾಡ್ತಾನಲ್ಲ, ನಾನು ಏನು ಮಾಡೋದು? ಆ ಗೋಪಿಕಾ ಸ್ತ್ರೀಯರಿಗೆ, ಆ ತಾಯಿಯರಿಗೆ ಏನು ಉತ್ತರ ನಾನು ಕೊಡ್ತಕ್ಕಂಥದ್ದು ಸಂಜೆ ಹೋಗಿ ಅಂತ ಕೃಷ್ಣ ಮನದಲ್ಲಿ ಯೋಚನಾಕ್ರಾಂತನಾಗಿದ್ದಾನೆ. అని తలపోసి నిఖిల లోచనుండును నిజాశ్రిత నిగ్రహ మోచనుండును నైన తమ్మి కంటి మింటి తేరువరులు మొరలిడ రక్కసులు ఉక్కు మిగుల వెక్కసంబగున జగరంబైయున్న అన్నరభోజను కుత్తకు కుంబొత్తుకొని మొత్తంబు వెంటనంటంజని తమ్మునందరన్ చిందర బందర
ಸೇಸಿ ಮೃಂಗ ನಗ್ಗಲಿಂಚುನ ಜಗರಂಬು ಕಂಠದ್ವಾರಂಬುನ ಸಮೀರಂಬು వెడలకుండందన శరీరంబు వేంచి ಗ್ರದ್ದನ ಮಿದ್ದೆ ಸರಚಿನಟ್ಲುಂಡೆ. ಕೃಷ್ಣ ಯೋಚನೆ ಮಾಡ್ದ, ಇದೇನು ಈ ನನ್ನ ಸಹಚರರು ಅಂದರೆ ಈ ಗೋಪಾಲಕರಿಗೆ ನಿಜ ಏನಿದೆ ಅಲ್ಲಿ ಅಂತಲೇ ತಿಳಿದಿರ ಇಷ್ಟ ಆನಂದವಾಗಿ ಹೊರಟೋಗ್ತಾ ಇದ್ದಾರಲ್ಲ ಆ ಕ್ರೂರ ಸರ್ಪದ ಬಳಿಗೆ ಅಂತ ಯೋಚನೆ ಮಾಡಿ, ನಿಖಿಲ ಲೋಚನುಂಡುನು, ಏನು ಸರ್ವದೃಕ್ಕವನು, ಪ್ರತಿಯೊಂದು ಪ್ರಪಂಚದಲ್ಲಿ ನಡೆಯೋದೆಲ್ಲದವೂ ಕೂಡ ತಿಳಿಯತಕ್ಕಂಥ ಮಹಾನುಭಾವನಾದ ಪರಮಪುರುಷನಾದ ಶ್ರೀಹರಿ ನಿಜಾಶ್ರಿತ ಗ್ರಹ ಮೋಚನುಂಡುನು ನೈನ. ನಿಜಾಶ್ರಿತ ಗ್ರಹ ಮೋಚನ ನಮಗೆ ಎಲ್ಲ ಪುರಾಣಗಳಿಂದಲಾಗಲಿ ಹಿಂದಿನಿಂದಲೂ ಕೂಡ ಭಗವಂತ ತನ್ನ ನಿಜ ಆಶ್ರಿತರಾದರು ಅವರನ್ನು ಯಾವುದೇ ಒಂದು ಬಾಧಿಸ್ತಾ ಇದ್ರು ಅಥವಾ ಯಾವುದರಿಂದಲಾದರೂ ಹಿಡಿಯಲ್ಪಟ್ಟಿದ್ರು, ಈ ಭವಬಂಧನಗಳಿಂದ ಹಿಡಿಯಲ್ಪಟ್ಟವರನ್ನು ಕೂಡ ಮುಕ್ತಿಗೊಳಿಸ್ತಕ್ಕಂತಹದ್ದು ಅವನ ಒಂದು ಸಹಜ ಗುಣ. ನಿಜ ಆಶ್ರಿತ ಗ್ರಹ ಮೋಚನುಂಡುನು ನೈನ ತಮ್ಮಿಕಂಠಿ. ತಮ್ಮಿಕಂಠಿ ಅಂದರೆ ವನಜಲೋಚನ, ತಮ್ಮಿ ಅಂದರೆ ಕಮಲದ ಹೂವು, ತಮ್ಮಿಕಂಠಿ ಅಂತಂದರೆ ವನಜಲೋಚನನಾದ ಶ್ರೀಹರಿ ಮಿಂಟಿ ತೇರುವರುಳು ಮೊರಲಿಡ. ಆಕಾಶದಲ್ಲಿರತಕ್ಕಂತಹ ಅವರೆಲ್ಲ ನೋಡ್ತಾ ಇದ್ದಾರೆ, ದೇವಾದಿ ದೇವತೆಗಳೆಲ್ಲರೂ ಅಲ್ಲಿ ನೆರೆದು ದೇವತೆಗಳು ನೋಡ್ತಾ ಇದ್ದಾರೆ. ಮಿಂಟಿ ತೇರುವರುಳು, ಮಿನ್ನು ಅಂದರೆ ಗಾಮಿಗಳು ಗಗನಚಾರಿಗಳು ಅಂದರೆ ದೇವತೆಯರು ಎಲ್ಲರೂ ನೋಡ್ತಾ ಇದ್ದಾರೆ. ಅವರು ಮೊರೆ ಇಡ್ತಾ ಇದ್ದಾರೆ, ಅಯ್ಯಯ್ಯೋ ಈ ಮಕ್ಕಳೆಲ್ಲ ದುಷ್ಟ ರಾಕ್ಷಸನ ಬಾಯಿಯೊಳಗೆ ಹೊರಟೋದ್ರಲ್ಲ, ಏನಾಗುತ್ತೋ ಏನೋ ಅಂತಂದ್ಬಿಟ್ಟು ಅವರು ಕೂಡ ಅವರು ಮೊರೆ ಇಡ್ತಾ ಇದ್ದಾರೆ, ಭಗವಂತ ಇವ್ರನ್ನ ಕಾಪಾಡು ಅಂತ. ಆಗ ರಕ್ಕಸು ಲುಕ್ಕು ಮಿಗುಲ ವೆಕ್ಕಸಂಬಗುನ್. ರಾಕ್ಷಸರಿಗೆಲ್ಲ ಈ ಕಂಸ ಕಳಿಸಿರ್ತಕ್ಕಂತಹ ಈ ಅಘಾಸುರನ ವರ್ತನೆಯನ್ನು ನೋಡಿ ಅವ್ರಿಗೆ ಗರ್ವದಿಂದ ಉಬ್ಬಿ ಹೋಗ್ತಾ ಇದ್ದಾರೆ. ಈಗ ಮಾಡ್ತಾನೆ ಅವನು ಅಘಾಸುರ, ಇವ್ರಿಗೆಲ್ಲ ಸರಿಯಾಗಿ ಮಾಡ್ತಾನೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಆವಾಗ ಅಜಗರಂಬಯ್ಯುಣ್ಣ ನರಭೋಜನು. ಆ ನರಭೋಜ ಅಂದರೆ ನರರು ಸಿಕ್ಕಿದ್ರೆ ತಿಂದು ಹಾಕ್ತಾನವನು. ಅಂತಹ ರಾಕ್ಷಸನ ಕುತ್ತು ಕುಕಂಬೊತ್ತುವನಿ ಮೊತ್ತಂಬು ವೆಂಟನಂಟಂಜನಿ. ಅವನೇನು ಮಾಡ್ತಾ ಇದ್ದಾನೆ, ನರಭೋಜ ಅವನು. ಆಗ ಇರ್ತಕ್ಕಂಥ ಗೋಪಾಲಕರನ್ನೆಲ್ಲರನ್ನೂ ಕೂಡ ತನ್ನ ಗಂಟ್ಲೊಳಕ್ಕೆ ಒಟ್ಟೊಟ್ಟಾಗಿ, ಪೊತ್ತುಗೋನಿ ಅಂದರೆ ಒಟ್ಟೊಟ್ಟಾಗಿ ಆ ಬಾಲಕರನ್ನ, ಆ ಕರುಗಳನ್ನು ಎಲ್ಲವನ್ನೂ ಒಳಕ್ಕೆ ಎಳ್ಕೊಳ್ತಾ ಇದ್ದಾನೆ. ತಮ್ಮ ನಂದರಂ ಜಿಂದರ ವಂದರ ಸೇಸಿ ಮೃಂಗ ನಗ್ಗಲಿಂಚು ನಜಗರಂಬು. ಅವ್ರನ್ನೆಲ್ಲ ನುಂಗು ಹಾಕ್ಬಿಡ್ಬೇಕು ಅಂತ ಅವನ ಬಾಯಿ ಅಗ್ಗಳಿಸಿಟ್ಕೊಂಡಿದ್ದಾನೆ ಆ ಅಜಗರ, ಆ ರಾಕ್ಷಸ ಅಗಾಸುರ. ಹೇಗಿದೆಯಪ್ಪ ಅಂದರೆ ಅವನ ಕೆಳ ತುಟಿ ನೆಲವನ್ನು ಮುಟ್ತಾ ಇದ್ರೆ ಮೇಲಿನ ತುಟಿ ಆಕಾಶ ಮುಗಿಲನ್ನು ಮುಟ್ತಾ ಇದೆ. ಅಷ್ಟು ದೊಡ್ಡದಾಗಿ ದರಿಮುಖ ಅಂತಾರೆ, ಅಷ್ಟು ದೊಡ್ಡದಾಗಿ ಅವನು ಬಾಯಿ ತೆಕ್ಕೊಂಡಿದ್ದಾನೆ. ಆಗ ಇವನೇನು ಮಾಡ್ದ, ಜಗರಂಬು ಕಂಠದ್ವಾರಂಬುನ ಸಮೀರಂಬು ವೆಡಲಕುಂಡನ್. ಬಾಯಿಯೊಳಗೆ ಉಸಿರಾಡ್ತಕ್ಕಂತಹ ಆ ಅಜಗರದ ಗಂಟಲಲ್ಲಿ ಕಂಠದ್ವಾರಂಬುನ ಸಮೀರಂಬು ವೆಡಲಕುಂಡ. ಗಾಳಿ ಒಳಗೆ ಹೋಗಬಾರ್ದು, ಆ ಹಾವಿನ ಶರೀರದ ಒಳಕ್ಕೆ ಗಾಳಿ ಹೋಗಬಾರ್ದು, ಹೊರಕ್ಕೂ ಬರಬಾರ್ದು, ಸಮೀರ ಗಾಳಿ. ಆ ರೀತಿಯಾಗಿ ತನ್ನ ಶರೀರಂಬು ಪೆಂಚಿ ಈ ಕೃಷ್ಣ ತನ್ನ ಶರೀರವನ್ನು ಆ ಅಜಗರದ ಗಂಟಲೊಳಗೆ ಬೆಳೆಸ್ಬಿಟ್ಟ. ಪೆಂಚಿ ಗ್ರದ್ದನ ಮಿತ್ತೆ ಸರಚಿನಟ್ಲುಂಡೆ. ಗ್ರದ್ದನ ಶೀಘ್ರವಾಗಿ ಬೆಳೆದುಬಿಟ್ಟು ಒಂದು ಮಿದ್ದೆ ಸರಕಟಮು ಅಂದರೆ ಡಿಫಿಕಲ್ಟಿ, ಒಂದು ಗೂಟ ಜಡಿದು ಬಿಟ್ಟು ಅದಕ್ಕೆ ಕಷ್ಟ, ಉಸಿರಾಡಲಿಕ್ಕೆ ಕೂಡ ಕಷ್ಟ ಆಗೋ ರೀತಿಯಲ್ಲಿ ಕೃಷ್ಣ ಮಾಡ್ದ. ತನ್ನನ್ನು ನಂಬಿದಂಥ ಗೊಲ್ಲ ಬಾಲಕರು ಮತ್ತು ಸಾಧು ಪ್ರಾಣಿಗಳಾದಂಥ ಗೋವುಗಳ ವತ್ಸಗಳು, ಅವುಗಳ ರಕ್ಷಣೆಗಾಗಿ ತಾನು ಆ ಅಘಾಸುರನ ಬಾಯಿಯೊಳಗೆ ಹೊಕ್ಕು ಅದರ ಕಂಠದ್ವಾರದ ಬಳಿ ದೊಡ್ಡಾಕಾರನಾಗಿ ಬೆಳೆದು ಗಾಳಿಯನ್ನು ಸ್ತಂಭಿಸಿಬಿಟ್ಟ. ಅದಕ್ಕೆ ಉಸಿರು ಒಳಗೂ ಹೋಗ್ತಿಲ್ಲ, ಹೊರಗಡೆನೂ ಬರ್ತಿಲ್ಲ. ಗೂಟ ಜಡಿದ ಹಾಗೆ ಮಾಡಿ ಅದಕ್ಕೆ ಕಷ್ಟವನ್ನು ಒದಗಿಸಿದ ಆ ಭಕ್ತವತ್ಸಲನಾದಂತಹ ಆ ಭಗವಂತ.
ఊపిరి వెడలక కడుపున వాపొదవినంబాము ప్రాణవాతంబులు సంతాపించి శిరము ప్రక్కలు వాపి కొనుచూ వెడలిచనియన్ ಪಟು ಘೋಷಮುತೋನ್. ಯಾವಾಗಾದರೆ ಶ್ರೀಕೃಷ್ಣ ಪರಮಾತ್ಮ ಆ ಅಘಾಸುರನ ಕಂಠದ್ವಾರದಲ್ಲಿ ನಿಂತು ಅವನ ಪ್ರಾಣವಾಯು ಸಂಚಾರಕ್ಕೆ ತಡೆಯನ್ನು ಉಂಟು ಮಾಡಿದ್ನೋ, ಆಗೇನಾಯಿತು, ರಾಕ್ಷಸನಿಗೆ ಅವನ ಗಂಟಲ ನಾಳ ಮುಚ್ಚೋಯ್ತು, ಮೂಗಿನ ಹೊಳ್ಳೆಗಳು ಕಟ್ಕೊಂಡ್ಬಿಟ್ಟು ವಾಯು ಸಂಚಾರಕ್ಕೆ ಅವಕಾಶ ಇಲ್ಲದೆ ಹೊಟ್ಟೆ ಉಬ್ಬರಿಸ್ಬಿಡ್ತು, ಕಣ್ಣು ಗುಡ್ಡಗಳೆಲ್ಲ ಹೊರಗೆ ಹೊರಟ್ಕೊಂಡು ಯಾತನೆಯನ್ನು ತಡೀಲಾರದೆ ಅದು ಹೊರಳಾಡಕ್ಕೆ ಪ್ರಾರಂಭ ಆಯಿತು ಆ ಹಾವು. ನಂತರ ಏನಾಯಿತು, ಒಳಗೆ ನಿರ್ಧವಾಗಿದ್ದಂಥ ಪ್ರಾಣವಾಯು ಇಂದ ಅದರ ಹೊಟ್ಟೆ ಎಲ್ಲ ಊದ್ಕೊಂಡ್ಬಿಡ್ತು. ಒಂದು ಕೆಲವೇ ಕ್ಷಣಗಳಲ್ಲಿ ಹೊಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ವಾಪಿಕೊನುಚು ವೆಡಲಿಚನಿಯಂ ಪಟು ಘೋಷಮುತೋನ್. ಅವನ ಶರೀರ ಒಳಗೆಲ್ಲ ಹಿಂಸೆ ಆಗಿಬಿಟ್ಟು ಅವನ ತಲೆ ಸಿಡಿದು ಪ್ರಾಣವಾಯು ಮಹಾಘೋಷದೊಂದಿಗೆ ಅವನ ಶರೀರವನ್ನು ಬಿಟ್ಟು ಪ್ರಾಣವಾಯು ಹೊರಗಡೆಗೆ ಹೊರಟು ಹೋಯಿತು. ಕ್ರೂರವ್ಯಾಳ ವಿಶಾಲ ಕುಕ್ಷಿಗತುಲನ್ ಗೋವತ್ಸ ಸಂಗಂಬುತೋನ್ ಕಾರುಣ್ಯಾಮೃತ ವೃಷ್ಟಿಚೇತ ಮೃದುಕಂಗಾಜೂಚಿ ವತ್ಸಂಬುಲುನ್ ವಾರುನ್ ದಾನುನ್ ತದಾಸ್ಯ ಭೀತಿಮಗುಡನ್ వచ్చేన్ ఘనోన్ముక్తుండై తారానీకముతోడనొప్పె సంగునా తారేషు చందంబునన్. ಕ್ರೂರ ವ್ಯಾಳ ವಿಶಾಲ ಕುಕ್ಷಿಗತುಲನ್ ಗೋವತ್ಸ ಸಂಗಂಭುತೋನ್. ಆ ಕ್ರೂರ ಸರ್ಪದ ಜಠರವನ್ನು ಪ್ರವೇಶಿಸಿದಂತಹ ಆ ಗೋವತ್ಸ ಗಣಗಳು ಮತ್ತು ಆ ಗೋಪಾಲ ಬಾಲಕರು ಇವರುಗಳ ಮೇಲೆಲ್ಲ ತನ್ನ ಕಾರುಣ್ಯಾಮೃತ ದೃಷ್ಟಿಯನ್ನು ಬೀರಿದ ಆ ಶ್ರೀಕೃಷ್ಣ ಪರಮಾತ್ಮ. ಅವನ ಕಾರುಣ್ಯಾಮೃತಪೂರಿತವಾದಂತಹ ಅಪಾಂಗ ದೃಷ್ಟಿ ಅವರ ಮೇಲೆ ಬಿದ್ದ ತಕ್ಷಣ ಆ ಮೃತರಾಗಿದ್ದಂತಹವರೆಲ್ಲರೂ ಮೃದುಕಂಗಾಜೂಚಿ ಅವರೆಲ್ಲರೂ ಕೂಡ ಪ್ರಾಣಗಳನ್ನು ಮರಳಿ ಪಡೆದುಕೊಂಡ್ರು. ವತ್ಸಂಬುಲನ್ ವಾರುನ್ ದಾನು ತದಾಸ್ಯ ಭೀತಿ ಮಗುಡನ್. ಮಗುಡಬಡು ಅಂತಂದರೆ ಮರಳಿ ಬರತಕ್ಕಂಥದ್ದು, ಟು ರಿಟರ್ನ್ ಬ್ಯಾಕ್ ಅಂತಂದ್ಬಿಟ್ಟು. ಆ ಗೋವತ್ಸಗಳು, ಗೋಪಾಲ ಬಾಲಕರು, ತಾನು ತದಾಸ್ಯ ವೀಥಿ ಆ ಸರ್ಪದ ಬಾಯಿಯ ದ್ವಾರದಿಂದ ಹೊರಗೆ ಬಂದರು, ಮತ್ತೆ ಮರಳಿ ಹೊರಕ್ಕೆ ಬಂದರು. ವಚ್ಚೇನ್ ಆಗ ಹೇಗಪ್ಪ ಒಂದು ಹೋಲಿಕೆ ಕೊಡ್ತಾರೆ, ಘನೋನ್ಮುಕ್ತುಂಡೈ ತಾರಾನೀಕಮು ತೋಡನೊಪ್ಪ ಸಂಗುನ ತಾರೇಶು ಚಂದಂಬುನನ್. ಮೋಡ ಮುಚ್ಚಿಕೊಂಡು ಬಿಟ್ಟಿರುತ್ತೆ, ಚಂದ್ರ ತಾರೆಗಳೆಲ್ಲರಿಗೂ ಮೋಡ ಮುಚ್ಚಿಕೊಂಡಾಗ ಯಾವುದು ಕಾಣ್ತಾ ಇರಲ್ಲ. ಆ ಮೋಡ ಸರಿದ ತಕ್ಷಣ ಹೊರಗಡೆ ಬಂದಾಗ, ಘನೋನ್ಮುಕ್ತರಾದಾಗ, ತಾರಾನೀಕಮು ತೋಡ ಸಹಸ್ರ ತಾರೆಗಳ ಗುಂಪಿನೊಂದೊಡಗೂಡಿದಂತಹ ತಾರೇಶು ಚಂದಂಬುನನ್ ತಾರೇಶನಾದಂತಹ ಉಡುಗಣ ವೇಷ್ಟಿತನಾದಂತಹ ಉಡುರಾಜ ಉಡುಪ ಚಂದ್ರನಂತೆ ಹೊಳೆಯುತ್ತಾ ಭಗವಂತ ಹೊರಗಡೆ ಬಂದ. ಅವನ ಅಮೃತ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಬದುಕಿಸ್ಬಿಟ್ಟ. ಸೃಷ್ಟಿ ಪೂರ್ವದಲ್ಲಿ ಸೃಷ್ಟಿ ಮಾಡಬೇಕು ಅಂತಂದುಕೊಂಡು ತನ್ನ ಯೋಗ ನಿದ್ರೆಯಿಂದ ಕಣ್ಣು ತೆರೆದಾಗ ಅದು ಸಿಸೃಕ್ಷ, ಸೃಷ್ಟುಮಿಚ್ಛ ಸಿಸೃಕ್ಷ, ಆ ಸಿಸೃಕ್ಷಾಪೂರಿತವಾದ ದೃಷ್ಟಿ. ಈಗ ಅವ್ರನ್ನ ಬದುಕಿಸ್ಬೇಕು, ಆದ್ದರಿಂದ ಅವ್ರ ಮೇಲೆ ಕರುಣಾಪೂರಿತವಾದ ದೃಷ್ಟಿಯನ್ನು ಹರಿಸಿ ಅವರನ್ನೆಲ್ಲರನ್ನೂ ಮರಳಿ ಬದುಕಿಸಿ ಆ ಸರ್ಪದ ಅಜಗರದ ಜಠರದಿಂದ ಬಾಯಿಯ ದ್ವಾರದ ಮುಖಾಂತರ ಎಲ್ಲರನ್ನೂ ಕೂಡ ಹೊರಗಡೆ ಕರೆದುಕೊಂಡು ಬಂದುಬಿಟ್ಟ ಶ್ರೀಕೃಷ್ಣ ಪರಮಾತ್ಮ. ಈ ಪದ್ಯದಲ್ಲಿ ಕೃಷ್ಣನನ್ನು ಚಂದ್ರನಿಗೆ ಹೋಲಿಸ್ತಾರೆ. ಚಂದ್ರನಿಗೆ ಇನ್ನೊಂದು ಹೆಸರು ಅಮೃತ ಕಿರಣ ಅಂತ. ಇಲ್ಲಿ ಕೂಡ ಭಗವಂತ ಅಮೃತ ಸಿಂಚನ ಮಾಡಿ ಮೃತರಾಗಿದ್ದಂಥ ಗೋವತ್ಸಗಳನ್ನು ಮತ್ತು ಗೋಪಾಲ ಬಾಲಕರನ್ನು ಬದುಕಿಸಿದ. ಎಷ್ಟು ಅರ್ಥಪೂರ್ಣವಾದಂತಹ ಸಮಂಜಸವಾದಂತಹ ಹೋಲಿಕೆ. ಅಮೃತ ಕಿರಣನಾದ ಚಂದ್ರ ಇಲ್ಲಿ ತನ್ನ ಕಾರುಣ್ಯಾಮೃತ ದೃಷ್ಟಿಯಿಂದ ಅವರನ್ನೆಲ್ಲ ಉಜ್ಜೀವನಗೊಳಿಸಿದಂತಹ ಭಗವಂತ.
అమరవరుల కొరకున్ గమల జాండం బెల్ల బలిందిరస్కరించి బలియువడుగు కోపసుతల కొరకు బాపపు బెనుబాముಗಳము దూటుగట్ట బలియుకున్నే. ಅಮರವರಲ ಕೊರುಕು, ಅಮರವರುಲು ಅಂತಂದರೆ ದೇವಾದಿ ದೇವತೆಗಳನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಏನು ಮಾಡ್ದ, ಬಲಿಂದಿರಸ್ಕరించి ಆ ಬಲಿಚಕ್ರವರ್ತಿಯ ಬಳಿ ಹೋಗಿ ದಾನ ಬೇಡಿದಾಗ ವಟು ರೂಪದಲ್ಲಿದ್ದ, ವಾಮನ ಮೂರ್ತಿಯಾಗಿ ಇಷ್ಟಿದ್ದ. ಅವನ್ನ ಕೇಳಿದ್ದು 3 ಹೆಜ್ಜೆ ಜಾಗ ಅಷ್ಟೇ. 1 ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನೆಲ್ಲವನ್ನು ಕಮಲಜಾಂಡಂಬೆಲ್ಲ ಬಲಿಯುವಡುಗು, ಆ ಇಡೀ ಭೂಮಂಡಲಕ್ಕೆ 1 ಪಾದ ಇಟ್ಬಿಟ್ಟ, ಇನ್ನೊಂದು ಪಾದ ಜುಮಂಡಲವೆಲ್ಲ ಆವರಿಸ್ಬಿಟ್ಟ, ಇನ್ನೊಂದು ಪಾದ ಎಲ್ಲಿಡಬೇಕು ಅನ್ನೋಷ್ಟು ರೀತಿಯಲ್ಲಿ ಬೆಳೆದ್ಬಿಟ್ನಲ್ಲ ಇವನು ಭಗವಂತ. ಅಂತಹವನು ಆ ದಿನ ಅವರಿಗಾಗಿ ಅಮರವರರಾದಂಥ ಶ್ರೇಷ್ಠ ದೇವತೆಗಳಿಗೋಸ್ಕರ ಕಮಲಜಾಂಡಂಬೆಲ್ಲ ಬಲಿಂದಿರಸ್ಕరించి ಬಲಿಯು ಒಡುಗು ಅಂದರೆ ಆ ರೀತಿಯಾಗಿ ಹೇಗಾದರೆ ವ್ಯೋಮದವರೆಗೂ ವ್ಯಾಪಿಸಿ ದಿಗಂತದವರೆಗೂ ಬೆಳೆದಂತಹ ಆ ತ್ರಿವಿಕ್ರಮನಂತೆ ಈ ದಿನ ಆ ಗೋಪಸುತುಲ ಕೊರಕು, ಆ ಗೋಪಾಲ ಬಾಲಕರನ್ನು ಗೋವತ್ಸಗಳನ್ನು ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಬಾಪುಪು ಪೆನುಬಾಮು, ಪಾಪುಪು ಅಂತಂದರೆ ಆ ಪಾಪಿಷ್ಠ ಅಂತ ಹೇಳ್ತಾರಲ್ಲ, ಪಾಪಿಷ್ಠವಾದಂತಹ ಆ ದೊಡ್ಡ ಹಾವಿನ ಗಳಮು ದೂಟುಗಟ್ಟ ಬಲಿಯುಕುನ್ನೆ, ಆ ಕಂಠವನ್ನು ಸೀಳಿ ಅದರ ಕಂಠ ಕಡ್ಡ ನಿಂತ್ಕೊಂಡ್ಬಿಟ್ಟ. ನಂತರ ವಾಯು ಕಂಠವನ್ನು ಸೀಳಿ ಅವನ ಪ್ರಾಣ ಹೋಗೋ ಹಾಗೆ ಬಲಿಯಕುನ್ನೆ. ಅದಿನ್ನೆಷ್ಟು ಬೆಳೆದಿರ್ಬೋದು ಭಗವಂತಾಗ. ಅವನ ಕುತ್ತಿಗೆ ಗಡ್ಡವಾಗಿ ಅದರ ಆ ಹಾವಿನ ಒಂದು ಅಳತೆ ಹೇಳೋದೇ ಭೂಮಿಯಿಂದ ದಿಗಂತದವರೆಗೂ ವ್ಯಾಪಿಸಿತ್ತು ಅಂತ. ಇವನು ಹಾಗೆ ಅದರ ಬಾಯಿ ಒಳಗೆ ಗಂಟಲಿನ ಪ್ರದೇಶದಲ್ಲಿ ಕಂಠದ್ವಾರದಲ್ಲಿ ಅಷ್ಟು ಬ್ರಹ್ಮಾಂಡದಂತೆ ಬೆಳೆದುಬಿಟ್ಟ. ಆ ದಿನ ದೇವತೆಗಳಿಗೋಸ್ಕರ ಬಲಿಚಕ್ರವರ್ತಿಯನ್ನು ಅಣಗಿಸುವುದಕ್ಕೋಸ್ಕರ, ಅವನ ಮದ ಅಡಗಿಸುವುದಕ್ಕೋಸ್ಕರ ಆ ದಿನ ಬೆಳೆದಿದ್ದ. ಈಗ ಈ ಹಾವನ್ನು ಅಣಗಿಸಿ ಎಲ್ಲರನ್ನು ಕಾಪಾಡಲಿಕ್ಕೋಸ್ಕರ ಈಗ ಕೂಡ ಅದೇ ರೀತಿ దొడ్ಡದಾಗಿ ಬೆಳೆದ. పెనుబాము మేననొక అద్భుతమైన వెలుంగు దిక్తటోద్దీపకమై వడిన్ వెడలి దేవపథంబునందేజరిల్లుజున్ గ్రేపులు బాలురున్ బెదరన్ కృష్ణుని దేహము వచ్చి చొచ్చెన పాపడు సొచ్చి ಪ್ರಾಣಮುಲನ್ ಬಾಪಿನಯಂತನ ಶುದ್ಧ ಸತ್ವಮೈ. ಆ ಮಹಾಸರ್ಪ ಸರ್ಪದಾಕಾರದಲ್ಲಿ ಬಂದಿದ್ದಂಥ ರಾಕ್ಷಸ ಕೂಡ ಭಗವತ್ ಸ್ಪರ್ಶದಿಂದ ಆ ಭಗವಂತನೇ ಅವನ ಗಂಟ್ಲೊಳಗೆ ಪ್ರವೇಶ ಮಾಡಿದ್ರಿಂದ ಅವನು ಜ್ಯೋತಿ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟ. ಆ ಪೆನುಬಾಮು ಮೇನನೊಕ ಅದ್ಭುತಮೈನ ವೆಲುಂಗು, ಆ ದೊಡ್ಡದಾದಂಥ ಮಹಾಸರ್ಪ ಯಾವಾಗ ತನ್ನ ಪ್ರಾಣಗಳನ್ನು ಬಿಟ್ಟಿತೋ ಅದರ ಶರೀರದಿಂದ ಒಂದು ದೊಡ್ಡದಾದಂಥ ಜ್ಯೋತಿ, ಅದು ಹೇಗಿತ್ತಪ್ಪ ಅಂದರೆ ದಿಕ್ತಟೋದ್ದೀಪಕಮೈ ವಡಿನ್ ಬೆಡಲಿ ದೇವಪತಂಬುನ ದೇಜರಿಲ್ಲುಚುನ್, ದಿಕ್ಕುಗಳನ್ನು ಬೆಳಗುತ್ತಾ ಆಕಾಶದಲ್ಲಿ ಬೆಳಗ್ತಾ ಇದೆ. ಅದು ಅಷ್ಟು ದೊಡ್ಡದಾದಂಥ ಜ್ಯೋತಿ ಸ್ವರೂಪವನ್ನು ಪಡ್ಕೊಂಡಂತಹ ಆ ಸರ್ಪದ ಒಂದು ಪ್ರಾಣ ಅಂತ ಇಟ್ಕೋಬೇಕು. ಆ ಸರ್ಪ ದೇವಪತಂಬುನ ದೇಜರಿಲ್ಲುಚುನ್ ಗ್ರೇಪುಲು ಬಾಲರುನ್ ಬೆದರನ್, ಆ ಬೆಳಕನ್ನು ನೋಡಿ ಈ ಗೋಪಾಲ ಬಾಲಕರು ಮತ್ತು ಕರುಗಳು ಎಲ್ಲ ಹೆದರ್ಕೊಂಡಿವೆ, ಬೆದರಿವೆ. ಕೃಷ್ಣನ ದೇಹಮು ಒಚ್ಚಿ ಜೊಚ್ಚೇನ್ ಬಂದು ಸೀದಾ ಜ್ಯೋತಿ ಕೃಷ್ಣನದ ಒಳಗಡೆ, ಆ ಪರಮಾತ್ಮನ ಒಳಗಡೆ ಲೀನವಾಗಿ ಹೋಗ್ಬಿಡ್ತು. ಆ ಪಾಪಡು ಸೊಚ್ಚಿ ಪ್ರಾಣಮುಲ ಬಾಪಿನ ಎಂತನ ಶುದ್ಧ ಸತ್ವಮಯಿ, ಆ ಪಾಪಿಷ್ಠನಾದಂತಹ ರಾಕ್ಷಸನ ಗಂಟಲೊಳಗೆ ಹೋಗಿ ಅವನ ಪ್ರಾಣವನ್ನು ತೆಗೆದಿದ್ದರಿಂದ ಕೃಷ್ಣನ ಸ್ಪರ್ಶ ಮಾತ್ರದಿಂದ ಅವನು ಶುದ್ಧ ಸತ್ವಮಯವಾಗಿ ಆಗಿ ಹೋಗ್ಬಿಟ್ಟು ಬಂದು ಮತ್ತೆ ಜ್ಯೋತಿ ಸ್ವರೂಪದಲ್ಲಿ ಪರಮಾತ್ಮನಲ್ಲೇ ಲೀನವಾಗಿಬಿಟ್ಟ. ಅಘೋಪಿ ಯತ್ ಸ್ಪರ್ಶನ ಧೌತಪಾತಕ
ಪ್ರಾಪ ಆತ್ಮಸಾಮ್ಯಂ ತು ಅಸತಾಂ ಸುದುರ್ಲಭಂ. ದುರಾತ್ಮರಿಗೆ ಅತ್ಯಂತ ದುರ್ಲಭವಾದಂತಹ ಪರಮಪದವನ್ನು ಹೇಗೆ ಪಡೆದ ಈ ಅಘಾಸುರ ಅಂತಂದರೆ, ಭಗವಂತನ ಸ್ಪರ್ಶ ಮಾತ್ರದಿಂದ ಧೌತಪಾತಕನಾಗ್ಬಿಟ್ಟ. ಅಂದರೆ ಅವನ ಪಾಪಗಳೆಲ್ಲವೂ ಕೂಡ ಪರಿಹಾರಗೊಂಡು ಪವಿತ್ರೀಕೃತಗೊಳಿಸಲ್ಪಟ್ಟು ಅವನು ಭಗವಂತನೊಳಗೆ ಜ್ಯೋತಿ ರೂಪದಿಂದ ಲೀನವಾಗ್ಬಿಟ್ಟ. ತನ ರೂಪಕಮಾರೈನನು ಮನಮುನ ನಿಡಿಕೊನಿನನ್ ಪಾಪಮಯುನೈನನು ಲೋಂಗೊನಿಚನು ಹರಿ ಧನು ಮೃಂಗಿನ ಧನುಜನಿಂಗೊನಿ ಪೋವ ಕುನ್ನೆ ತನ ಲೋಪಲಿಕಿನ್. ಈ ಶ್ರೀಹರಿ ತನ್ನ ರೂಪಕಮಾರೈನನು ಮನಮುನ ನಿಡಿಕೊನಿನ, ತನ್ನ ರೂಪವನ್ನು ಒಂದು ಬಾರಿಯಾದರೂ ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಧ್ಯಾನ ಮಾಡಿದಂತಹ ಅವನು ಎಷ್ಟು ಪಾಪಾತ್ಮನೇ ಆಗಿರಲಿ, ಪಾಪಮಯುನೈನನು ಪಾಪಾತ್ಮ ಆದರೂ ಕೂಡ ತನ್ನೊಳಕ್ಕೆ ಅಂತಂದರೆ ಆತ್ಮಸಾಮ್ಯವನ್ನು ಆತ್ಮಸಾತ್ ಮಾಡ್ಕೊಂಡು ಬಿಡ್ತಾನೆ. ಅಂದರೆ ತನ್ನೊಳಕ್ಕೆ ಸೇರಿಸ್ಕೊಂಡು ಅವನಿಗೆ ಮೋಕ್ಷವನ್ನು ಕೊಡ್ತಾನೆ. ಅಂತಹದ್ದು ಚನು ಹರಿ ತನು ಮೃಂಗಿನ ಧನುಜನಿ ಕೊನಿಪೋವ ಕುನ್ನೆ ತನ ಲೋಪಲಿಕಿನ್. ಅಂಥದ್ರಲ್ಲಿ ತನ್ನನ್ನೇ ನುಂಗಿದ್ದಂಥ ರಾಕ್ಷಸನನ್ನು ತನ್ನ ಒಳಕ್ಕೆ ಸ್ವೀಕರಿಸದೇ ಇರ್ತಾನೆಯೇ, ಅದರಲ್ಲಿ ಏನು ಆಶ್ಚರ್ಯ. ಹಾಗಾಗಿ ಆ ದುರಾತ್ಮನಾದರೂ ಕೂಡ ಆ ಅಘಾಸುರನಿಗೆ ಮೋಕ್ಷವನ್ನು ಇತ್ತ ಶ್ರೀಹರಿ. ತದವಸರಂಬುನ ಸುರುಳು ಗುಸುಮ ವರ್ಷಂಬುಲು ಗುರಿಂಚಿರಿ ರಂಭಾದುಲಾಡಿರಿ ಗಂಧರ್ವಾದುಲು ಪಾಡಿರಿ ಮೇಘಂಬುಲು ಮೃದಂಗಂಬುಲ ಭಂಗಿ ಘೋಷಿಂಚೆ ಸಿದ್ಧಗಣಂಬುಲು ಜಯ ಜಯ ಭಾಷಣಂಬುಲು ಭಾಷಿಂಚಿರಂತ. ಯಾವಾಗಾದರೆ ಇನ್ನೊಬ್ಬ ದುರಾತ್ಮನ ಅಂತ್ಯವಾಯಿತೋ ಆಗ ತದವಸರಂಬುನ ಸುರುಳು ಕುಸುಮವರ್ಷಂಬುಲು ಗುರಿಂಚಿರಿ, ತಕ್ಷಣ ಸುರರು ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಸುರಿಸಿದರು. ರಂಭಾದುಲಾಡಿರಿ, ರಂಭಾ ಮೇನಕ ಮುಂತಾದಂತಹ ಅಪ್ಸರ ಕಾಂತರೆಲ್ಲ ನರ್ತನ ಮಾಡಿದರು. ಗಂಧರ್ವಾದುಲು ಪಾಡಿರಿ, ಗಂಧರ್ವರು ಹಾಡಿದರು, ಸಂಗೀತವನ್ನು ಹಾಡಿದರು. ಮೇಘಂಬುಲು ಮೃದಂಗಂಬುಲ ಭಂಗಿ ಘೋಷಿಂಚೆ, ಆ ಮೇಘಗಳು ತಮ್ಮೊಳಗೆ ಮೃದಂಗಧ್ವನಿಯಂತೆ ಗರ್ಜಿಸಿದವು. ಸಿದ್ಧಗಣಂಬುಲು ಜಯ ಜಯ ಭಾಷಣಂಬುಲು ಭಾಷಿಂಚಿರಂತ. ಸಿದ್ಧ ಪುರುಷರೆಲ್ಲರೂ ಕೂಡ ಸಿದ್ಧರು, ಗಂಧರ್ವರು ಸಿದ್ಧರು ಚಾರಣರು ಅಂತೆಲ್ಲರೂ ಇರ್ತಾರಲ್ಲ, ಆ ಸಿದ್ಧರು ಅನ್ನತಕ್ಕಂತಹ ದೇವ ಜಾತಿಯವರು ಅವರು ಜಯ ಜಯ ಅಂತ ಜಯ ಜಯ ಧ್ವನಿಗಳನ್ನು ಹೊರಡಿಸಿದ್ರು. ಅಂದರೆ ಜೈಕಾರಗಳನ್ನು ಹಾಕಿದ್ರು ಭಗವಂತನಿಗೆ. ಆ ವಾದ್ಯಂಬುಲು ನಾಮಹಾಜಯರಬಂಬ ಪಾಟಲಾಯಾಟಲುನ್ ದೇವಜೇಷ್ಟುಂಡು ಪದ್ಮಜುಂಡು ವಿನಿಪ್ರೀತಿನ್ ಭೂಮಿಕೆ ತೆಂಚಿ ನೇಂಡಿ ವತ್ಸಾರ್ಭಕುಲನ್ ಭುಜಂಗಪತಿ ಹಿಂಸಿಂಪಂಗ ನೀ ಬಾಲಕುಂಡೇ ವೆಂಟನ್ ಹೃದಿಕಿಂಚೆ ಮೇಲನುಚು ನೂಹಿಂಚೆ ಗಡುನ್ ನಿವ್ವೆರನ್. ಆ ವಾದ್ಯಂಬುಲು, ಆ ಮಹಾಜೈರವಂ, ಆ ದೇವಜಾತಿಯವರೆಲ್ಲ ನುಡಿಸಿದಂಥ ವಾದ್ಯಗಳು, ಮಹಾ ಜಯ ಜಯ ರವಗಳು, ಮತ್ತು ಆ ಪಾಟಲ ಯಾಟಲು ಗಂಧರ್ವರ ಗಾಯನ, ದೇವ ಅಪ್ಸರಸೇರ ನಾಟ್ಯ, ಇದೆಲ್ಲವನ್ನು ನೋಡಿ ಕೇಳಿ ಏನೋ ಲೋಕ ಕಲ್ಯಾಣ ನಡೆದಿದೆ ಇಲ್ಲಿ ಅಂತ ಸಂತೋಷದಿಂದ ದೇವಜ್ಯೇಷ್ಠರಾದಂತಹ ಪದ್ಮಜುಂಡು, ಪದ್ಮಜ ಅಂತಂದರೆ ಬ್ರಹ್ಮದೇವರು ಕೇಳಿಸ್ಕೊಂಡ್ರು. ಎಲ್ಲ ಕೇಳಿ ಏನೋ ಭಾರಿ ಸಂತೋಷವಾಗಿದೆಯಲ್ಲ ಅಂತಂದುಬಿಟ್ಟು ಸಂತೋಷದಿಂದ ಭೂಮಿಕೆ ತೆಂಚಿ ಭೂಲೋಕಕ್ಕೆ ಬಂದಿದ್ದಾರೆ. ಬಂದು ಇದೇನಿದು, ಈ ವತ್ಸಾರ್ಭಕುಲನ್ ಭುಜಂಗಪತಿ ಹಿಂಸಿಂಪಂಗ, ಇದೇನಿದು, ಈ ಗೋವತ್ಸಗಳನ್ನು ಮತ್ತು ಗೋಪಾಲ ಬಾಲಕರನ್ನು ಎಲ್ಲರನ್ನೂ ಇಷ್ಟು ದೊಡ್ಡದಾದ ಮಹಾ ಸರ್ಪ ಹಿಂಸೆ ಮಾಡಿದ್ರೆ ಈ ಬಾಲಕುಂಡೇವೆಂಟೇನ್ ಬದುಕಿಂಚೆ, ಇದೇನಿದು, ಈ ಹುಡುಗ ಇಷ್ಟು ಚಿಕ್ಕವನು ಅಂತಾರೆ. ಬಾಲಕೃಷ್ಣ ಅಂತ ಇದ್ದಾರೆ. ಕೃಷ್ಣ ಚಿಕ್ಕವನು, ಇನ್ನೂ ವತ್ಸ ಅವನೇನೆ ಚಿಕ್ಕವನು, ಅವನು ಹೇಗಾದರೆ ಬದುಕಿಸ್ತಾ ಅಂತಂದ್ಬಿಟ್ಟು ಗಡುನ್ ನಿವ್ವೆರನ್ ಆಶ್ಚರ್ಯವಾಗಿದೆಯಲ್ಲ ಇದೇನಿದು ಅಂತ ಆಶ್ಚರ್ಯಪಟ್ಟು
ನಿಬ್ಬೆರಗಾಗಿ ಹೋದರಂತೆ ಬ್ರಹ್ಮದೇವರು. అంతనయ్య జగర చర్మంబు గొన్ని దివసంబుల కెండి పెద్ద కాలంబు గోపాల బాలరుకుం ఏళీ బిలంబై ఉండే నిట్లు కౌమార విహారంబున నైదవ ఏటన్ కృష్ణుండఘాసురిని దెగజూచుటయున్ దమ్ముంగాచుటయు ఆరవ ఏంటిదైన పౌగండ వృత్తాంతంబని చిత్తంబులన్ గోపకుమారులు దలంచుచుండురని చెప్పినన్ అప్పుడిమిరేడు అప్పరమయోగీంద్రునకిట్లనియే. ಅಂತನ ಅಜಗರ ಚರ್ಮಂಬು, ಆ ಅಜಗರ ಸರ್ಪ ಸತ್ತ ನಂತರ ಅದರ ಶರೀರವೆಲ್ಲ ಒಣಗಿದ ಮೇಲೆ ಆ ಬಾಯಿ ತೆಗೆದಿದ್ದ ಹಾಗೆ ಇತ್ತಲ್ಲ, ಹಾಗೆ ಬಿಲದಂತೆ ಕೇಳಿ ಬಿಲಂಬೈ ಉಂಡೆ ಅಂತ. ಅಂದರೆ ಅವರು ಗೋಪಾಲ ಬಾಲಕರೆಲ್ಲ ಆಟ ಆಡ್ಕೊಳ್ಳೋಕ್ಕೆ ಒಂದು ಗುಹೆ ರೀತಿಯಲ್ಲಿ ಇತ್ತು ಅದರ ಒಣಗಿದ ಅದರ ದೇಹ. ಇಟ್ಲು ಕೌಮಾರ ವಿಹಾರಂಬುನ, ಈ ವಿಧವಾಗಿ ಕೃಷ್ಣನು ಕೌಮಾರ ಅನ್ನತಕ್ಕಂಥ ವಯಸ್ಸಿನ ಒಂದು ಸಮಯದಲ್ಲಿ 5వ ಏಟನ್, ಈ 5ನೆಯ ವರ್ಷದಲ್ಲಿ ಕೃಷ್ಣುಂಡು ಅಘಾಸುರಿನ ದೆಗಜೂಚುಟಯುಂ, ಅಘಾಸುರನ್ನ ಸಂಹಾರ ಮಾಡೋದು, ತಮ್ಮಂಗಾಚುಟಯು ತಮ್ಮನ್ನು ಕಾಪಾಡಿದ್ದು, 6వ ಏಟಿದೈನ ಪೌಗಂಡ ವೃತ್ತಾಂತಂಬನಿ ಚಿತ್ತಂಬುಲನ್, ಈ ಸನ್ನಿವೇಶ ಎಲ್ಲ. ಆದರೆ ಈ 5ನೆಯ ವರ್ಷದಲ್ಲಿ ಅಘಾಸುರನ್ನು ಸಂಹಾರ ಮಾಡಿದ್ದಾನೆ. ಆದರೆ ಈ ಸನ್ನಿವೇಶ ಪೌಗಂಡ ವಯಸ್ಸಾದ 6ನೇ ಸಂವತ್ಸರದಲ್ಲಿ ಜರುಗಿದೆ, ಅಂದರೆ ನಡೆದಿದೆ ಅಂತ ಗೋಪಕುಮಾರುಲು ದಲಂಚು ಚುಂದುರನಿ, ಆ ಗೋಪಾಲ ಬಾಲಕರು ಅಂದ್ಕೊಳ್ತಾ ಇದ್ರು ಅಂತ ಹೇಳಿದ್ರು ಶುಕಯೋಗೀಂದ್ರರು. ಚಪ್ಪಿನ ಪುಡಮಿರೇಡು, ಪುಡಮಿರೇಡು ಅಂದರೆ ಪುಡಮಿ ಅಂದರೆ ಭೂಮಿ, ರೇಡು ಅಂದರೆ ರಾಜ, ಭೂಪತಿ ಅಂತ. ಪುಡಮಿರೇಡು ಅಂದರೆ ಭೂಪತಿಯು ಪರಮಯೋಗೀಂದ್ರನ ಕಿಟ್ಲನಿಯೇ, ಆ ಪರಮಯೋಗೀಂದ್ರರಾದಂಥ ಶುಕಮುನಿಗಳಿಗೆ ಈ ರೀತಿಯಾಗಿ ಮುಂದೆ ಹೇಳ್ತಾರೆ. ಕೌಮಾರಂ ಪಂಚಮಾಬ್ದಾಂತಂ ಪೌಗಂಡಂ ದಶಮಾವಧಿ ಕೈಶೋರಂ ಆಪಂಚದಶಾದ್ಯೌವನಂ ತು ತತಃ ಪರಂ ಎನ್ನತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಒಂದು ವಯಸ್ಸಿನ ಎಷ್ಟೆಷ್ಟು ವರ್ಷಕ್ಕೆ ಈ ವರ್ಷಕ್ಕೆ ಈ ದೆಸೆ ಅಂತ ಹೇಳ್ತಕ್ಕಂಥದ್ದು. 5 ವರ್ಷಗಳವರೆಗೆ ಕೌಮಾರ, 5ರಿಂದ 10 ವರ್ಷಗಳವರೆಗೆ ಪೌಗಂಡ, 10ರಿಂದ 15 ವರ್ಷಗಳವರೆಗೆ ಕೈಶೋರ, ಅದಾದ ನಂತರ ಯೌವನ ಅನ್ನತಕ್ಕಂಥ ವಿವರಣೆ ನಮ್ಮ ಹಿಂದಿನ ಸಂಪ್ರದಾಯದಲ್ಲಿ ದೊರಕತಕ್ಕಂಥದ್ದು. 5 ఏండ్లు కౌమార మఠమీదనైదేండ్లు పౌగండ మనియేడు ప్రాయమందున్ 5 ఏండ్ల వాడైన అబ్జాక్షు చరితంబో పౌగండమని గోపాలురు ఎల్లందలతురంటివే ఎట్లు దలతురువారులు నిరుడు చేసిన పని నేట్టిదనంగన వచ్చునే అది నాకు వరుసతో నెరింగింపు మనవుడు యతి చంద్రుడైన శుకుడు యోగదృష్టింజూచి యొక్కింత భావించి వినుము రాజవర్య వినయధుర్య పరమగుహ్యమనుచున్ బల్కుదురార్జులు శిష్యజనులకీవు సేయుతలపు. 5 ఏండ్లు కౌమాರము, ಅಟಮೀದನ 5 ఏండ్లు ಪೌಗಂಡಮು. 5 ವರ್ಷದವರೆಗೂ ಆ ಕಾಲಘಟ್ಟವನ್ನು ಕೌಮಾರ ಅಂತಾರೆ. ಅದರ ಮೇಲೆ ಪೌಗಂಡ ಮನೇಡು ಪ್ರಾಯಮಂದು 5 ఏండ్ల ವಾಡೈನ ಅಬ್ಜಾಕ್ಷು ಚರಿತಂಬು. ಈಗ 5 ವರ್ಷದವನಾದವನು ಅಘಾಸುರನ್ನ ಕೊಂದಿದ್ದಾನೆ. ಇವನು ಅಬ್ಜಾಕ್ಷ ಅಂತಂದರೆ ಕಮಲಲೋಚನಾದಂಥ ಕೃಷ್ಣ. ಅದನ್ನು ಪೌಗಂಡಮನಿ ಗೋಪಾಲ ಬಾಲರೆಲ್ಲಂದಲಂತುರಂಟಿವೆ, ಪೌಗಂಡದಲ್ಲಿ ಕೊಂದ ಅಘಾಸುರನ್ನ ಅಂತ ಹೇಳಿದ್ರಲ್ಲ ನೀವು. ಈಗ ಎಟ್ಲುದಲಂತುರು ವಾರಲು, ಅವ್ರು ಹೇಗೆ ಅಂದ್ಕೊಳ್ತಾರೆ, ಹಾಗೆ ಹೇಗೆ ಹೇಳ್ತಾರೆ ಹಾಗೆ? ಅವನು 5 ವರ್ಷದವನೇ ಇನ್ನು ಕೊಂದಿರೋದು. 5ರಿಂದ 10ವರೆಗೂ, 5 ಕಳೆದ ನಂತರ ಪೌಗಂಡ ಅನ್ಬೇಕು. ಈಗಲೇ ಅಂತಾರಲ್ಲ, ಹೇಗೆ? ನಿರುಡು ಸೇಸಿನ ಪನಿ, ನಿರುಡು ಅಂದರೆ ನಿನ್ನೆ, ಅಂದರೆ ಕಳೆದು ಹೋದಂಥ ಗತಿಸಿದ ವರ್ಷ ಅಂತ. ನಿರು ಅಂತಂದರೆ ಕಳೆದಂತಹ, ಗತಿಸಿದಂಥ ಅಂತ. ನಿರು ಏಡು, ಏಡು ಅಂದರೆ ಏಟ ಅಂತಂದರೆ ವರ್ಷ. ನಿರುಡು ಅಂತಂದರೆ ಲಾಸ್ಟ್ ಇಯರ್, ಕಳೆದ ವರ್ಷ ಕಳೆದಿದ್ದನ್ನು ನಡೆದಿದ್ದನ್ನು ನೇಟಿದ ನಂಗವಚ್ಚುನ ಇವತ್ತು ನಡೆದಿದ್ದು ಅಂತ ಹೇಳಕ್ಕೆ ಬರುತ್ತಾ? ಅದನ್ನು ಅದೇ 4 ವರ್ಷತೋ ನೆರಿಂಗಿಂಪು, ಅದನ್ನು ನನಗೆ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳಿ ನೀವು ಅಂತ ಪರೀಕ್ಷಿತ್
ಮಹಾರಾಜ ಶುಕ ಮಹರ್ಷಿಗಳನ್ನು ಕೇಳಿದ್ರು. ಯೋಗದೃಷ್ಟಿಯಿಂದ ನೋಡಿದಂಥ ಶುಕ ಮಹರ್ಷಿಗಳು ಯೋಗದೃಷ್ಟಿಯಿಂದ ನೋಡಿದ್ರು. ಕೊಂಚ ಹೊತ್ತು ಸ್ವಲ್ಪ ಕಾಲ ಆಲೋಚನೆ ಕೂಡ ಮಾಡಿದ್ರು. ಒಕ್ಕಿಂತ ಭಾವಿಂಚಿ ವಿನುಮು ರಾಜವರ್ಯ, ಕೇಳಪ್ಪ, ನೀನು ವಿನಯವಾಗಿ ಮಾಡಿರತಕ್ಕಂಥ ಈ ಪ್ರಶ್ನೆಗಳು ಮುಂದೆ ಮುಂದೆ ಬರ್ತಕ್ಕಂಥ ಶಿಷ್ಯರಿಗೆ ಎಲ್ಲರಿಗೂ ಕೂಡ ಎಷ್ಟೋ ಒಳ್ಳೆಯದು ಮಾಡುತ್ತೆ ಅಲ್ವಾ. ಅವ್ರಿಗೆ ಈ ಸಂಶಯಕ್ಕೆ ಮೊದಲೇ ಸಂಶಯ ಬರೋಕ್ಕಿಂತ ಮುಂಚೆನೇ ಅವ್ರಿಗೆ ಅದರ ಒಂದು ತಕ್ಕ ಸಮಾಧಾನ ಸಿಕ್ಕಿದಾಗ ಆಗುತ್ತೆ. ನೀನು ಅಂದ್ಕೊಂಡಿದ್ದು ತುಂಬ ರಹಸ್ಯ ಅಂತ ನಾನು ಅಂದ್ಕೊಳ್ತೀನಿ. ಪರಮಗುಹ್ಯಮನುಚು ಬಲ್ಕುದುರು ಆರ್ಯುಲು ಶಿಷ್ಯಜನುಲು ಕೀವು ಸೇಯು ತಲುಪು. ಇದು ನೀನು ಕೇಳ್ತಾ ಇರೋದು ತುಂಬ ಒಂದು ಅದರಲ್ಲಿ ರಹಸ್ಯ ಇದೆ. ಮುಂದೆ ಮುಂದೆ ಬರ್ತಕ್ಕಂಥ ಶಿಷ್ಯರಿಗೆ ನಿನ್ನ ಪ್ರಶ್ನೆಗೆ ಈಗಾಗಲೇ ಉತ್ತರ ದೊರಕಿರೋದ್ರಿಂದ ಮುಂದಿನವರಿಗೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶುಕಯೋಗೀಂದ್ರರು. ప్రియురాలి బలని వార్తలు ప్రియజనులు కొనెల్ల ప్రొద్దుం ప్రియమగు భంగిన్ ప్రియుడగు హరిచరితంబులు ప్రియ భక్తులు కెల్ల ఎడల ప్రియములుగావే. ಪ್ರಿಯುರಾಲಿನಿ ವಾರ್ತೆಗಳು ಅಂದರೆ ತಮಗೆ ಇಷ್ಟ ಜನರ ವಾರ್ತೆಗಳು, ಪ್ರಿಯಜನುಲಕು ಇಷ್ಟಪಡ್ತಕ್ಕಂತಹ ತಮ್ಮವರು ಅನ್ನತಕ್ಕಂತಹವರ ವಿಚಾರಗಳು, ಕಥೆಗಳು ಅಥವಾ ಅವರ ವಾರ್ತೆಗಳು ಎಲ್ಲ ಪ್ರದ್ದುಂ ಪ್ರಿಯ ಮಗು ಭಂಗಿನ್ ಅವರಿಗೆ ಯಾವಾಗ ಹೇಳಿದ್ರೂ ತುಂಬ ಇಷ್ಟವಾಗೇ ಇರುತ್ತೆ. ಪ್ರಿಯಡಗು ಹರಿಚರಿತಂಬುಲು ಆ ರೀತಿಯಾಗಿರೋವಾಗ ಎಷ್ಟು ಇಷ್ಟಪಡ್ತಕ್ಕಂತಹ ಈ ಹರಿಚರಿತ್ರೆಗಳು ಪ್ರಿಯ ಭಕ್ತುಲಕ್ಕೆಲ್ಲ ಎಡಲ ಪ್ರಿಯ ಮುಲುಗಾವೆ. ಭಗವಂತ ಅವನಿಗೆ ಪ್ರೀತಿ ಪಾತ್ರ. ಎಲ್ಲ ಜೀವಿಗಳು ಕೂಡ ಇಲ್ಲಿ ಸ್ತ್ರೀ ಜಾತಿಯೇ. ಪರಮಪುರುಷನಾದಂಥ ಭಗವಂತ ಒಬ್ಬನೇ ಪುರುಷ. ಆದ್ದರಿಂದ ಭಗವಂತ ಎಲ್ಲರಿಗೂ ಕೂಡ ಪ್ರಿಯಕರನೇ ಆಗ್ತಾನೆ. ಅವನ ಕಥೆಗಳು ಈ ಸಖಿಯರಂತೆ ಇರತಕ್ಕಂಥ ಎಲ್ಲ ಜೀವಿಗಳಿಗೂ ಕೂಡ ಅವರಿಗೆ ಯಾವಾಗಲೂ ಕೂಡ ಇಷ್ಟಪಡ್ತಕ್ಕಂಥದ್ದೇ, ಪ್ರೀತಿಪಾತ್ರವೇ ಆಗಿರುತ್ತವೆ ಹರಿಚರಿತ್ರೆಗಳು ಕೇಳುವುದಕ್ಕೆ. ಕನಿಯಂ ಕೃಷ್ಣುಡು ಸಾಧು ನೀರಮು ಮಹಾ ಗಂಭೀರಮುಂ ಪದ್ಮಕೋಕನದಾಸ್ವಾದ ವಿನೋದ ಮೋದ ಮದ ಭೃಂಗ ದ್ವಂದ್ವ ಝಂಕಾರಮುನ್ ಘನ ಕಲ್ಲೋಲ ಲತಾವಿತಾನ ವಿಹಾರತ್ ಕಾದಂಬ ಕೋಲಾಹಲಸ್ವನ ನಿಸ್ಫಾರಮು ಮಂದವಾಯುಜ ಕಣಾಸಾರಂಬುಗಾಸಾರಮುನ್. ಈ ರೀತಿಯಾಗಿ ಅಗಾಸುರನ ಬಾಯಿಯಿಂದ ಹೊರಗಡೆ ಬಂದಂತಹ ಗೋಪಾಲ ಬಾಲಕರು, ಕರುಗಳು, ತಾನು ಎಲ್ಲ ಮುಂದೆ ಹೋಗ್ತಾ ಇರುವಾಗ ಆ ಕನಿಯಂಗ್ರಿಷ್ಣುಡು ಕೃಷ್ಣ ಒಂದು ಸಾಧು ನೀರಮು ಮಹಾ ಗಂಭೀರಮು ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಕೊಳವನ್ನು ಕಂಡ. ಅದು ಹೇಗಿತ್ತಪ್ಪ ಅಂದರೆ ಸಾಧು ನೀರಮು. ಸಾಧು ಅಂದರೆ ತುಂಬ ಶುದ್ಧವಾದ ಪರಿಶುದ್ಧವಾದ ನೀರಿಂದ ತುಂಬಿದ್ದಂತಹ ಕೊಳ. ಮಹಾ ಗಂಭೀರಮು ಅಂದರೆ ಆಳವಾಗಿ ತುಂಬಿ ನಿಂತಹ ಕೊಳ. ಪದ್ಮ ಕೋಕನದ ಸ್ವಾದ ವಿನೋದ ಮೋದ ಮದ ಭೃಂಗ ದ್ವಂದ್ವ ಜಂಕಾರಮನ್. ಎಷ್ಟು ಚೆನ್ನಾಗಿರತಕ್ಕಂಥ ಕೊಳದಲ್ಲಿ ಕಮಲಗಳು, ಕನ್ನೈದಿಲೆ ಪುಷ್ಪಗಳು ಎಲ್ಲವೂ ಅರಳಿ ನಿಂತಿವೆ. ಅದರ ಸುಗಂಧಕ್ಕೆ ಮೋದ ಮದ ಭೃಂಗ, ಅದರ ಸುಗಂಧದಿಂದ ಅದರಲ್ಲಿ ದೊರಕತಕ್ಕಂಥ ಮಕರಂದವನ್ನು ಅನುಭವಿಸಿ ಮದಿಸಿ ಹೋಗಿರ್ತಕ್ಕಂತಹ ಭೃಂಗದ್ವಂದ್ವ ಅಂದರೆ ಝಂಕಾರ ಮಾಡ್ತಾ ಇರ್ತಕ್ಕಂಥ ಜೋಡಿಯಾಗಿ ದುಂಬಿಗಳು ಝಂಕಾರ ಮಾಡ್ತಾ ಇದೆ. ಆ ಹೂಗಳ ಮೇಲೆ ತಿರುಗ್ತಾ ಇವೆ. ಕಮಲ ಪುಷ್ಪಗಳು, ಕನ್ನೈದಿಲೆ ಪುಷ್ಪಗಳು ಅವುಗಳ ಮೇಲೆ ಜೋಡಿಯಾಗಿ ಜೊತೆಯಾಗಿ ತಿರುಗ್ತಾ ಇವೆ. ಘನ ಕಲ್ಲೋಲ ಲತಾ ವಿತಾನ, ಆ ನೀರಿನಲ್ಲಿ ಅಲೆಗಳು. ಘನ ಕಲ್ಲೋಲ ಲತಾ ವಿತಾನ ವಿಹಾರತ್ ಕಾದಂಬ, ಅಲ್ಲಿ ಕೋಲಾಹಲ ಮಾಡ್ತಾ ಇರತಕ್ಕಂಥ ಹಂಸಗಳು ಗುಂಪು ಆ ಕೊಳದಲ್ಲಿ ಆನಂದವಾಗಿ ವಿಹಾರ ಮಾಡ್ತಾ ಇದೆ. ಸ್ಪನ ವಿಸ್ಫಾರಮು ಮಂದ ವಾಯುಜಕಣ ಸಾರಂಬು ಗಾಸಾರಮನ್. ಇಷ್ಟು ಚೆನ್ನಾಗಿ ಆ ಹಂಸಗಳ ಕಲಕಲ ಧ್ವನಿ, ದುಂಬಿಗಳ ಝೇಂಕಾರ, ಮಂದ ಮಾರುತ,
ಬಹಳ ಸುಂದರವಾಗಿರ್ತಕ್ಕಂತಹ ಕೊಳ ಅದು. ತಣ್ಣಗೆ ಮಂದವಾಯುಜ, ತಣ್ಣಗೆ ಹಿತವಾಗಿ ತಂಗಾಳಿ ಬೀಸ್ತಾ ಇದ್ರೆ, ವಾಯುಜ ಕಣಾಸಾರಂಭು ಅಂದರೆ ಆ ಸಣ್ಣದಾಗಿ ಗಾಳಿ ಬೀಸ್ತಾ ಇದೆ. ನೀರಿನ ಮೇಲಿಂದ ಬೀಸ್ಕೊಂಡು ಬಂದಂತಹ ಗಾಳಿ ಆ ತುಂತುರು ತುಂತುರು ಹನಿ ನೀರುಗಳನ್ನು ಕೂಡ ಎತ್ಕೊಂಡು ಬರ್ತಾ ಇದೆ ಅದ್ರ ಜೊತೆಲಿ ಗಾಳಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಣ. ಆಸಾರಂಭುಗ ಆಸಾರಮನ್, ಇಷ್ಟು ಚೆನ್ನಾಗಿ ಆ ಕೊಳ ಪೂರ್ತಿ ಎಲ್ಲಿ ಯಾವ ಕಡೆ ತಿರುಗಿ ನೋಡಿದ್ರೂ ಸೌಂದರ್ಯ. ಹೂವುಗಳು, ಹಂಸಗಳು, ತಣ್ಣಗೆ ಬರ್ತಾ ಇರ್ತಕ್ಕಂಥ ಮಂದ ವಾಯು, ತುಂತುರು ಆ ನೀರಿನ ಕೊಳದ ನೀರಿನ ಮೇಲಿಂದ ಬರ್ತಕ್ಕಂಥ ಗಾಳಿಯಲ್ಲಿ ಬರ್ತಕ್ಕಂಥ ಜಲಕಣಗಳು, ಅತ್ಯಂತ ಸುಂದರವಾದಂತಹ ಕೊಳವನ್ನು ಶ್ರೀಕೃಷ್ಣ ಪರಮಾತ್ಮ ಕಂಡ. ಇನ್ನು ಮುಂದೆ ಗೋಪಾಲ ಬಾಲರು ಕೃಷ್ಣಿತೊಂಗೂಡಿ ಆರಗಿಂಚುಟ. ಅವರು ಬೆಳಗ್ಗೆ ಹೊರಟಿದ್ದೇ ವನಭೋಜನ ಮಾಡಲಿಕ್ಕೆ ಅಂತ. ಅದರ ಮಧ್ಯೆ ಅಗಾಸುರನ ಸಂಹಾರ ಆಯಿತು. ಇನ್ನು ಮುಂದೆ ಕೃಷ್ಣ ಆ ಗೊಲ್ಲ ಬಾಲಕರೊಡನೆ, ಆಭೀರ ಕುಮಾರರೊಡನೆ, ತಾನು ಪುರುಷೋತ್ತಮನಾದಂತಹ ತಾನು ಎಷ್ಟು ಸಹಜವಾಗಿ ಅವರೊಡನೆ ಬೆರೆತು ಕೈ ತುತ್ತು ತಿಂದುಕೊಂಡು ಅವರ ಜೊತೆಯಲ್ಲಿ ಒಡನಾಡಿದ. ಅವರ ಭಾಗ್ಯವೇ ಭಾಗ್ಯ ಅನ್ನತಕ್ಕಂಥದ್ದು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅನಿಪಲಿಕಿ ಯೋಗೀಂದ್ರುಡು ರಾಜೇಂದ್ರುನ ಕಿಟ್ಲನಿಯೇ అట్లఘాసురు మొగంబువలనం గడచనిన లేగల గోపకుమారులను బ్రతికించి ವಾರುನು ತಾನುನು ಜನಿಚನಿ. ಈ ವಿಧವಾಗಿ ಹೇಳಿದಂಥ ಶುಕಯೋಗಿಗಳು ಪರೀಕ್ಷಿತ್ ಮಹಾರಾಜನಿಗೆ ಇನ್ನು ಮುಂದೆ ಹೀಗೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಆ ಪ್ರಾಣಗಳನ್ನು ತ್ಯಜಿಸಿದ್ದಂತಹ ಆ ಎಳೆಯ ಕರುಗಳನ್ನು ಹಾಗೆ ಗೋಪಕುಮಾರರನ್ನು ಅಘಾಸುರನ ತೊಂದರೆಯಿಂದ ಬ್ರತಿಕಿಸಿದ್ದಾರೆ. ಅಘಾಸುರು ಮೊಗಂಬುವಲನ, ಅವನ ಬಾಯೊಳಗೆ ಅವರೆಲ್ಲ ಪ್ರವೇಶಿಸಿ ಪ್ರಾಣಗಳನ್ನು ಕಳ್ಕೊಂಡಿದ್ರು. ಅವ್ರನ್ನೆಲ್ಲ ತಾನು ತನ್ನ ಕರುಣಾಪೂರಿತವಾದ ಅಮೃತ ದೃಷ್ಟಿಯಿಂದ ಬದುಕಿಸಿದ್ದಾನೆ. ಎಲ್ಲರೂ ಹೊರಗಡೆ ಬಂದಾಯಿತು. ಈಗ ಆ ಗೋಪಾಲ ಬಾಲಕರು, ಆ ಗೋವುಗಳು, ಕರುಗಳು, ಗೋವತ್ಸಗಳು ಎಲ್ಲರದ ಜೊತೆ ಲೇಗಲು ಗೋಪಕುಮಾರುలను ಬ್ರತಿಕಿಂಚಿ ವಾರುನು ತಾನುನು, ಅವರ ಜೊತೆಯಲ್ಲಿ ತಾನೂ ಕೂಡ ಮುಂದಕ್ಕೆ ಹೊರಟ ಕೃಷ್ಣ. ಕೃಷ್ಣಾನುಸ್ಮರಣಾದೇವ ಪಾಪ ಸಂಘಾತ ಪಂಜರ ಶತಧಾ ಭೇದಮಾಯಾತಿ ಗಿರಿವ್ರಜ ಹತೋ ಯಥ. ಕೃಷ್ಣನ ಅನುಸ್ಮರಣೆಯಿಂದಲೇ ಪಾಪದ ಒಂದು ಪಂಜರ ಅಂದರೆ ಏನಾಗುತ್ತೆ, ಅದರೊಳಗೆ ಕೂಡು ಹಾಕ್ಕೊಂಡ್ಮೇಲೆ ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ನಾವು ಮಾಡಿರೋ ಪಾಪದ ಪಂಜರದೊಳಗೆ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ಕೃಷ್ಣನ ಅನುಸ್ಮರಣೆಯಿಂದ ಪಂಜರ ಅನ್ನತಕ್ಕಂಥದ್ದು ಶತಧಾ ಭೇದ ಮಾಯಾತಿ, ಚೂರಾಗೋಗ್ಬಿಡುತ್ತೆ. ಹೇಗಪ್ಪ ಅಂದರೆ ಗಿರಿರ್ ವಜ್ರಹತೋಯತ. ವಜ್ರಹತ ಅಂತಂದರೆ ಹೇಗಾದರೆ ಇಂದ್ರನ ವಜ್ರಾಯುಧದಿಂದ ಬೆಟ್ಟಗಳನ್ನು ಪುಡಿ ಆಗೋಗುತ್ತೋ ಆ ರೀತಿಯಾಗಿ ನಮ್ಮ ಪಾಪದ ಪಂಜರ ಪುಡಿ ಆಗೋಗುತ್ತೆ. ಅದೇ ಇಲ್ಲಿ ಅಘಾಸುರನಿಗೆ ಆಗಿತ್ತು. ಅವನು ಕೃಷ್ಣನ ಮೇಲೆ ವೈರತ್ವದಿಂದ ಈ ಕೃಷ್ಣನನ್ನು ಹತ ಮಾಡಬೇಕು ಅಂತಲೇ ಬಂದ. ಅದು ಒಂದು ಅನುಸ್ಮರಣೆಯೂ ಇತ್ತು. ಜೊತೆಗೆ ಕೃಷ್ಣ ಸ್ಪರ್ಶವಾಯಿತಲ್ಲ, ಅವನ ಪಾಪಗಳೆಲ್ಲ ನಿರ್ಮೂಲನವಾಗಿ ಅವನು ಜ್ಯೋತಿ ಸ್ವರೂಪದಲ್ಲಿ ಕೃಷ್ಣನೊಳಕ್ಕೆ ಸೇರಿಕೊಂಡ.